ಎಂದು ಪೂರ್ಣ ಮನಸ್ಸಿಂದ ಹಾಡೋಣ. ಸ್ತೋತ್ರಯ್ಯ ದೇವರನ್ನೇ ನೋಡ್ತಾ ಇರಿ. ಹಲ್ಲೆಲೂಯಾ. ಕೋಟಿ ಕೋಟಿ ಸ್ತೋತ್ರಯ್ಯ. ಎಬೆನೇಸರ್ ನೀನೇ ಸ್ವಾಮಿ, ಇದುವರೆಗೂ ನನಗೆ ಸಹಾಯಕನಾಗಿ ನಿಂದೆಲ್ಲ. ನಿಮಗೆ ಸ್ತೋತ್ರ ಅಪ್ಪ. ಎಲ್ರೋಹಿ, ನನ್ನನ್ನು ಕಾಣುವ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಎಬೆನೇಸರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ಎಬೆನೇಸರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ಎಲ್ರೋಹಿ ಅಪ್ಪ, ಎಲ್ರೋಯ್ ಎಲ್ರೋಯ್, ನನ್ನನ್ನು ಕಂಡಿರುವ ದೇವರೇ, ಹೇಗೆ ನಾ ವಂದಿಸಲಿ. ಅಪ್ಪ ನೀವು ನನ್ನ ನೋಡ್ಲಿಲ್ಲ ಅಂದ್ರೆ ಎಲ್ಲೋ ಬಿಟ್ಟು ಹೋಗಿರ್ತೇನೆ ಸ್ವಾಮಿ. ನನ್ನ ನೋಡಿದಕ್ಕಾಗಿ ಕಂಡದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರ ಸ್ತೋತ್ರ ಅಪ್ಪ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಬಲಹೀನ ಸಮಯದಲ್ಲಿ ಅಪ್ಪ ನನಗೆ ಬಲವಾಗಿ ನಿಂದಿರುವ ದೇವರು ನೀವಲ್ವಾ ಸ್ವಾಮಿ. ಅಪ್ಪ ನಾನು ಬಿಟ್ಟು ಹೋಗಿರುವಾಗ, ಹಾಸಿಗೆಯಲ್ಲಿರುವಾಗ ಏನು ಮಾಡಕ್ಕಾಗ್ಲಿಲ್ಲ ಅಪ್ಪ, ನನಗೆ ಸಹಾಯ ಮಾಡು ಅಂತ ಕರೆದಾಗ ನನ್ನ ಸುಖವಾಗಿ ಬಂದ ದೇವರು ನೀನಲ್ವಾ. ನನ್ನನ್ನು ಗಾಯದಿಂದ ನೀವು ಕಟ್ಟಿ ಅಪ್ಪ ಸ್ವಾಮಿ. ಅಪ್ಪ ವೈದ್ಯನಲ್ಲಿ ಘನವೈದ್ಯನಾಗಿ ನೀನು ಬಂದು ನನ್ನ ರೋಗವನ್ನು ವಾಸಿ ಮಾಡಿ ನನ್ನನ್ನು ಎತ್ತಿ ನಿಲ್ಲಂಗೆ ಮಾಡಿದ್ರಲ್ಲ ಸ್ವಾಮಿ. ನಿಮಗೆ ಸ್ತೋತ್ರ ಅಪ್ಪ, ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ನಾನು ಸುಖವಾದ ನಿಮ್ಮ ಗಾಯದಿಂದ ಸ್ವಾಮಿ. ಸುಖವಾದಿ ಸುಖವಾದಿ ಗಾಯದಿಂದ ಸುಖವಾದಿ, ನನ್ನ ಕುಟುಂಬ ವೈದ್ಯನು ನೀನೇ. ಸುಖವಾದಿ ಸುಖವಾದಿ ಗಾಯದಿಂದ ಸುಖವಾದಿ, ನನ್ನ ಕುಟುಂಬ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ನನ್ನ ಜೀವನದಲ್ಲಿ ಅಡೆತಡೆಗಳು ಬಂದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಾನು ನಿಮ್ಮನ್ನು ಕರೆದಾಗ ತಡೆಗಳೆಲ್ಲ ನೀಗಿಸಿ ಸ್ವಾಮಿ ನನಗೆ ತಂದೆಯಾಗಿ ಬಂದು ತತ್ತಲಿಸಲು ಬಿಡದೆ ನನ್ನ ಕಾಪಾಡಿ ನಡೆಸಿದ ಕೃಪೆಗಾಗಿ ಸ್ತೋತ್ರ ಎಂಬುದಾಗಿ ಹೇಳೋಣ. ಎಷ್ಟು ತಡೆಗಳು ಬಂದಿತ್ತು ನಮ್ಮ ಜೀವನದಲ್ಲಿ. ಒಂದು ಮುಂದಕ್ಕೆ ಒಂದು ಹೆಜ್ಜೆ ಇಡಬೇಕಾದ್ರೆ ತಡೆಗಳನ್ನು ಶೈತಾನ ತಂದಿಟ್ಟು ನಮಗೆ ಅಡೆತಡೆಯಾಗಿ ನಿಲ್ಲುತ್ತಾ ಇರುವಾಗ ದೇವರು ನಮಗೋಸ್ಕರ ಯುದ್ಧ ಮಾಡಿ ಆ ತಡೆಗಳೆಲ್ಲ ನೀಗಿಸಿ ನಾವು ಬಿದ್ದು ಹೋಗದೆ ಸೋದು ಹೋಗದೆ ದೇವರು ನಮಗೆ ಜಯ ಕೊಟ್ಟದಕ್ಕಾಗಿ ದೇವರನ್ನು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ನಾನು ಸೋದು ಹೋದ ಬೇಳೆ ಎಲ್ಲ ಸೋತು
ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ಮನಸಾರ ವಂದಿಸುವೆ, ನನ್ನ ಮರೆಯದೆ ನೆನೆಸಿರುವೆ. ಅಪ್ಪ ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ. ಸಾರಿ ಹಗಲು ಇರುಳು ನನ್ನ ನೆನೆಸಿರುವ ಆತನೇ, ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಉಂಟಾಗಲಿ. ಈ ಸುಂದರವಾದ ಮುಂಜಾನೆಯಲ್ಲಿ ಇವತ್ತು ನಾವು ವಾಕ್ಯ ಭಾಗವನ್ನು ಧ್ಯಾನಿಸುತ್ತಿದ್ದೇವೆ. ಆದಿಕಾಂಡ ಅಧ್ಯಾಯ 18 ವಾಕ್ಯ 14. ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ? ಯೆಹೋವನಿಗೆ ಅಸಾಧ್ಯವಾದುದು ಉಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಾಳಿಗೆ ಮಗನಿರುವನು ಎಂದು ಹೇಳಿದನು. ಹಲ್ಲೆಲೂಯಾ. ಆ ವಾಕ್ಯವನ್ನು ನಾನು ತಿರುಗಿ ನಿಮಗೆ ತೋರಿಸಲು ಬಯಸುತ್ತೇನೆ. ಇಲ್ಲಿ ವಾಕ್ಯವನ್ನು ನಾನು 4 ಭಾಗಗಳಾಗಿ ವಿಭಾಗಿಸ್ತೇನೆ. ನಾನು ಹೇಳಿದಂತೆ. ಹಲ್ಲೆಲೂಯಾ. ಇಲ್ಲಿ ದೇವರು ಅಬ್ರಹಾಮನನ್ನು ಏನ್ ಮಾಡಕ್ ಬರ್ತಾರೆ? ಭೇಟಿ ಮಾಡಕ್ ಬರ್ತಾರೆ. ಅವರು ಇಳಿದು ಬಂದು ಅವನ ಮನೆಯಲ್ಲಿ, ಅವನ ಗೂಡಾರ, ಮನೆಯಲ್ಲ ಗೂಡಾರದಲ್ಲಿ ಹೊರಗಡೆ ಅವನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಅವರು ಇಳಿದು ಬಂದಿರೋದಕ್ಕೆ ಕಾರಣ ಏನಂತ ನೋಡಿದ್ರೆ, ಲೋಟನು ಅಬ್ರಹಾಮನ ಸಂಬಂಧಿಗನು, ಹಾರನನ ಮಗನು, ಅವನು ಸೋದೋಮ್ ಗೋಮರಲ್ಲಿ ಇದ್ದಾನೆ. ಸೋದೋಮ್ ಗೋಮರ ಒಂದು ಪಾಪ ತುಂಬಿದ ಒಂದು ಪಟ್ಟಣ. ಆ ಒಂದು ಪಟ್ಟಣವನ್ನು ದೇವರು ನ್ಯಾಯ ತೀರ್ಪು ಕೊಡೋದಕ್ಕೋಸ್ಕರ ಇಳಿದು ಬಂದಿದ್ದಾರೆ. ಬೆಂಕಿಯಿಂದಲೂ ದೇವರು ಅದನ್ನು ಏನ್ ಮಾಡಬೇಕು? ನಿರ್ಮೂಲ ಮಾಡಬೇಕು ಎಂದು ಇಳಿದು ಬಂದಿದ್ದಾರೆ. ಅಲ್ಲಿ ಇಳಿದು ಬರುವಾಗ ಅವರು ಮೊದಲು ಬರೋದಕ್ಕೂ ಅಲ್ಲಿ ಹೋಗೋದಕ್ಕೆ ಮುಂಚೆ ದೇವರ ಜೊತೆಯಲ್ಲಿ ಬಂದ ದೂತರುಗಳು ಯಾರ ಮನೆಗೆ ಬರ್ತಾರೆ? ಅಬ್ರಹಾಮನ ಮನೆಗೆ ಬರುತ್ತಾರೆ. ಅಬ್ರಹಾಮನೊಂದಿಗೆ ದೇವರು ಮಾತನಾಡುತ್ತಾರೆ. ಮಾತನಾಡುವಾಗ ಅಬ್ರಹಾಮನಿಗೆ ದೇವರು ಹೇಳುತ್ತಾರೆ, ಯೆಹೋವನಿಂದ ಅಸಾಧ್ಯವಾದದ್ದು ಉಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು. ಯಾಕೆಂದ್ರೆ ಇದನ್ನು ಹೇಳುವಾಗ ಸಾರಳು ನತ್ತಳು. ಅವಳಿಗೆ ಪ್ರಾಯ ತಪ್ಪಿತ್ತು. ಅವಳಿಗೆ ಮಗುವನ್ನು ತರುವಂತ ಒಂದು ಶಕ್ತಿ ಅವಳಲ್ಲಿ ಇಲ್ಲ. ಗರ್ಭ ಸತ್ತು ಹೋಯಿತು. ಆದ್ರಿಂದ ಅವಳು ನಂಬುತ್ತಾ ಇಲ್ಲ. ಇಲ್ಲಿ ದೇವರು ಹೇಳ್ತಾರೆ, ನನ್ನಿಂದ ಎಲ್ಲ ಸಾಧ್ಯವೂ ಅಸಾಧ್ಯವೂ ಒಂದು ಇಲ್ಲ. ಹಲ್ಲೆಲೂಯಾ. ಅಸಾಧ್ಯವೂ ಒಂದಿಲ್ಲ. ಅವರು ಹೇಳಿದಂತೆ ಮಾಡಿದನ್ನು ನಾವು 21ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಅದನ್ನು ನೋಡಕ್ ಮುಂಚೆ ಬನ್ನಿರಿ ನಾವು ಈ ಅಬ್ರಹಾಮನ ಚರಿತ್ರವನ್ನು ನಾವು ಸ್ವಲ್ಪ ಧ್ಯಾನಿಸೋಣ. ಈ ಅಬ್ರಹಾಮನು ಯಾರು? ಈ ಅಬ್ರಹಾಮನು ಯಾರಂತ ನೀವು ನೋಡಿದರೆ ಅಧ್ಯಾಯ 11 ಬನ್ನಿರಿ. ಅಧ್ಯಾಯ 11 27ನೇ ವಾಕ್ಯದಿಂದ ಓದಿರಿ. ತೆರಹನ ವಂಶದವರ ಚರಿತ್ರೆ. ತೆರಹನು ಅಬ್ರಾಮ, ನಾಹೋರ, ಹಾರಾನರನ್ನು ಪಡೆದನು. ಅಬ್ರಾಮನ ತಂದೆ ಹೆಸರೇನು? ತೆರಹ. ಹಲ್ಲೆಲೂಯಾ. ನೀವು ನೋಡಿದರೆ ಈ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿರುವ ಹೆಸರನ್ನು ನೋಡಿರಿ. ಅಬ್ರಹಾಮ್ ಅಲ್ಲ, ಅಬ್ರಾಮ್. ಹಲ್ಲೆಲೂಯಾ. ಅಬ್ರಾಮ್ ಅಂತ ಬರೆಯಲ್ಪಟ್ಟಿದೆ. ಅಬ್ರಾಮ್ ಅಂದ್ರೆ ಎಕ್ಸಾಲ್ಟೆಡ್ ಫಾದರ್, ಶ್ರೇಷ್ಠವಾದ ತಂದೆ ಅಂತ ಅರ್ಥ. ಮುಂದೆ ಹಾರಾನನು ಲೋಟನನ್ನು ಪಡೆದನು. ಹಾರಾನನು ತಾನು ಹುಟ್ಟಿದ ದೇಶದೊಳಗೆ ಕಲ್ದಿಯರ ಊರ್ ಎಂಬ ಪಟ್ಟಣದಲ್ಲಿ ತನ್ನ ತಂದೆಯಾದ ತೆರಹನ ಹತ್ತಿರವೇ ಸತ್ತನು. ಅಬ್ರಾಮನು ನಾಹೋರನ, ಅಂದರೆ ಅಬ್ರಹಾಮನು ಹುಟ್ಟಿದ ಊರಿನ ಹೆಸರೇನು? ಊರು. ಆ ಮ್ಯಾಪ್ ತೋರಿಸುವ. ಊರು ಎಲ್ಲಿದೆ ನೋಡಿರಿ. ಇವತ್ತು ಅದನ್ನು ನಾವು ಇರಾಕ್ ಎಂದು ಕರೆಯುತ್ತೇವೆ. ಆ ದೇಶವನ್ನು ಹೇಗೆ ಕರೆಯುತ್ತೇವೆ? ಇರಾಕ್.
ಈರಾಕ್ ಇಲ್ಲಿ ಅವನು ಹುಟ್ಟಿದವನು. ಅದು ಕಟ್ಟಲ್ಪಟ್ಟ ಒಂದು ಪಟ್ಟಣ. ಅದು ಅದರಲ್ಲಿ ಎಲ್ಲಾ ವಸತಿಗಳು ಇರುವ ಒಂದು ಪಟ್ಟಣದಲ್ಲಿ ಹುಟ್ಟಿದವನೇ ಯಾರು? ಅಬ್ರಾಮ್. ಮುಂದೆ ಅಬ್ರಾಮನು ನಾಹೋರನು ಮದುವೆ ಮಾಡಿಕೊಂಡರು. ಅಬ್ರಾಮನ ಹೆಂಡತಿಯ ಹೆಸರು ಸಾರಯಳು. ಅಬ್ರಾಮ್ನ ಹೆಂಡತಿ ಹೆಸರೇನು? ಸಾರಯಳು. ನಾಹೋರನ ಹೆಂಡತಿಯ ಹೆಸರು ಮಿಲ್ಕಾ. ಸಾರಯಳು ಅಂದ್ರೆ ಏನು ಗೊತ್ತಾ? ಪ್ರಿನ್ಸೆಸ್. ಏನು? ರಾಜಕುಮಾರಿಯ ರಾಣಿ. ಈಕೆಯು ಹಾರಾನನ ಮಗಳು. ಹಾರಾನನು ಮಿಲ್ಕಳಿಗೂ ಇಸ್ಕಳಿಗೂ ತಂದೆ. ಸಾರಾಯಳು ಬಂಜೆಯಾಗಿದ್ದರಿಂದ ಆಕೆಗೆ ಮಕ್ಕಳಿರಲಿಲ್ಲ. ತೆರಹನು ತನ್ನ ಮಗನಾದ ಅಬ್ರಾಮ. ಇಲ್ಲಿ ನಿಲ್ಲಿಸ್ರಿ. 12ನೇ ಅಧ್ಯಾಯ ಬನ್ನಿ. ಮೊದಲನೇ ವಾಕ್ಯವನ್ನು ಓದ್ರಿ. ಅಬ್ರಾಮನಿಗೆ ನೀನು ಸ್ವದೇಶವನ್ನು ಒಂದು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. 11:30 ನಾವು ನೋಡುವಾಗ ಸಾರಯಳು ಬಂಜೆಯಾಗಿದ್ದರಿಂದ ಆಕೆಗೆ ಮಕ್ಕಳು ಇರಲಿಲ್ಲ. ಇನ್ನು ತಂದೆ ಒಂದು ವಿಗ್ರಹಗಳನ್ನು ಉಂಟು ಮಾಡುವ ಒಬ್ಬ ಮನುಷ್ಯನು. ಎಷ್ಟೋ ಸಾರಿ ಅಬ್ರಾಮ್ ಆ ವಿಗ್ರಹದ ಮುಂದೆ ನಿಂತು ಪ್ರಾರ್ಥಿಸಿ ನನಗೊಂದು ಮಗುವನ್ನು ಕೊಡು ಎಂದು ಕೇಳುವಾಗ ಅವನಿಗೆ ಉತ್ತರ ಕೊಟ್ಟಿಲ್ಲ. ಬಹಳ ನೋವಲ್ಲಿ ಇದನ್ನು. ಒಂದು ದಿವಸ ಅವನ ಒಂದು ಕೋಟರಿ ಒಳಗಡೆ ಅವನ ತಂದೆ ಇಟ್ಟಿರುವ ವಿಗ್ರಹಗಳೆಲ್ಲ ಅವನ ಕೈಯಲ್ಲಿ ಒಂದು ರಾಡನ್ನು ತಗೊಂಡೋಗಿ ಎಲ್ಲನೂ ಹೊಡೆದ. ನನಗೆ ಬಾಯಿದ್ರೆ ಮಾತನಾಡು, ನನಗೆ ಉತ್ತರ ಕೊಟ್ಟಿಲ್ವಾ? ಇವರದೆಲ್ಲ ಅವರು ಉಂಟು ಮಾಡ್ತಾರೆ. ಒಂದು ದಿವಸ ಕೂಡ ನನಗೆ ಸಹಾಯ ಮಾಡಲಿಲ್ಲ, ನೀನು ನನಗೆ ದೇವರ ಎಂದು ಅದೆಲ್ಲ ಹೊಡೆದಾಕಿದನು. ಬಹಳ ನೋವಲ್ಲಿ ಇದ್ದನು. ಇಷ್ಟು ವರ್ಷಗಳಾಗಿ ನನಗೆ ಮಗು ಇಲ್ಲಲ್ವಾ ಎಂದು ಅವನು ನೋವಲ್ಲಿ ಇದ್ದನು. ಆ ರೀತಿಯಲ್ಲಿ ನೋವಲ್ಲಿ ಇರುವಾಗ ದೇವರ ಮಾತು ಅವನಿಗೆ ಇಳಿದು ಬಂದಿತ್ತು. 12ನೇ ಅಧ್ಯಾಯ ಮೊದಲನೇ ವಾಕ್ಯ ಬನ್ನಿರಿ. ಯೆಹೋವನು ಅಬ್ರಹಾಮಿಗೆ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ತಿರುಗ ಓದಬೇಕು. ಏನೆಲ್ಲ ಬಿಡಬೇಕು? ಅವನು ಸ್ವದೇಶವನ್ನು ಬಿಡಬೇಕು, ಬಂಧು ಬಳಗವನ್ನು ಬಿಡಬೇಕು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವನನ್ನು ಶಪಿಸುವೆನು. ನಿನ್ನ ಮೂಲಕವು ಭೂಲೋಕದ ಎಲ್ಲ ಕುಲದವರೆಗೂ ಲೋಕದ ರಕ್ಷಕನನ್ನು ಆಶೀರ್ವಾದವನ್ನು ಉಂಟು ಮಾಡುವೇನು ಎಂದು ಹೇಳಿದನು. ಹಲ್ಲೆಲೂಯ, ಹಲ್ಲೆಲೂಯ. ನೀವು ನೋಡಿದ್ರೆ ಇಲ್ಲಿ ದೇವರು ಅವರನ್ನು ಕರೆಯುತ್ತಾರೆ. ಈ ಕರೆಯನ್ನು ನೋಡಿದರೆ ಅವನನ್ನು ಕರೆಯುವಾಗ ಅವನಿಗೆ ಮಗು ಇಲ್ಲ. ಬಟ್ ಅವರು ವಾಗ್ದಾನದಲ್ಲಿ ಏನು ಹೇಳ್ತಾರೆ? ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಒಂದು ಮಗುವೇ ಇಲ್ಲ. ಅವನಿಗೆ ಏನು ಹೇಳ್ತಾರೆ? ದೊಡ್ಡ ಜನಾಂಗ ಆಗುವಿ, ನಾನು ಮಾಡುವೆನು ಅಂತ ದೇವರು ವಾಗ್ದಾನ ಕೊಡುತ್ತಾರೆ. ಆದ್ರಿಂದ ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೊರಟು ಹೋಗುವಾಗ ಯಾರನ್ನ ಜೊತೆಯಲ್ಲಿ ಬರ್ತಾರೆ ನೋಡ. 11:31 ತಿರುಗಾ ಬನ್ನಿರಿ. 11:31. ತನ್ನ ಮಗನಾದ ಅಬ್ರಾಮನನ್ನು ತನಗೆ ಮೊಮ್ಮಗನೂ ಆರಾನನಿಗೂ ಮಗನೂ ಆಗಿರುವ ಲೋಟನನ್ನು ತನಗೆ ಸೊಸೆಯು ಅಬ್ರಾಮನಿಗೆ ಹೆಂಡತಿಯೂ ಆಗಿರುವ ಸಾರಳನ್ನು ಕರೆದುಕೊಂಡು ಕಾನಾನ್ ದೇಶಕ್ಕೆ ಹೋಗಬೇಕೆಂದು ಕಲ್ದಿಯರ ಊರ್ ಎಂಬ ಪಟ್ಟಣವನ್ನು ಬಿಟ್ಟನು. ಅವರು ಆರಾನ್ ಪಟ್ಟಣಕ್ಕೆ ಬಂದು ಅಲ್ಲೇ ವಾಸ ಮಾಡಿಕೊಂಡಿದ್ದರು. ಅವರು ಎಲ್ಲಿ ಬಂದರು? ಆರಾನ್ ಪಟ್ಟಣ. ನೋಡಿರಿ, ಆರಾನ್ ಎಲ್ಲಿದೆ? ಇವತ್ತು ಇರುವ ಟರ್ಕಿ ದೇಶ. ಇಲ್ಲಿಂದ ಬರುವುದಕ್ಕೆ ಬಸ್ಸು, ಕಾರು, ಫ್ಲೈಟ್ ಎಲ್ಲ ವಸತಿಗಳು ಏನೂ ಇಲ್ಲ ಆ ಕಾಲದಲ್ಲಿ. ಅವರು ಹೆಂಗೆ ಬರ್ತಾರೆ? ನಡ್ಕೊಂಡೆ, ಒಂಟೆ, ಆ ಥರ ಕ್ಯಾರವನ್ಸ್ ಇತ್ತು. ಅದರಲ್ಲಿಯೇ ಪ್ರಯಾಣ ಮಾಡಿ ಎಷ್ಟು ಕಿಲೋಮೀಟರ್ ಬರಬೇಕು? ಆಲ್ಮೋಸ್ಟ್ 960 ಕಿಲೋಮೀಟರ್ಸ್ ಇಲ್ಲಿದೆ. 1000 ಹತ್ತಿರ ಅಷ್ಟು ಕಿಲೋಮೀಟರ್ ಅವರು ಪ್ರಯಾಣ ಮಾಡಿ 2 ತಿಂಗಳಿಂದ 3 ತಿಂಗಳು ಪ್ರಯಾಣ ಮಾಡಿ ಇಲ್ಲಿ ಬಂದು ಸೇರಬೇಕು. ಇಲ್ಲಿ ಬಂದು ಅವರು ಹಾರನಲ್ಲಿ ಎತ್ಬಿಟ್ರು. ದೇವರು ಎಲ್ಲಿ ಹೋಗೋದು ಹೇಳಿದರು? ಇಸ್ರೇಲ್ ದೇಶ, ಕಾನಾನ್ ದೇಶಕ್ಕೆ ಹೋಗೋದಕ್ಕೆ ಹೇಳಿದ್ರು. ನಾನು ತೋರಿಸಿದ್ರೆ ಕಾನಾನ್ ದೇಶಕ್ಕೆ ಹೋಗು ಅಂತ ಹೇಳಿದ್ರು. ಅವನು ಎಲ್ಲಿ ಬಂದನು? ಹಾರನಲ್ಲಿ ಬಂದು ಸೆಟಲ್ ಆಗಿಬಿಟ್ಟನು.
ಅವರನ್ನು ಕರ್ಕೊಂಡು ಬಂದವರು ಯಾರು? ತೆರಹನು. ಅವನ ತಂದೆ ನಾಯಕತ್ವದಲ್ಲಿ ಇವರೆಲ್ಲ ಇಲ್ಲಿ ಬರುತ್ತಾರೆ. ಇಲ್ಲಿ ಬಂದ ತಕ್ಷಣ ಅವರಲ್ಲಿ ಏನಾಗಿ ಬಿಡ್ತಾರೆ? ಸೆಟಲ್ ಆಗಿಬಿಟ್ರು. ದೇವರು ಹೇಳಿದ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಕೆಲವು ಸಾರಿ ತಡೆಯಾಗಿರುವುದಕ್ಕೆ ಕಾರಣ ಏನು, ಅದನ್ನು ನಾನು ಒಂದೊಂದಾಗಿ ಹೇಳ್ತೇನೆ. ಅದೆಲ್ಲ ನಾವು ನೀಗಿಸುವಾಗ ಆಶೀರ್ವಾದ ದ್ವಾರಗಳು ನಮಗೆ ಕಥೆಗಳು ತೆರೆಯಲ್ಪಡುವುದು. ಹಲ್ಲೆಲೂಯಾ. ಮೊದಲನೇದಾಗಿ ಅವನು ತಂದೆ ತಾಯಿ ಕುಟುಂಬವನ್ನು ಬಿಟ್ಟು ಬಂದನ? ಇಲ್ಲ. ಹಾಗಿದ್ದಾರೆ ಇವನು ಹೋಗಿರ್ಬೇಕು, ಇವನು ನಡೆಸ್ಕೊಂಡು ಹೋಗ್ತಾ ಇಲ್ಲ, ತಂದೆ ಅವನು ನಡೆಸ್ಕೊಂಡು ಹೋಗುತ್ತಾನೆ. ತಂದೆ ನಡೆಸ್ಕೊಂಡು ಹೋಗುತ್ತಾನೆ. ದೇವರು ತೋರಿಸಿದ ದೇಶಕ್ಕೆ ಅವನು ಹೋಗಿರ್ಲಿಲ್ಲ, ಬೇರೆ ಕಡೆ ಹೋಗಿ ಅವನು ಸೆಟಲ್ ಆಗಿದ್ದಾನೆ. ಸೆಟಲ್ ಆಗಿಬಿಟ್ರು. ಇಂಗ್ಲಿಷ್ ಅಲ್ಲಿ ಅದು ಸೆಟಲ್ಡ್ ದೇರ್, ದೇ ಸೆಟಲ್ಡ್ ದೇರ್ ಹಂಗೆ ಬರೆಯಲ್ಪಟ್ಟಿದೆ. 32ನೇ ವಾಕ್ಯ ಹೇಳ್ತದೆ, ತೆರಹನು 205 ವರ್ಷದವನಾಗಿ ಕಾರಾನಿನಲ್ಲಿ ಸತ್ತನು. ಯಪ್ಪ, ಅವನಪ್ಪನೇ ಇವತ್ತು ಏನಾದನು? ಸತ್ತೋದನ. ಅವನೇ ಅವನ ತಡೆ. ಕೆಲವು ಸಾರಿ ನಮ್ಮ ಜೀವನವನ್ನು ನಡೆಸೋರು ನಮ್ಮ ಪೋಷಕರಾಗಿ ಅವ್ರ ಇಷ್ಟ ಪ್ರಕಾರ ಅವರು ನಮ್ಮನ್ನು ಹೆಂಗೆ ಬದುಕಬೇಕು ಅಂತ ಬಯಸ್ತಾರೋ ಅದಲ್ಲೇ ಅವ್ರು ಏನ್ ಮಾಡ್ತಾರೆ? ನಡೆಸ್ತಾ ಇರ್ತಾರೆ. ಇದಕ್ಕೋಸ್ಕರ ದೇವರ ಚಿತ್ತ ಏನು? ನೀನು ಏನು ಮಾಡೋದು ಬಯಸ್ತೀವಿ ಮಗನೇ ಮಗಳೇ ಅಂತೆಲ್ಲ ಕೇಳೋದಿಲ್ಲ. ನಾನು ನೀನು ಹಿಂಗೆ ಆಗಬೇಕು ಅಂತ ಬಯಸ್ತೇವೆ. ನಾವು ನಡೆಸೋ ರೀತಿಯಲ್ಲಿ ನೀನು ಬದುಕು ಎಂದು ನಮ್ಮನ್ನು ಅವರು ಇಷ್ಟಪಟ್ಟ ರೀತಿಯಲ್ಲಿ ಅವರ ಆಸೆಯನ್ನು ನಮ್ಮಲ್ಲಿ ಪೂರೈಸಬಹುದು. ಮದುವೆ ಕಾರ್ಯಗಳು ಕೂಡ ಹಂಗೆ, ಅವರು ಯಾರು ತೋರಿಸ್ತಾರೋ ಅವ್ರು ಸರಿ, ಅದು ಕೂಡ ಒಂದು ದೇವರ ಚಿತ್ತವಾದರೆ ತಂದೆ ತಾಯಿ ಮುಖಾಂತರ ನಡೆಯುತ್ತೆ, ಅದನ್ನು ತಪ್ಪಂದು ಹೇಳಲ್ಲ. ಬಟ್ ಇಲ್ಲಿ ಅವನ ತಂದೆ ಅವನನ್ನು ಏನ್ ಮಾಡ್ತಾರೆ? ಆಳ್ವಿಕೆ ಮಾಡಿಕೊಂಡು ನಡೆಸ್ಕೊಂಡು ಬರ್ತಾರೆ. ಇವತ್ತು ಆ ತಂದೆ ಅಲ್ಲಿ ತೀರಿ ಹೋಗ್ತಾನೆ. ತಂದೆ ತೀರಿ ಹೋದ ಮೇಲೆನೆ ತಿರ್ಗಾ ಬನ್ನಿರಿ 12:4. ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು, ಲೋಟನು ಸಂಗಡ ಹೋದನು. ಇಲ್ಲಿ ನೀವು ನೋಡಿದರೆ ಇವತ್ತು ಅವನು ತಂದೆ ತೀರಿ ಹೋದ ಮೇಲೆ ಹಾರಾನನ್ನು ಬಿಟ್ಟು ದೇವರು ತೋರಿಸಿದ ದೇಶಕ್ಕೆ ಹೊರಟು ಹೋದರು. ಇವತ್ತು ಜೊತೆಯಲ್ಲಿ ಬರುವವರು ಯಾರು? ಓದ್ರಿ. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು, ಲೋಟನು ಸಂಗಡ ಹೋದನು. ಲೋಟನಿಗೆ ತಂದೆ ಇಲ್ಲ. ಜವಾಬ್ದಾರಿ ಯಾರ ಮೇಲೆ ಬರುತ್ತೆ? ಅಬ್ರಹಾಮ ಬರುತ್ತೆ. ಅವರವ್ರು ನೋಡಿಕೊಳ್ಳಬೇಕು, ಅದು ಏನು ತಪ್ಪಿಲ್ಲ. ಬಟ್ ಆದರೂ ಅಲ್ಲಿ ಏನು ಸಮಸ್ಯೆ ಆಯ್ತು ನಾವು ನೋಡೋಣ. ಅಬ್ರಾಮನು ಕಾನಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಎಷ್ಟು ವಯಸ್ಸು? 75 ವಯಸ್ಸು ಅವನಿಗೆ. ಅವನು ತನ್ನ ಹೆಂಡತಿಯಾದ ಸಾರಯಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ತಾನು ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ್ದ ಎಲ್ಲಾ ಸೊತ್ತನ್ನು, ದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ಎಲ್ಲಿ ಸೇರಿದನು? ಕಾನಾನ್ ದೇಶಕ್ಕೆ. ಹೋದಮ್ಮ, ಎಲ್ಲಿ ಸೇರಿದನು ನೋಡೋಣ. ಅಬ್ರಹಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೆಕೆಮ್ ಕ್ಷೇತ್ರದಲ್ಲಿರುವ, ನೋಡಿರಿ ಇಲ್ಲಿ ಶೆಕೆಮ್ ಅಂದ್ರೆ ಇಸ್ರೇಲ್ ದೇಶ. ಇದು ಇಸ್ರೇಲ್ ದೇಶದಲ್ಲಿ ಬಂದು ಅವನು ಸೇರ್ತಾನೆ. ಇದು ಅಲ್ಲಿಂದ ಬರುವುದಕ್ಕೆ 460 500 ಮೈಲ್ಗಳು, ಅಂದ್ರೆ 800 ಕಿಲೋಮೀಟರ್ಸ್ ಅವರು ಪ್ರಯಾಣ ಮಾಡಿ ಬರಬೇಕು. ತಿರ್ಗಾ ಇಲ್ಲಿ ಒಂದು 1000, ಇದೊಂದು 800, 9500, ಆಲ್ಮೋಸ್ಟ್ 2000 ಕಿಲೋಮೀಟರ್ ಅವ್ರು ಏನ್ ಮಾಡ್ತಾರೆ? ಪ್ರಯಾಣ ಮಾಡಿ ಬರ್ತಾ ಇದ್ದಾರೆ. ದೇವರು ಕೊಟ್ಟದ ವಾಗ್ದಾನ ಅವರ ಜೀವನದಲ್ಲಿ ನೆರವೇರೋದಕ್ಕೆ ಬಹಳ ಕಷ್ಟಗಳನ್ನು ನಾವು ತಾಡಿ ಬರಬೇಕು. ನಾವು ಗೊತ್ತಿಲ್ಲದೆ ಕೆಲವೊಂದು ಕಾರ್ಯಗಳನ್ನು ನಾವು ನಮ್ಮ ಜೊತೆಯಲ್ಲೇ ಸೇರಿಸ್ಕೊಂಡು ಬರ್ತಾ ಇರಬೇಕು. ಇಲ್ಲಿ ಅದೆಲ್ಲ ನಮಗೆ ತಡೆಯಾಗಿ ಇರುವ ಕಾರ್ಯಗಳನ್ನು ದೇವರಿಗೆ ತೋರಿಸ್ತಾರೆ. ಹಲ್ಲೆಲೂಯಾ. ನೀವು ಹೋದ್ರಿ, ಲೋಟನು ಅವನ ಜೊತೆಯಲ್ಲಿ ಇದ್ದದ್ರಿಂದ ಅವನಿಗೆ ಬಂದ ಸಮಸ್ಯೆ ಏನು? ಅಬ್ರಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೆಕೆಮ್ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ಆಗ ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಹಲ್ಲೆಲೂಯಾ. ಅಬ್ರಹಾಮನ ಜೊತೆಯಲ್ಲಿಯೇ ದೇವರು ಪ್ರಯಾಣ ಮಾಡ್ತಾ ಇದ್ರು. ಆತನ ಪ್ರಸನ್ನತೆ ಅವನನ್ನು ನಡೆಸ್ತಾ ಇತ್ತು. ಆಮೇಲೆ ಅಬ್ರಹಾಮನು ಕೂಡ ಅಲ್ಲಿ ಎಲ್ಲೆಲ್ಲ ಹೋದನೋ ಅಲ್ಲಿ ಅವನು ಯಜ್ಞವೇದಿಯನ್ನು ಕಟ್ಟಿ ಬಲಿಗಳನ್ನು ಅವನು ಸಮರ್ಪಿಸಿ ದೇವರೊಂದಿಗೆ ಅವನು ಅನ್ಯೋನ್ಯತೆಯಲ್ಲಿ ನಡೆಯುವನಾಗಿದ್ದನು. ಪ್ರಾರ್ಥನೆ, ಆ ಕಾಲದ ಪ್ರಾರ್ಥನೆ ಆರಾಧನೆ ಈ ರೀತಿಯಲ್ಲಿ. ಹಲ್ಲೆಲೂಯಾ. ಆ ರೀತಿಯಲ್ಲಿ ದೇವರೊಂದಿಗೆ ಅವನು ಅನ್ಯೋನ್ಯತೆಯಲ್ಲಿ ಅವನು ನಡೆಯುವನಾಗಿದ್ದನು. ಆಮೇಲೆ ಮುಂದೆ ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗೂಡಾರವನ್ನು ಹಾಕಿಸಿ
ತೆಗೆದುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ನೋಡಿದರೆ ಹೋಗುವ ಎಲ್ಲಾ ಸ್ಥಳಗಳಲ್ಲಿಯೂ ದೇವರೊಂದಿಗೆ ಅವನ ಅನ್ಯೋನ್ಯತೆಯಲ್ಲಿ ಇದ್ದುದನ್ನು ನಾವು ನೋಡ್ತೇವೆ. 9ನೇ ವಾಕ್ಯ ಹೇಳ್ತದೆ, ಅಬ್ರಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದದ್ದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ನೀವು ವಾಗ್ದಾನವನ್ನು ಪಡೆದುಕೊಂಡು ನೀವು ಹೋಗುವ ದಾರಿ ಬೆಡ್ ಆಫ್ ರೋಸಸ್ ಆಗಿ ಇರಲ್ಲ. ಹಲ್ಲೆಲೂಯ. ಅವನಿಗೆ ದೇವರು ಏನು ಹೇಳಿದರು? ನಿನ್ನನ್ನು ನಾನು ಆಶೀರ್ವದಿಸುವೆಂದು ಹೇಳಿದರೆ, ಇಲ್ಲಿ ಪರಿಸ್ಥಿತಿ ನೋಡಿದರೆ ಆಶೀರ್ವಾದಕರವಾದ ಒಂದು ಪರಿಸ್ಥಿತಿ ಇಲ್ಲ, ದೊಡ್ಡ ಬರಕಾಲ. ಅವನು ಆ ದೇಶ ಬಿಟ್ಟು ಎಲ್ಲಿ ಹೋಗಬೇಕಾಯ್ತು? ಐಗುಪ್ತ ದೇಶಕ್ಕೆ ಹೋಗಬೇಕಾಯಿತು. ಅಲ್ಲಿ ಹೋದರೆ ದೊಡ್ಡ ಒಂದು ಸಮಸ್ಯೆ. ಅಬ್ರಹಾಮನಿಗೆ ಭಯ. ಆ ದೇಶದಲ್ಲಿ ಇರುವವರು ಸಾರೆ ತುಂಬಾ ಸುಂದರವಾದ ಒಂದು ಸ್ತ್ರೀ. ಅವಳನ್ನು ನೋಡಿದರೆ ಅರಸನು ಏನ್ ಮಾಡ್ತಾರೆ, ಅರಸರ ಕಾಲದ ಕೆಲಸ ಏನು, ಸುಂದರವಾಗಿ ಯಾರಾದ್ರೂ ನೋಡಿದರೆ ಅವರನ್ನು ಮನೆ ಕರ್ಕೊಂಡು ಹೋಗಿ ಯವನಸ್ಥರನ್ನು ಮದುವೆ ಮಾಡಿಕೊಳ್ತಾರೆ. 1, 2, 3 ಕೌಂಟಿಂಗ್ ಅಲ್ಲಿ ಹೋಗ್ತಾ ಇರೋದು. ಅದಕ್ಕೆ ಅವನು ಭಯಪಟ್ಟು ಅವನು ಹೇಳಿದರು, ನೀನು ಅಲ್ಲಿ ಬಂದ್ರೆ ಏನ್ ಹೇಳಬೇಕು? ನಿನ್ನನ್ನ ಸಹೋದರಿ ಎಂದು ಹೇಳಬೇಕು. ಅಲ್ಲಿ ಹೋಗಿ ಅವನು ಸೇರಿದ ಮೇಲೆ ಎಲ್ಲರ ಹಂಗೆ ಹೇಳಿಬಿಟ್ಟನು, ಅಲ್ಲಿ ಇರುವವರೆಲ್ಲ ಇಷ್ಟು ದೊಡ್ಡ ಸುಂದರಿ, ಒಳ್ಳೆ ಸುಂದರಿ ಇಲ್ಲಿ ಬಂದಿದ್ದಾಳೆ ಎಂದು ಅರಸನಿಗೆ ತಿಳಿಸಿದರು. ಅರಸನ ಏನು ಮಾಡಿದನು? ಸಾರನ್ನು ಅರಮನೆಗೆ ಕರ್ಕೊಂಡು ಹೋದನು. ಆದ್ರಿಂದ ಅಲ್ಲಿ ಏನಾಯ್ತು? ಅಲ್ಲಿಂದ ಎಲ್ಲರ ಮೇಲೆ ದೇವರು ಏನು ಮಾಡಿದರು? ಬಾಧೆಯನ್ನು ಕಳುಹಿಸಿದರು. ಬಾಧೆಯನ್ನು ಕಳುಹಿಸಿ ಒಂದು ಭಯಂಕರವಾಗಿ ಹೊಡಿದರು. ಆಮೇಲೆ ಫಾರೂನಿಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು? ಇವಳು ಸಾರೈ ಅಬ್ರಾಮ್ನ ಹೆಂಡತಿ. ಯಾಕೆ ಸುಳ್ಳು ಹೇಳಿದೆ? ಎಲ್ಲ ಎತ್ಕೊಂಡು ತಿರುಗ ಹೋಗಪ್ಪ ಎಂದು ಎಲ್ಲವನ್ನು ಕೊಟ್ಟು ಏನು ಮಾಡಿದರು? ಕಳುಹಿಸಿ ಬಿಟ್ಟನು. ಭಯ. ವಿಶ್ವಾಸಕ್ಕೆ ವಿರೋಧವಾದ ಏನು? ಭಯ. ಬಟ್ ನೀವು ನೋಡಿದ್ರೆ ಇಲ್ಲಿ ತಪ್ಪು ಮಾಡಿದರೂ ಕೂಡ, ಅವನು ಸುಳ್ಳು ಹೇಳಿದನು, ಆದರೂ ಕೂಡ ದೇವರು ಅವನನ್ನು ಕೈ ಬಿಟ್ಟಿರಲಿಲ್ಲ. ಅವನು ಎಲ್ಲಿ ಹೋದರು, ಅವನು ದೇವರು ಹೇಳಿದ ದೇಶದಲ್ಲಿ ಇದ್ದರು, ಅವನು ಬೇರೆ ದೇಶಕ್ಕೆ ಹೋದರು, ದೇವರು ಅವನ ಜೊತೆಯಲ್ಲಿ ಇತ್ತು. ಅವನಿಗೆ ಯಾವುದು ಕೇಳು ಬರದಂತೆ ಜೊತೆಯಲ್ಲಿ ಇತ್ತು. ದೊಡ್ಡ ಅರಸನ ಕೈಯಿಂದ ಅವನನ್ನು ಕಾಪಾಡಿ ತಿರುಗಾ ಅವನನ್ನು ಎಲ್ಲಿ ಹೋಗಬೇಕೋ ಅಲ್ಲಿ ದೇವರು ಏನ್ ಮಾಡ್ತಾರೆ? ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯ. ಈ ಭಯ ನಮ್ಮನ್ನು ತುಂಬಾ ಹೆದರಿಸುವುದು ಭಯ. ಪರಿಸ್ಥಿತಿಗಳು ನೋಡುವಾಗ ನಾವು ಹೆದರಿ ಬಿಡುತ್ತೇವೆ. ಎಲ್ಲ ಉಲ್ಟಾ ಇರುತ್ತೆ. ದೇವರು ವಾಗ್ದಾನ ಕೊಟ್ಟಿದ್ದಾರೆ, ಬಟ್ ವಾಗ್ದಾನಕ್ಕೆ ವಿರೋಧವಾಗಿ ಎಲ್ಲವೂ ನಡೀತಾ ಇರೋದು. ವೈರಿಗಳು ಬರುತ್ತಾರೆ, ಪರಿಸ್ಥಿತಿಗಳು ಕೆಲವು ಸಾರಿ ಹಣವೇ ಇಲ್ಲದ ಪರಿಸ್ಥಿತಿಗಳು ಬರುತ್ತೆ. ನಾವು ಇರುವ ಸ್ಥಳದಲ್ಲಿ ಯಾರು ನಮಗೆ ಒಳ್ಳೆಯದು ಮಾಡುವವರು ಇರುವುದೇ ಇಲ್ಲ. ಆ ರೀತಿಯಲ್ಲಿ ಪರಿಸ್ಥಿತಿಗಳನ್ನ ನಾವು ನೋಡುವಾಗ ನಾವು ಹೆದರಿ ಬಿಡಬೇಕು. ಒಂದು ವೇಳೆ ನಾವು ಕೂಡ ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಅದನ್ನು ಸರಿಪಡಿಸುವ ದೇವರು ನಮ್ಮೊಂದಿಗೆ ಇರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಮುಂದೆ ನೀವು 13ನೇ ಅಧ್ಯಾಯ ಬರುವಾಗ ನೀವು ನೋಡಿದ್ರೆ ಇವನು ಜೊತೆಯಲ್ಲಿಯೇ ಪ್ರಯಾಣ ಮಾಡ್ತಾ ಇರುವ ಲೋಟನನ್ನು ದೇವರು ಅಗಲಿಸುತ್ತಾರೆ. ಹೀಗೆ ಅಬ್ರಾಮನು ತನ್ನದೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. ಅಬ್ರಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅವನಿಗೆ ಪಶುಗಳು, ಬೆಳ್ಳಿ ಬಂಗಾರವೂ ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಬೇತೇಲಿನವರೆಗೆ, ಅಂದರೆ ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗೂಡಾರ ಹಾಕಿಸಿ ಯಜ್ಞವನ್ನು ಕಟ್ಟಿದ್ದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿದನ ಗುಡಾರಗಳಿದ್ದವು. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾದ್ದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಇದರಿಂದ ಅಬ್ರಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. ಇದಲ್ಲದೆ ಕಾನಾನ್ಯರು ಮಾಡುವರು ಯಾರು? ದೇವರು. ದೇವರು ಒಬ್ಬನು ಆರಿಸಿಕೊಂಡಿದ್ರೆ, ಆರಿಸಲ್ಪಟ್ಟವರು, ಕರೆಯಲ್ಪಟ್ಟವರು, ಸ್ವಯಂ ಸೇವಕರು, 3 ರೀತಿಯಲ್ಲಿ ವಿಶ್ವಾಸಿಗಳಿದ್ದಾರೆ, ಸೇವಕರಲ್ಲಿ ಇದ್ದಾರೆ. ಆರಿಸಲ್ಪಟ್ಟವರು ಒಂದು ಕ್ಯಾಟಗರಿಯಲ್ಲಿ ಬರುವಾಗ ಅವರು ದೇವರು ನಡೆಸುವ ರೀತಿ ತುಂಬಾ ಸ್ಪೆಷಲ್ ಆಗಿರುತ್ತೆ. ಯಾರನ್ನ ಜೊತೆಯಲ್ಲಿ ಬಿಡುವುದಿಲ್ಲ. ಹಲ್ಲೆಲೂಯಾ. ಅವ್ರೇನ್ ಮಾಡ್ತಾರೆ? ಬೇರ್ಪಡಿಸಿ. ಗಾಡ್ ಇಸ್ ವೆರಿ ಪೊಸೆಸಿವ್. ಬೇರ್ಪಡಿಸಿ
ತನ್ನ ಜೊತೆಯಲ್ಲೇ ನಡೆಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಯಾರಿದ್ದರೂ ಅವರಿಗೆ ಕೇಡು ಬರುವುದು, ಕಷ್ಟ ಬರುವುದನ್ನು ಸುಮ್ಮನೆ ನೋಡಿಕೊಂಡಿರುವುದಕ್ಕಾಗಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅವರು ಬಹಳವಾಗಿ ಅವರನ್ನು ಪ್ರೀತಿಸಿ ತಾಯಿ ಗರ್ಭದಲ್ಲಿ ಆರಿಸಿಕೊಂಡುದರಿಂದ ಈ ಲೋಟನ ಮುಖಾಂತರ ಅವನಿಗೆ ಬಹಳ ತೊಂದರೆಗಳು ಬರುತ್ತೆ ಎಂದು ಅವ್ರಿಗೆ ಗೊತ್ತು. ಆದ್ರಿಂದ ಇಲ್ಲಿ ಜಗಳವನ್ನು ಎಬ್ಬಿಸುವುದು ಯಾರು? ದೇವರೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಡೆಯಲಿ ಇದು ನೋಡ್ತಾ ಇದ್ದಾರೆ. ಇದಲ್ಲದೆ ಕಾನಾನ್ಯರು, ಪೆರಿಜಿಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಹೀಗಿರಲು ಅಬ್ರಾಮನು ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು, ನಾವು ಸಹೋದರರಲ್ಲವೇ? ದೇಶವೆಲ್ಲ ನಿನ್ನೆದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗುವೆನು ಎಂದು ಹೇಳಿದನು. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯು ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೊದೋಮ್ ಗೋಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಹಲ್ಲೆಲೂಯಾ. ನಿಮಗೇನು ಅರ್ಥ ಆಯಿತು? ನಾವು ಕಣ್ಣಿಂದ ನೋಡುವುದಲ್ಲ, ನೀರಾವರಿಯಾಗಿ ಏನೇನು ತೋಟ ಹಾಗೆ ಇದ್ದದು ಪಾಪ ತುಂಬಿದ ಒಂದು ಸ್ಥಳ. ಇವನು ಬರಿಕೈಯಾಗಿ ನಿಲ್ತಾ ಇದ್ದಾನೆ. ಇವನಿಗೆ ಒಂದು ಸ್ಥಳದಲ್ಲಿ ದೇವರನ್ನು ಸೆಟಲ್ ಮಾಡಲಿಲ್ಲ. ಅರ್ಥ ಆಯ್ತಾ? ನಾವು ಆರಿಸಿಕೊಳ್ಳೋದು ಬೇರೆ, ದೇವರು ನಮಗೆ ಕೊಡೋದು ಬೇರೆ. ಹಲ್ಲೆಲೂಯಾ. ನಾವು ಆರಿಸಿಕೊಳ್ಳೋದು ಕೆಲವು ಸಾರಿ ತಪ್ಪಾಗಿ ಇರುತ್ತದೆ. ಇಲ್ಲಿ ಲೋಟನ್ನು ಆರಿಸಿಕೊಳ್ಳುವ ಒಂದು ಪಾಪ ತುಂಬಿದ ಸ್ಥಳ. ಅದಕ್ಕೆ ಒಂದಾನೊಂದು ದಿವಸ ದೇವರು ನ್ಯಾಯ ತೀರ್ಪನ್ನು ಕೊಡುತ್ತಾರೆ. ಬಟ್ ನೀವು ನೋಡಿದರೆ ಅಬ್ರಹಾಮನ ನಂಬಿಕೆಯಿಂದ ದೇವರೊಂದಿಗೆ ಯಾವುದನ್ನು ಕಾಣದೆ ಅವನು ನಡೀತಾ ಇದ್ದಾನೆ. ಬಟ್ ದೇವರು ಅವನಿಗೆ ಶ್ರೇಷ್ಠವಾದ ಒಂದು ಭವಿಷ್ಯವನ್ನು ಕೊಟ್ಟು ಆಶೀರ್ವದಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ನಂಬುತ್ತೀರಾ? ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀರಾ? ನಿಮ್ಮ ಭರವಸೆ, ನಂಬಿಕೆ ಎಂದಿಗೂ ವ್ಯರ್ಥವಾಗುವುದು ಇಲ್ಲ. ನೀವು ನೋಡಿದ್ರೆ ಆ ವಾಕ್ಯ ಹೇಳ್ತದೆ, ಅದು ನಾಶವಾಗುವ ಒಂದು ಸ್ಥಳವನ್ನು ಅವನು ಆರಿಸಿಕೊಂಡಿದ್ರು. ಗೊತ್ತಿಲ್ಲ, ಕಣ್ಣಿಂದ ನೋಡುವುದೆಲ್ಲ ಒಳ್ಳೆ ಸ್ಥಳ ಇಲ್ಲ ರೀ. ಹಲ್ಲೆಲೂಯಾ. ಆ ದೇವರು ನಮಗಾಗಿ ಆರಿಸಿ ಇಟ್ಟಿರೋದು ನಾವು ಕಣ್ಣಿಂದ ಒಂದು ವೇಳೆ ನೋಡದೇ ಇರಬಹುದು, ಅವರು ಶ್ರೇಷ್ಠವಾದದನ್ನು ಖಂಡಿತವಾಗಿ ನಮಗೆ ಕೊಡುವರು. ನಂಬುವರು ಹಲ್ಲೆಲೂಯಾ ಹೇಳಿರಿ. ಮುಂದೆ ಹೋದನು. ಯೋರ್ದನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು. ಹೀಗೆ ಹೆಂಗೆ ಇರುತ್ತೆ ಅದನ್ನು ನೋಡುವಾಗ, ಬರೀ ಕಣ್ಣಲ್ಲಿ ನೋಡುವಾಗ, ಎಷ್ಟು ಸುಂದರವಾದ ಒಂದು ಸ್ಥಳ. ನಾನೇ ಒಂದು ನಿಮಿಷ ಹೆದರಿಬಿಟ್ಟೆ, ಅವನಿಗೆ ಒಳ್ಳೇದು ಸಿಕ್ಕಿತಲ್ಲ, ಇನ್ನು ಮುಂದೆ ನಾನು ಏನು ಮಾಡುವೇನು, ಆ ರೀತಿಯಲ್ಲಿ ಒಂದು ಭಯ ಅವನನ್ನು ಆವರಿಸಿಕೊಳ್ಳುತ್ತೆ. ನೇರವಾರಿಯಾದ ಸ್ಥಳ, ಏನೇನು ತೋಟಧಾರ ಇರುತ್ತೆ, ಅಲ್ಲೇ ಎಲ್ಲ ಕರ್ಕೊಂಡು ಹೋಗಿಬಿಟ್ಟನಲ್ಲ, ಒಂಥರ ನಮಗೆ ಭಯ ಆಗುತ್ತದೆ. ಬಟ್ ಆವಾಗ ನೀವು ನೋಡಿದ್ರೆ ದೇವರು ಇಳಿದು ಬಂದು ಮಾತನಾಡ್ತಾರೆ. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಹಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೊದೋಮಿಗೆ ಬಂದನು. ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾಪರಾಧಿಗಳು ಆಗಿದ್ದರು. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಮಾತನಾಡುತ್ತಾರೆ. ಹಲ್ಲೆಲೂಯಾ. ಅವನಿಗೆ ಒಂದು ಚೂರು ಭಯ. ಒಳ್ಳೆ ಲ್ಯಾಂಡ್ ಹೋಯ್ತಲ್ಲ, ನೀವು ಹುಡುಕ್ತಾ ಇದ್ದ ಲ್ಯಾಂಡ್ ಹೋಯ್ತು. ಇವತ್ತು ನಾನು ಏನು ಮಾಡಬೇನು, ಎಲ್ಲಿ ಹೋಗಿ ವಾಸವಿರುವೇನು, ಈ ದನ ಕುರಿಗಳಿಗೆ ಒಳ್ಳೆಯ ಹಸಿರು ಹುಲ್ಲು ಗಾವಲು ಎಲ್ಲಿ ಸಿಗುತ್ತೆ ಅಂತ ಅವನು ಯೋಚನೆ ಮಾಡ್ತಾ ಇರುವಾಗ ದೇವರು ಮಾತನಾಡ್ತಾರೆ. ಏನ್ ಮಾತನಾಡ್ತಾರೆ? ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಒಂದು ಕಡೆ ಇರುವ ಜಾಗ ಇಲ್ಲ ರೀ, ಎಲ್ಲ ಕಡೆಯೂ 4 ದಿಕ್ಕಲ್ಲಿಯೂ ನಾನು ನಿನಗೇನು ಮಾಡ್ತೇನೆ, ಸ್ಥಳವನ್ನು ನಿನಗೂ ನಿನ್ನ ಸಂತಾನದವರೆಗೂ ಕೊಡುವೇನು. ಮನಸ್ಸಲ್ಲಿ ನಾವು ಅಂದ್ಕೊಳ್ತೇವೆ, ಇಲ್ಲ ಅವರ ಅಂದ್ಕೊಂಡಿರ್ಬೋದು, ತೋರಿಸ್ತಾ ಇಲ್ಲ, ಬಟ್ ಬರೀ ಮಾತೇ ಆಡ್ತಾ ಇದ್ದಾರಲ್ಲ. ಕೆಲಸ ನಮಗೆ ಹಂಗೆ ಮನಸ್ಸಲ್ಲಿ ಬರುತ್ತೆ. ಯಾವಾಗಲೂ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ, ಬಟ್ ನಡೀತಾ ಇಲ್ಲಲ್ವಾ. ಬಟ್ ನಮ್ಮ ಜೀವನದಲ್ಲಿ ನಮ್ಮ ಕಣ್ಣು ಕಾಣದ ರೀತಿಯಲ್ಲಿ ದೇವರು, ಹಲ್ಲೆಲೂಯಾ. ಒಂದು ಸಿನಿಮಾ ನೋಡಿದರೆ ಅದರಲ್ಲಿ ಮುಂದೆ ಒಂದು ಹೀರೋ ಬರ್ತಾನೆ, ಬಟ್ ಅದರ ಹಿಂದೆ ಡೈರೆಕ್ಷನ್ ಮಾಡುವ ಒಬ್ಬ ಡೈರೆಕ್ಟರ್ ಇರ್ತಾನೆ. ಆ ಡೈರೆಕ್ಟರ್ ಇಲ್ಲದೆ ಇವನು ಏನು ಮಾಡೋಕ್ಕಾಗಲ್ಲ. ಸ್ಕ್ರಿಪ್ಟ್, ಇವನು ಕೊಡುವ ಸ್ಕ್ರಿಪ್ಟ್ ಅನ್ನೇ ಅವನು ಏನ್ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ. ಹಾಗೆ ಇರುವಾಗ ಇದು ಸ್ಕ್ರಿಪ್ಟ್ ಕೊಡೋದು ಯಾರು? ದೇವರು. ಹಿಂದೆ ಎಲ್ಲವನ್ನು ಮಾಡ್ತಾ ಇದ್ದಾರೆ.
ನೀವು ನೋಡಿದ್ರೆ ಅವನ ಹತ್ರ ಬಂದು ಮಾತನಾಡ್ತಾರೆ. ಏನು ಮಾತನಾಡಿದರು? ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಸುಮ್ಮನೆ ಇಲ್ಲ, ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಶಾಶ್ವತ ನಿತ್ಯ ಕಾಲ. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನ ಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದೀತು. ನೀನೆದ್ದು ಈ ದೇಶದ ಎಲ್ಲಾ ಕಡೆಯಲ್ಲೂ ತಿರುಗಾಡಿ ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು. ಹಲ್ಲೆಲೂಯಾ. ಈ ರೀತಿಯಲ್ಲಿ ದೇವರ ಪ್ರಸನ್ನತೆ, ದೇವರ ಮಾತುಗಳು ಅವನನ್ನು ನಂಬಿಕೆಯಲ್ಲಿ ಬಲಪಡಿಸುವಂತದ್ದಾಗಿತ್ತು. ದೇವರ ಪ್ರಸನ್ನತೆ ಇಲ್ಲದಿದ್ದರೆ ಅವನು ತಿರುಗಿ ಓಡಿ ಹೋಗಿರುತ್ತಾನೆ. ದೇವರ ಮಾತು ಅವನು ಒಂದೊಂದು ದಿವಸವೂ ಬಲಪಡಿಸಿ, ಸರಿ ಅದು ಹೋದರೆ ಪರವಾಗಿಲ್ಲ, ನಾನು ಮಾಡುವುದು ನಾನೇ. ತಂದೆ ಹೋಗಿಬಿಟ್ನಾ ಪರವಾಗಿಲ್ಲ, ನಿನ್ನ ನಡೆಸುವವನು ನಾನೇ. ಈ ಒಳ್ಳೆಯ ಸ್ಥಳ ಇಲ್ವಾ, ನಾನು ಈ ದೇಶದಲ್ಲಿ ಇರುವ ಎಲ್ಲ ಸ್ಥಳವನ್ನು ನಿನಗೆ ಕೊಡ್ತೇನೆ, ಹೆದರಬೇಡ, ನನ್ನ ಜೊತೆಯಲ್ಲಿ ಇರು, ಭಯಪಡಬೇಡ ಅಂತ ಹೇಳುತ್ತಾರೆ. ನೋಡಿದ್ರೆ 14ನೇ ಅಧ್ಯಾಯವನ್ನು ಓದುವಾಗ ಲೋಟನನ್ನು ಅವನ ಕುಟುಂಬವನ್ನು, ಅಲ್ಲಿ ಒಂದು ಯುದ್ಧ ನಡೀತಾ ಇದೆ, ಅಲ್ಲಿ ಅವರು ಆ ಸ್ಥಳವನ್ನು ಒಂದು ಹಿಡಿತಾ ಇರುವಾಗ ಲೋಟನನ್ನು ಏನ್ ಮಾಡ್ತಾರೆ, ಹಿಡಿದುಕೊಂಡು ಹೋಗಿಬಿಡ್ತಾರೆ. ಆವಾಗ ಇದು ಯಾರಿಗೆ ಬಂದು ತಲುಪುತ್ತೆ ಸುದ್ದಿ? ಅಬ್ರಹಾಮನ ಮನೆಯಲ್ಲಿ 318 ಚೆನ್ನಾಗಿ ಟ್ರೈನಿಂಗ್ ತಗೊಂಡ ಯುದ್ಧ ವೀರರು ಇದ್ದರು, ಹಾಗೆ ತಾನೆ? ಅವ್ರು ಹೋಗಿ ಏನ್ ಮಾಡ್ತಾರೆ, ಅವನನ್ನು ಕಾಪಾಡೋದಕ್ಕೆ ಯಾರು ಹೋಗ್ಬೇಕು ಇವತ್ತು? ಅಬ್ರಹಾಮನು ಹೋಗಿ ಅವನನ್ನು ಬಿಡಿಸ್ಕೊಂಡು ಬರ್ತಾನೆ. ಹಲ್ಲೆಲೂಯಾ. ನೋಡಿದ್ರೆ ಕೆಲವು ಸಾರಿ ನಮಗ್ ಅವರು ಫಸ್ಟ್ ಆಗಿ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡಿರೋದು ಎಷ್ಟೋ ಜನ ನಮಗ್ ಮುಂದೆ ಹೋಗಿರ್ಬೋದು. ಬಟ್ ನಾನು ಹೇಳ್ತಾನೆ, ಒಂದ್ ದಿವಸ ಬರುತ್ತೆ ಅವರನ್ನು ಕಾಪಾಡುವುದಕ್ಕೆ ಯಾರು ಹೋಗ್ಬೇಕು? ನಮ್ಮ ಪ್ರಾರ್ಥನೆ, ನಮ್ಮ ಮೊಳಗಾಡು ಬೇಕಾಗುತ್ತದೆ. ಅವರಿಗೆ ಫಸ್ಟ್ ಕೊಟ್ಟಿದ್ದಾರಲ್ಲ ಬ್ಲೆಸ್ಸಿಂಗ್, ನೀವು ಒಂದು ವೇಳೆ ಅನ್ಕೊಳ್ತಾ ಇರಬಹುದು. ಬಟ್ ಹೇಳ್ತೇನೆ, ನಿಮಗೆ ಶ್ರೇಷ್ಠವಾದ ಸಿಗುತ್ತೆ, ನಿಮ್ಮ ಮುಖಾಂತರನೇ ಅನೇಕರಿಗೆ ಆಶೀರ್ವಾದ. ಅದಕ್ಕೆ ಅವ್ರು ಹೇಳಿದರು, ನೀನೇ ಆಶೀರ್ವಾದ ನಿಧಿಯಾಗುವಿ. ಅಬ್ರಹಾಮ್ ದೇವರು ಕೊಟ್ಟ ವಾಗ್ದಾನ. ಇವತ್ತು ಲೋಟನ್ನು ಕಾಪಾಡಿ ಅವನಿಗೆ ಬಿಡುಗಡೆಯನ್ನು ತಂದು ಕೊಟ್ಟವನು ಯಾರು? ಅಬ್ರಹಾಮನು. 15ನೇ ಅಧ್ಯಾಯವನ್ನು ನಾವು ಧ್ಯಾನಿಸುವಾಗ ಇವನಿಗೆ ಇವತ್ತು ಮಗು ಇಲ್ಲ, ವರ್ಷಗಳು ಹಾದು ಹೋಗ್ತಾ ಇದೆ. 75ರಲ್ಲಿ ಅವನು ಹಾರಾನ್ ಬಿಟ್ಟು ಹೊರಟು ಬಂದನು ಕಾನಾನ್ ದೇಶಕ್ಕೆ. ಇವತ್ತು 90 ಆಯಿತು, ಆವಾಗಲೂ ಅವನಿಗೆ ಮಗು ಇಲ್ಲ. ಮನೆಯಲ್ಲಿ ಕೆಲಸದವನಿದ್ದಾನೆ, ಕೆಲಸದವನ ಮಗನಿದ್ದಾನೆ. ಅವರ ಆ ಒಂದು ಟ್ರೆಡಿಷನ್ ಅಲ್ಲಿ ಮಗು ಯಾರಿಲ್ಲದೆ ಆ ಸೊತ್ತು ಯಾರಿಗೆ ಹೋಗುತ್ತೆ? ಆ ರೀತಿಯಲ್ಲಿ ಹೋಗಿ ಬಿಡುತ್ತೆ. ಅವನು ಅದನ್ನು ಹೇಳ್ತಾನೆ. 15ನೇ ಅಧ್ಯಾಯವನ್ನು ಓದ್ರಿ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಅದಕ್ಕೆ ಅಬ್ರಹಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದ್ದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು. ತಿರುಗಿ ಅಬ್ರಹಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು, ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ. ನೀನು ಭಯಪಡುತ್ತೀಯಾ? ನನಗೆ ಮಗು ಇಲ್ಲ, ಇವನೇ ಕೆಲಸದವನ ಮಗನೇ ಬಾಧ್ಯಸ್ಥನಾಗುವುದು ನೀನು ಅಂದ್ಕೊಳ್ತಾ ಇದೀಯಾ? ನಾನು ಹೇಳ್ತೇನೆ, ನಿನಗೆ ನಾನು ಕೊಡುವ ಮಗನ ಮುಖಾಂತರನೇ, ಹಲ್ಲೆಲೂಯಾ, ನಾನು ಆಶೀರ್ವಾದವನ್ನು ಕೊಡುವೆನು. ನಾನು ಕೊಟ್ಟ ಮಾತು ಅದನ್ನು ನಾನು ಬದಲಾಯಿಸುವ ದೇವರಲ್ಲ, ನಾನು ನಂಬಿಕಸ್ಥರಾಗಿರುವ ದೇವರು ಎಂದು ಮಾತನಾಡ್ತಾರೆ. ಅವನನ್ನು ಹೊರಗಡೆ ಕರ್ಕೊಂಡು ಬಂದು ಆಕಾಶದ ಕಡೆಗೆ ನೋಡು. 5ನೇ ವಾಕ್ಯವನ್ನು ಓದ್ರಿ. ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಹಲ್ಲೆಲೂಯಾ. ನಂಬಿಕೆಯೇ ನೀತಿಯಾಯಿತು. ಹಲ್ಲೆಲೂಯಾ. ಅವನ ನಂಬಿಕೆ, ದೇವರು ನಂಬಿದನು. ಅವನು ಕಂಡು ಅವನು ನೋಡಿ ಅವನು ನಂಬಿರ್ಲಿಲ್ಲ. ದೇವರ ಮಾತು ಮೇಲೆ ನಂಬಿಕೆ ಇಟ್ಟನು, ದೇವರ ಶಕ್ತಿ ಮೇಲೆ, ಅವರ ಪ್ರೀತಿ ಮೇಲೆ ನಂಬಿಕೆ ಇಟ್ಟನು. ಅದು ದೇವರಿಗೆ ನೀತಿಯಾಯಿತು. ಹಲ್ಲೆಲೂಯಾ. ಆಮೇಲೆ ದೇವರು ಅವನ ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. ಆಮೇಲೆ ಆತನು ಅವನಿಗೆ, ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರ್ ಎಂಬ ಕಲ್ದೀಯರ ಪಟ್ಟಣದಿಂದ ಬರಮಾಡಿದ ಯೆಹೋವನೇ ನಾನು ಎಂದು ಹೇಳಲು, ಅವನು, ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವೆನೆಂದು ತಿಳುಕೊಳ್ಳುವುದು ಹೇಗೆ ಎಂದು ಕೇಳಿದನು. ಅದಕ್ಕೆ ಆತನು, ನೀನು 3 ವರ್ಷಗಳ
ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. ಅವನು ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಪಶುಗಳನ್ನು ಕಡಿದು ಎರಡೆರಡು ಹೋಳು ಮಾಡಿ ತುಂಡಿಗೆ ತುಂಡನ್ನು ಎದುರಾಗಿ. ಆ ಕಾಲದಲ್ಲಿ ಆ ಬಲಿ ಸಿಸ್ಟಮ್, ಅದನ್ನು ಯಜ್ಞವೇದಿ ಮೇಲೆ ಬಲಿ ಕೊಡೋದು ಹೆಂಗೆ ಅಂದ್ರೆ, ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಒಡಂಬಡಿಕೆ ಒಪ್ಪಂದ ಮಾಡಿಕೊಳ್ಳೋರು ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಇದ್ದಾರೆ. ಇಬ್ಬರು ಬಂದು ಏನ್ ಮಾಡ್ತಾರೆ, ಒಂದು ಬಲಿ ಪಶುವನ್ನು ತಗೊಂಡು ಬಂದು ಅದನ್ನು ಕಡಿದು ಅವ್ರು ಹೇಳ್ತಾರೆ, ನಾನು ಈ ಒಪ್ಪಂದದಲ್ಲಿ ನಂಬಿಕಸ್ಥನಾಗಿ ಇರುವೇನು. ಒಂದು ವೇಳೆ ನಾನು ತಪ್ಪು ಮಾಡಿದರೆ ಈ ಒಂದು ಪರಿಸ್ಥಿತಿ ನನಗೆ ಬರುತ್ತೆ. ಅದಕ್ಕೆ ಮೃಗವನ್ನು ಏನ್ ಮಾಡ್ತಾರೆ, ಕೊಲ್ಲುತ್ತಾರೆ, ಬಲಿ ಕೊಂದು ಹಾಕ್ತಾರೆ. ನೀನು ಮಾಡಿದರೆ ನಿನಗೂ ಈ ಗತಿ ಆಗುವುದು. ಕಟ್ ಅಂಡ್ ಜಾಯಿನ್, ಅದೇ ಕವನೆಂಟ್ ರಿಲೇಶನ್ಶಿಪ್. ಆ ರೀತಿಯಲ್ಲಿ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ. ಇಲ್ಲಿ ದೇವರು, ಹೌದಾ ನೀನ್ ನಂಬುತ್ತಾ ಇಲ್ವಾ, ಒಂದು ಒಡಂಬಡಿಕೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಒಡಂಬಡಿಕೆ ಆ ಸಂಬಂಧವನ್ನು ಸ್ಥಿರಗೊಳಿಸುತ್ತದೆ. ಹಲ್ಲೆಲೂಯಾ. ಈ ಕಾಲದಲ್ಲಿ ನೋಡಿದರೆ ಮಕ್ಕಳು ಲವ್ ಮಾಡ್ತಾರೆ, ಅದು ನಿಜವಾದ ಒಂದು ಸಂಬಂಧ, ಒಂದು ರಿಲೇಶನ್ಶಿಪ್ ಆಗಿ ಇರುವುದಿಲ್ಲ. ಯಾವಾಗ ಅವರು ಇಬ್ಬರು ಮದುವೆ ಮಾಡಿಕೊಳ್ಳುತ್ತಾರೋ ಆ ಒಂದು ಒಪ್ಪಂದದಲ್ಲಿ ಒಂದು ಸಭೆಯಲ್ಲಿ ಬಂದು ದೇವರ ಮುಂದೆ ಅವ್ರು ನಿಂದು, ನಾನು ಇವಳನ್ನು ದೇವರ ಮುಂದೆ ಹೆಂಡತಿಯಾಗಿ ಗಂಡನಾಗಿ ನಾನು ಏನ್ ಮಾಡ್ತೇನೆ, ಸ್ವೀಕರಿಸಿಕೊಳ್ತೇನೆ. ಈ ದಿವಸದಿಂದ ನಾವು ಒಡಂಬಡಿಕೆಯಲ್ಲಿ ಬರ್ತೇವೆ. ನಾವು ಶುಭ ಕಾಲದಲ್ಲಿಯೂ ಕಷ್ಟ ಕಾಲದಲ್ಲಿಯೂ ಬಿತ್ತಿರುವಾಗಲೂ ನಾವು ನಿಲ್ಲುವಾಗಲೂ ಎಲ್ಲಾ ಕಾಲದಲ್ಲಿ ಮರಣ ಪರ್ಯಂತರ ನಾನು ಇವಳನ್ನು ಕೈ ಬಿಡುವುದಿಲ್ಲ. ಹಾಗೆ ತಾನೆ? ಹಿಂಗೆ ನಾವೇನ್ ಮಾಡ್ತೇವೆ, ಒಂದು ಒಡಂಬಡಿಕೆ ನಾವು ಮಾಡಿಕೊಳ್ತೇವೆ, ಒಂದು ಮಾತು ಕೊಡುತ್ತೇವೆ. ಆ ರೀತಿಯಲ್ಲಿ ಇಲ್ಲಿ ದೇವರು ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆ ಸಂಬಂಧವನ್ನು ದೇವರು ಮಾಡಿಕೊಳ್ಳೋದನ್ನು ನಾವು ನೋಡುತ್ತೇವೆ. ಬಾ, ನಿನಗೆ ಭಯ ಆಗ್ತಾ ಇದೆಯಾ, ದೇವರು ನಾನು ನಿನ್ನ ಜೊತೆಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ಎಂದು ಕರೆದು ಅವನ ಜೊತೆಗೆ ಏನ್ ಮಾಡ್ತಾರೆ, ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಆ ಒಡಂಬಡಿಕೆಯನ್ನು ಅವರು ಮಾಡಿದ ಮೇಲೆ ಅವರು ಕೊಟ್ಟಂತ ಮಾತನ್ನು ನೀವು ನೋಡಿರಿ. ಹೊತ್ತು ಮುಳುಗುತ್ತಿರುವಾಗ ಅಬ್ರಹಾಮನಿಗೆ ಗಾಢ ನಿದ್ರೆ ಹತ್ತಿತು. ಕಾರ್ಗತ್ತಲು ಅವನ ಮೇಲೆ ಕವಿಯಿತು. ಅವನು ಭಯಭ್ರಾಂತನಾದನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. ಎಲ್ಲಿ ಸಂತಾನದವರು ಯಾರು? ಇಸ್ರೇಲ್ ಜನರು ಐಗುಪ್ತ ದೇಶಕ್ಕೆ ಹೋಗುವರು. ಅಲ್ಲಿ 430 ವರ್ಷ ದಾಸರಾಗಿ ಇರುವರು. ಆಮೇಲೆ ಮುಂದೆ 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ. ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯವರು 4ನೇ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನು ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಒಂದು ಒಡಂಬಡಿಕೆ ದೇವರು ಅವನ ಜೊತೆಗೆ ಮಾಡಿಕೊಳ್ತಾರೆ. ಅವನು ಬದುಕಿದ ಸ್ವಲ್ಪ ಕಾಲ, ಆದರೂ ಇಸ್ರೇಲ್ ಜನರಿಗೂ ನಡೆಯುತ್ತಿರುವ ಕಾರ್ಯವನ್ನು ದೇವರನ್ನು ತಿಳಿಸ್ತಾರೆ. ಹಲ್ಲೆಲೂಯಾ. ಐಗುಪ್ತ ದೇಶದಲ್ಲಿ ನಾನು ಇವರನ್ನು ಕರ್ಕೊಂಡು ಹೋಗಿ 70 ಜನರನ್ನು ನಾನು ಕರ್ಕೊಂಡು ಹೋಗಿ ಅವರನ್ನು ಹೆಚ್ಚಿಸಿ ದೊಡ್ಡ ದೇಶವಾಗಿ ಅವರನ್ನು ಬದಲಾಯಿಸಿ ನಾನು ಕೊಟ್ಟಂತ ಮಾತನ್ನು ಪೂರೈಸಿ ತಿರ್ಗಾ ಕರ್ಕೊಂಡು ಬಂದು ಇಲ್ಲಿ ಸ್ಥಾಪಿಸುವೇನು. ನೀನು ಇರಲಿಲ್ಲ, ನೀನು ನನ್ನ ಕಡೆ ಬಂದ್ಬಿಡುತ್ತೀಯ, ಬಟ್ ನಾನು ಕೊಟ್ಟಂತ ಮಾತನ್ನು ಪೂರೈಸುವನು. ಅಬ್ರಹಾಮನೇ, ನೀ ಸಾಮಾನ್ಯವಾಗಿ ನೋಡ್ತಾ ಇದೀಯಾ, ನಾನು ನಿನಗೆ ಕೊಟ್ಟಿರುವ ವಾಗ್ದಾನ ದೊಡ್ಡದು. ಹಲ್ಲೆಲೂಯಾ. ಲೋಕವೇ ಕಣ್ತೆರೆದು ನೋಡುವಂತ ಒಂದು ವಾಗ್ದಾನವನ್ನು ನಿನಗೆ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಇಲ್ಲಿ ದೇವರು ಅವನ ಜೊತೆಗೆ ಮಾತನಾಡಿ ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. ಸರಿ, ಅವನು ಏನು ಮಾಡಿರ್ಬೇಕು? ಇಷ್ಟು ದೊಡ್ಡ ಒಡಂಬಡಿಕೆ ದೇವರೇ ಮಾಡಿಕೊಂಡಿದ್ದಾರಲ್ಲ, ಸುಮ್ಮನೆ ಅವನು ಇನ್ನೂ ಸ್ವಲ್ಪ ಕಾಲ ಕಾಯ್ತಾ ಇರಬೇಕಿತ್ತು. 16ನೇ ಅಧ್ಯಾಯವನ್ನು ನೋಡಿದರೆ ದೊಡ್ಡದಾಗಿ ಒಂದು ತಪ್ಪು ಅಬ್ರಾಮ್ ಸಾರಾ ಇಬ್ಬರು ಮಾಡುತ್ತಾರೆ. 16ನೇ ಅಧ್ಯಾಯವನ್ನು ನೋಡಿರಿ. ಅಬ್ರಾಮನ ಹೆಂಡತಿಯಾದ ಸಾರಯಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದವಳಾದ ಹಾಗಾರಳೆಂಬ ದಾಸಿ ಇದ್ದಳು. ಹೀಗಿರಲಾಗಿ ಸಾರಯಳು ಅಬ್ರಹಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು. ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿಪಟ್ಟನು. ಅಬ್ರಹಾಮನು 10 ವರ್ಷ
ವರ್ಷ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಾಯಳು ಐಗುಪ್ತ್ಯಳಾದ ಹಾಗಾರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು. ಅವನು ಹಾಗಾರಳನ್ನು ಕೂಡಲು ಬಸುರಾದಳು. ತಾನು ಬಸುರಾದನೆಂದು ತಿಳುಕೊಂಡಾಗ ಅವಳು ಯಜಮಾನಿಯ ತಾತ್ಸಾರ ಮಾಡಿದಳು. ಆಗ ಸಾರಾಯಳು ಅಬ್ರಾಮನಿಗೆ, ನನ್ನ ಗೋಳು ನಿನಗೆ ತಗಲಲಿ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದ್ದೇನಷ್ಟೇ. ಅವಳು ತಾನು ಬಸುರಾದನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ. ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು ಅಬ್ರಾಮನು, ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಸಾರಾಯಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು. ಅವಳು ಮರಳು ಇದು ಕಾಡಿದಳು. ಬೇಕಾ? ಸುಮ್ಮನೆ ಇರಬೇಕಿದ್ದಾರೆ ಇವರು. ಮಗು ಇಲ್ಲ, ಸರಿ, ದೇವರು ಸರ್ವಶಕ್ತನು, ನಂಬಿಕೆ ಇಲ್ಲದೆ ಹೋಗಿಬಿಟ್ಟರು ಅವರು. ಈ ತರ ಜೀವನದಲ್ಲಿ ಒಡಂಬಡಿಕೆಯನ್ನು ಬಿಟ್ಟು ದೂರವಾಗಿ ಇರುವ ಯಾರನ್ನು ನಮ್ಮ ಜೀವನದಲ್ಲಿ ಏನ್ ಮಾಡಬಾರದು, ಸೇರಿಸಿಕೊಳ್ಳಬಾರದು. ಒಡಂಬಡಿಕೆ ಜೀವನ ಬೇರೆ, ದೇವರಿಗೂ ನಮಗೊಂದು ಒಡಂಬಡಿಕೆ. ಮದುವೆ ಆದ ಮೇಲೆ ಗಂಡನು ಹೆಂಡತಿಗೂ ಇರೋ ಒಂದು ಒಡಂಬಡಿಕೆ. ಈ ಎರಡನ್ನು ಬಿಟ್ಟು ನಾವು ಹೊರಗಡೆ ನಾವು ಯಾರನ್ನು ತರುವುದಕ್ಕೆ ನಾವು ಪ್ರಯತ್ನ ಮಾಡಿ ಅವರ ಮುಖಾಂತರ ಇದು ದೇವರಿಗೆ ಸಹಾಯ ಮಾಡ್ತಾರೆ. ಯಾರು ಸಹಾಯ ಮಾಡ್ತಾರೆ? ಸಾರಾಯಿ. ಸರಿ, ಮಗು ಇಲ್ಲ ಅಂದ್ರೆ ನಾವೇ ಒಂದು ಶರೀರದ ಬಲದಿಂದ ಯಾರಾದರೂ ಒಬ್ಬರ ಮುಖಾಂತರ ನಾವು ಮಗುವನ್ನು ಹೆರೋಣ, ದೇವರ ವಾಗ್ದಾನ ನೆರವೇರಲಿ. ಯಾರಿಗೆ ಇವರು ಸಹಾಯ ಮಾಡ್ತಾರೆ? ದೇವರಿಗೆ ಸಹಾಯ ಮಾಡಬಹುತ್ತಾರೆ. ದೇವರ ಮೇಲೆ ನಗ್ತಾ ಇದ್ದರು, ಏನಪ್ಪ ನನಗೆ ಸಹಾಯ. ಅದು ತಪ್ಪು. ಅದು ಮಾಡುವಾಗ ಅವಳಿಗೆ ಏನಾಯ್ತು? ತೊಂದರೆ ಆಯ್ತು, ಕಷ್ಟ ಆಯ್ತು, ಅವಳಿಗೆ ಹೆಮ್ಮೆ ಬಂತು. ನಮ್ಮ ಯಜಮಾನಿಗೆ ಮಗು ಇಲ್ಲ, ನನಗೆ ಮಗು ಇರುವಾಗ ಅವಳನ್ನು ಏನ್ ಮಾಡಿದಳು? ತಾತ್ಸಾರ ಮಾಡಿದಳು, ನೋಯಿಸಿದಳು ಮಾತುಗಳಲ್ಲಿ. ಐಗುಪ್ತು ದೇಶವನ್ನು ನೀವು ಸತಿವದಲ್ಲಿ ನೋಡಿದ್ರೆ ಯಾವಾಗಲೂ ಅದು ಪಾಪ ತುಂಬಿದ ದೇಶವಾಯಿತು. ಐಗುಪ್ತು ನಮ್ಮಲ್ಲಿ ಇರಲೇಬಾರದು. ಇಲ್ಲಿ ಅವಳನ್ನು ಕಳಿಸಿ ಬಿಡ್ತಾಳೆ. ದೇವರು ಅವಳು ಬಸುರಾಗಿ ಇದ್ದದರಿಂದ ಅವಳನ್ನು ಅರಣ್ಯದಲ್ಲಿ, ನೀನು ಯಾಕೆ ಇಲ್ಲಿ ಬಂದೆ, ತಿರುಗಿ ನಿನ್ನ ಯಜಮಾನಿ ಕೈಯಲ್ಲಿ ಹೋಗಿ ಅವಳಿಗೆ ಸೇವೆ ಮಾಡು, ಅವಳಿಗೆ ವಿಧೇಯರಾಗಿ ಇರು, ಅವಳಿಗೆ ವಿರೋಧವಾಗಿ ನೀನು ನಿಲ್ಲಬಾರದೆಂದು ಅಡ್ವೈಸ್ ಮಾಡಿ, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ನಾನು ಹೇಳ್ತೇನೆ, ನಾವು ಮಾಡುವ ಚಿಕ್ಕ ತಪ್ಪು, ಅದು ಚಿಕ್ಕದೆಂದು ನಾವು ಕೆಲವು ಸಾರಿ ಯೋಚನೆ ಮಾಡ್ತೇವೆ. ಇದು ಏನು, ಅವ್ರ ಕಾಲದಲ್ಲಿ ಇದೆಲ್ಲ ಆರಾಮಾಗಿ ನಡೀತಾ ಇದ್ದ ಒಂದು ಕಾರ್ಯನೇ. ಬಟ್ ದೇವರಿಗೆ ಅದು ಇಷ್ಟ ಇಲ್ಲ. ನನ್ನ ಒಡಂಬಡಿಕೆಯನ್ನು ಮೀರಿ ಯಾರು ಏನು ಮಾಡಿದರೋ ದೇವರು ಅವರನ್ನು ಏನ್ ಮಾಡ್ತಾರೆ? ನಮ್ಮನ್ನು ಬಿಟ್ಟು ಅಗಲಿಸಿಬಿಡ್ತಾರೆ. ಅಥವಾ ಕಾರ್ಯಗಳು ನಮ್ಮ ಜೊತೆಯಲ್ಲಿ ಇರುವುದನ್ನು ದೇವರು ಬಯಸುವುದಿಲ್ಲ. ಯಾಕಂದ್ರೆ ಅದು ನಾವು ದಿವಸಗಳು ಹೋಗ್ತಾ ಅದು ತೊಂದರೆ ಆಗುತ್ತದೆ, ಅದು ಕಷ್ಟ ಆಗುತ್ತದೆ. ಆದ್ರಿಂದ ದೇವರು ಏನ್ ಮಾಡ್ತಾರೆ? ದೂರ ಮಾಡುತ್ತಾರೆ. ಮುಂದೆ ಓದಮ್ಮ. ಅಬ್ರಹಾಮನು 99 ವರ್ಷದವನಾದ. ಹೌದು, ಎಷ್ಟು ವಯಸ್ಸಾಯ್ತು ಅವನಿಗೆ? ಇನ್ನೂ ಮಗು ಇಲ್ಲ. 75 ಅವನಿಗೆ ವಾಗ್ದಾನ ಸಿಕ್ಕಿತ್ತು. ನಾನು ಅದನ್ನು ಲೆಕ್ಕಾಚಾರ ನೋಡುವಾಗ 75 ಹಾರನವನ್ನು ಬಿಟ್ಟು ಹೋಗುವಾಗ, ಬಟ್ ಅದಕ್ಕೆ ಮುಂಚೆನೆ ದೇವರು ಅವನಿಗೆ ಏನ್ ಮಾಡಿದರು? ವಾಗ್ದಾನವನ್ನು ಕೊಟ್ಟಿದ್ದಾರೆ. ಯಂಗ್ ಸ್ಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ 75 ಅವನು ಹಾರನನ್ನು ಬಿಟ್ಟು ಬರ್ತಾನೆ. ತುಂಬಾ ವರ್ಷಗಳು ಅವನು ಕಾಯ್ತಾ ಇದ್ದನು. ನಮಗೆಲ್ಲ ಇಷ್ಟು ವರ್ಷಗಳು ಕಾಯ್ತಾ ಇರೋದಕ್ಕೆ ಶಕ್ತಿ ಇಲ್ಲ, ದೀರ್ಘ ಶಾಂತಿ ಇಲ್ಲ, ತಾಳ್ಮೆ ಇಲ್ಲ. ಬಟ್ ಆದ್ರಿಂದ ಇವನು ಎಲ್ಲ ತಪ್ಪು ಮಾಡಿಬಿಟ್ಟನು. ಇದು 99 ಬಂದಿದ್ದಾರೆ. 99 ದೇವರು ಇವತ್ತು ಏನು ಮಾಡ್ತಾರೆ ನೋಡೋಣ. ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ಅಬ್ರಹಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿ ಏನು ಹೇಳಿದರು? ದೇವರು ಅವನಿಗೆ, ಸರ್ವಶಕ್ತನಾದ ದೇವರು ನಾನು, ನನಗೆ ನಡಕೊಂಡು ದೋಷ ಇಲ್ಲದವನಾಗಿರು. ಹಂಗಾದ್ರೆ ಏನಂದ್ರೆ ಇನ್ನು ಮುಂದೆ ಈ ತರ ಹುಚ್ಚಿ ಕೆಲಸ ಎಲ್ಲ ಮಾಡಬೇಡ ಅಂತ ಹೇಳಿ. ಮುಂದೆ ದೇವರು ಅವನ ಸಂಗಡ ಮಾತಾಡಿ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ. ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗಿ ಮೂಲ ಪುರುಷನಾಗುವಿ ಎಂದು ದೇವರು ಹೇಳಿದರು. ಹಲ್ಲೆಲೂಯಾ.
ಅಂದರೆ ಫಾದರ್ ಆಫ್ ಮೆನಿ ನೇಷನ್ಸ್. ಆ ರೀತಿಯಲ್ಲಿ ನಾನು ನಿನ್ನನ್ನು ಬದಲಾಯಿಸಿದ್ದೇನೆ ಬಾ. ನಿನಗೆ ಅಬ್ರಹಾಮನೆಂದು ಹೆಸರಿರುವುದು, ನಿನಗೆ ಅತ್ಯಧಿಕವಾದ ಅಬ್ರಹಾಂ ಇವತ್ತು ಏನಾಗ್ತಾನೆ? ಅಬ್ರಹಾಂ. ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು, ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸರು ಹುಟ್ಟುವರು, ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೆನೆಂದು ನಾನು ನಿನಗೋಸ್ಕರವೂ ನಿನ್ನ ಸಂತತಿಯ ಎಲ್ಲಾ ತಲತಲಾಂತರಿಗಳಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು ಅಂದನು. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನಂತೂ ನನ್ನ ಒಡಂಬಡಿಕೆಯನ್ನು ಕೈಕೊಂಡು ನಡೆಯಬೇಕು, ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯವರು ಎಲ್ಲಾ ತಲತಲಾಂತರಗಳಲ್ಲಿ ಅದನ್ನು ಕೈಕೊಂಡು ನಡೆಯಬೇಕು. ನೀನು ನಿನ್ನ ಹಿಂದೆ ಬರುವ ಸಂತತಿಯವರು ಕೈಕೊಳ್ಳಬೇಕಾದ ನನ್ನ ನಿಬಂಧನೆಯು ಯಾವುದೆಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಸುನ್ನತಿಯಾಗಬೇಕೆಂಬುದೇ. ಇದು ಒಡಂಬಡಿಕೆಯ ಗುರುತಾಗಿರುತ್ತೆ. ಬಟ್ ಅದು ಆಕ್ಚುಲಿ ಅದು ಜೀವ ಇರುವ ಸ್ಥಳ. ಅದರಲ್ಲಿ ಏನಾದರೂ ಏಟು ಬಿಟ್ಟರೆ ಸತ್ತೋಗಿ ಬಿಡ್ತಾರೆ. ಇರುವಾಗ ಜೀವವನ್ನು ಕೊಡುವ ನಾವು ದೇವರಿಗೆ ನಮ್ಮನ್ನು ಸಂಪೂರ್ಣವಾಗಿ ಪ್ರಾಣಾತ್ಮ ಶರೀರವನ್ನು ಒಪ್ಪಿಸಿಕೊಡುವ ಒಂದು ಕಾರ್ಯನೇ ಸರ್ಕಮ್ಸಿಷನ್. ದೇವರಿಗೋಸ್ಕರ ದೇವರು ಮನುಷ್ಯನು ಮಾಡಿಕೊಂಡಿರುವ ಜೀವವನ್ನೇ ಅವನು ಕೊಡುವುದಕ್ಕೆ ಅವನು ಸಿದ್ಧನಾಗಿರ್ತಾನೆ. ಅದನ್ನು ತೋರಿಸುವುದಕ್ಕೋಸ್ಕರ ಆ ರೀತಿಯಲ್ಲಿ ಒಪ್ಪಿಸುವಿಕೆಯನ್ನು ಅದು ತೋರಿಸುವಂತದ್ದಾಗಿರುವುದು ಸರ್ಕಮ್ಸಿಷನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಾಲದಲ್ಲಿ ನಮಗೆ ಎಲ್ಲಿ ಸರ್ಕಮ್ಸಿಷನ್ ನಡೀತಾ ಇದೆ? ಎಲ್ಲಿ? ಹೃದಯದಲ್ಲಿ. ಹಲ್ಲೆಲೂಯಾ. ಪೌಲನು ಬರೀತಾನೆ, ನಿಮಗೆ ಸುನ್ನತಿ ಹೆಂಗೆ ಆಗಿರುತ್ತೆ? ಹೃದಯದಲ್ಲಿ. ನಾವು ನೂತನ ಸೃಷ್ಟಿಯಾಗಿ ಬಿಟ್ಟೇವೆ ಎಂದು ಹೇಳ್ತಾನೆ. ಮುಂದೆ ನೀವು ಮಾನಸ್ಥಾನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳಬೇಕು, ಅದೇ ನಿಮಗೂ ನನಗೂ ಉಂಟಾದ ಒಡಂಬಡಿಕೆಗೆ ಗುರುತು. 15ನೇ ವಾಕ್ಯ ಓದು. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಯಳೆಂದು ಕರೆಯದೆ ಸಾರಾ ಎಂದು ಕರೆಯಬೇಕು. ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು. ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು, ಅಬ್ರಹಾಮನು ಅಡ್ಡಬಿದ್ದು ನಕ್ಕು, 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ, 90 ವರ್ಷದವಳಾದ ಸಾರಳು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ, ಇಷ್ಮಾಯೇಲನಿದ್ದಾನಲ್ಲ, ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎಂದು ಸಾರ್ ಹೇಳ್ತಾರೆ ಅಡ್ವೈಸ್. ಯಾರಿಗೆ? ದೇವರಿಗೆ. ಇಸ್ಮಾಯೇಲ್ ಇದ್ದಾನಲ್ಲ, ಅದಕ್ಕೆ ದೇವರೇನು ಹೇಳಿದರು? ದೇವರು ಹಾಗಲ್ಲ, ಅರ್ಥ ಮಾಡಿಕೊಳ್ಳಿರಿ, ಹಾಗಲ್ಲ, ನನ್ನ ಉದ್ದೇಶ ಅದಲ್ಲ. ನಾನು ಆರಿಸಿಕೊಂಡಿರೋದು ನಾನು ವಾಗ್ದಾನ ಕೊಟ್ಟ ವಾಗ್ದಾನದ ಪುತ್ರ. ಹಲ್ಲೆಲೂಯಾ. ವಾಗ್ದಾನದ ಮಗನು, ಅವನನ್ನೇ ನಾನು ಆರಿಸಿಕೊಂಡಿದ್ದೇನೆ. ಅವನು ಶಾರೀರಿಕ ಬಲದಿಂದ ಬರುವವನಲ್ಲ, ನನ್ನ ಆತ್ಮದಿಂದ ಹುಟ್ಟುವವನೇ. ಹಲ್ಲೆಲೂಯಾ. ಇನ್ನು ಹುಟ್ಟಿರಲಿಲ್ಲ. ಅವಾಗ ದೇವರು ತುಂಬಾ ಸ್ಪಷ್ಟವಾಗಿ ಹೇಳುತ್ತಾರೆ, ನೀನು ಶಾರೀರಿಕ ಬಲದಿಂದ ಇವನನ್ನು ಪಡ್ಕೊಂಡಿರಿ, ಬಟ್ ನಾನು ವಾಗ್ದಾನ ಕೊಟ್ಟದೆ ನಾನು ನಿನ್ನ ಹೆಂಡತಿಯಾದ ಸಾರ ಮುಖಾಂತರ ನಿನಗೆ ಮಗುವನ್ನು ಕೊಡುವೇನು. ಹಾಗಲ್ಲ, ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು. ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು, ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು. ಇಷ್ಮಾಯೇಲನ ವಿಷಯದಲ್ಲಿಯೂ ನೀನು ಮಾಡಿದ ವಿನಹವನ್ನು ಕಿವಿಗೊಟ್ಟು ಕೇಳಿದ್ದೇನೆ, ಅವನನ್ನು ಆಶೀರ್ವದಿಸಿದ್ದೇನೆ, ಅವನನ್ನು ಅಭಿವೃದ್ಧಿ ಮಾಡಿ ಅವನಿಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು. ಅವನು, ಸರಿಪ ನೀನು ತಪ್ಪು ಮಾಡಿದೆ, ದೇವರು ಕೂತ್ಕೊಂಡು ನೀನು ಪಾಪಿ, ಸುಮ್ಮನೆ ಬಿಡೋದಿಲ್ಲ ಹಂಗೆಲ್ಲ ಹೇಳ್ತಾ ಇಲ್ಲ. ಆಯ್ತು ಬಿಡು, ನಿನ್ನ ಬಲಹೀನತೆಯಲ್ಲಿ ಮಾಡಿಬಿಟ್ಟೆ, ಬಟ್ ನಾನು ಇಸ್ಮಾಯಿಲನ್ನು ಆಶೀರ್ವದಿಸುವೆನು. ದೇವರಲ್ಲಿ ವಾಗ್ದಾನ ಕೊಡ್ತಾರೆ. ಎಷ್ಟು ಒಳ್ಳೆಯ ದೇವರು. ಬಟ್ ಶಾಶ್ವತ ಆ ಒಂದು ಆಶೀರ್ವಾದ ಯಾರೊಂದಿಗಿತ್ತೆ? ದೇವರು ವಾಗ್ದಾನ ಕೊಟ್ಟ ಮಗನಾಗಿರುವ ಈಸಾಕ. ಅಬ್ರಹಾಮನು, ಈಸಾಕನು, ಯಾಕೋಬನು, ಯೋಸೇಫನು, ಇಸ್ರೇಲ್ ಜನರು, ಅವರ ಮುಖಾಂತರ ಬರುವ ರಕ್ಷಕನಾದ ಯೇಸು ಕರ್ತನ ಮುಖಾಂತರ ಇಡೀ ಲೋಕಕ್ಕೆ ರಕ್ಷಣೆಯ ನಿತ್ಯ ಜೀವನ ಆಶೀರ್ವಾದ. ಹಲ್ಲೆಲೂಯಾ. ಸಾಮಾನ್ಯವಾದ ಕಾರ್ಯ ಅಲ್ಲ. ನಾವು ಒಂದು ಮಗು ತಾನೇ ಯೋಚನೆ ಮಾಡ್ತೇವೆ. ದೇವರು ಮಗು ಅಲ್ಲ, ಇಡೀ ಲೋಕ. ಹಲ್ಲೆಲೂಯಾ. ಕಂಪ್ಲೀಟ್ ಆಗಿ ಅವ್ರು ಯೋಚನೆ ಮಾಡ್ತಾರೆ. ನಮಗಾಗಿ ಅವ್ರು ಇಟ್ಟಿರುವ ಯೋಜನೆಗಳು ಸಾಮಾನ್ಯವಾದಲ್ಲ. ನಾವು ಸಾಮಾನ್ಯವಾಗಿ ಯೋಚನೆ ಮಾಡ್ತೇವೆ, ಬಟ್ ಅವರು ಶ್ರೇಷ್ಠವಾದ ರೀತಿಯಲ್ಲಿ ನಮಗಾಗಿ ಯೋಜನೆಗಳನ್ನು ಉಂಟು ಮಾಡಿ ಇಟ್ಟಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ 15ನೇ ಅಧ್ಯಾಯ. ಅಬ್ರಾಮನು
ಹಾ. ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ಹ್ಮ್. ತನ್ನ ಗೂಡಾರದ ಬಾಗಿಲಲ್ಲಿ ಕೂತಿರುವಾಗ ಹ್ಮ್. ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹ್ಮ್. ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಮತ್ತೆ ಏನು ವಯಸ್ಸು ಅವನಿಗೆ? 99. ಹಾ. ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಹ್ಮ್. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಹ್ಮ್. ಗೂಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಹ್ಮ್. ಸ್ವಾಮಿ ದಯವಿರಲಿ, ಹ್ಮ್. ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ಹ್ಮ್. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ಹ್ಮ್. ನೀರು ತರಿಸಿಕೊಡುತ್ತೇನೆ. ಹ್ಮ್. ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಹ್ಮ್. ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಹ್ಮ್. ಸ್ವಲ್ಪ ಆಹಾರ ತರುತ್ತೇನೆ. ಹ್ಮ್. ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು ಹ್ಮ್. ಅವರು, ನೀನು ಹೇಳಿದಂತೆಯೇ ಮಾಡಬಹುದು ಅಂದರು. ಹ್ಮ್. ಆಗ ಅಬ್ರಹಾಮನು ಗೂಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ, ಹಸನಾದ 3 ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು. ಆಮೇಲೆ ಅವನು, ನಿಮಗೊಂದು ವಿಷಯ ಅರ್ಥವಾಯ್ತಾ? ದೇವದೂತರು ಅವರು ಊಟ ಮಾಡ್ತಾರೆ. ಅವರೇ ಮಾಡೋ ಊಟ ಅದೇನು ನಾವು ಹೇಳಿದ್ರೆ ಮನ್ನಾ. ಅವ್ರು ತಿನ್ನೋದೇನು? ಮನ್ನಾ. ಕೆಲವೊಂದು ಜನರಿಗೆ ಪರಲೋಕ ರಾಜ್ಯ ಹೋಗ್ಬೇಕಾದ್ರೆ ಭಯ. ನಾವು ಇಲ್ಲೆಲ್ಲ ಚಿಕನ್ ಮಟನ್ ಅದು ಇದನ್ನ ತಿಂತಾ ಇರಲಿಲ್ಲ, ಅಲ್ಲಿ ಏನು ಸಿಗಲ್ವಾ ಅಂತ ಯೋಚನೆ ಮಾಡ್ತಾರೆ. ಹೌದನೇ? ಪುನರುತ್ಥಾನ ಹೊಂದಿದ ಯೇಸು ಕರ್ತನು ಮೀನು ತಿಂದರು, ಹಂಗೆ ತಾನೆ? ಬರೀ ಮೀನು ಸಿಕ್ಕಿದೆ ಅಲ್ಲಿ, ಖಂಡಿತ 100%. ಡೋಂಟ್ ವರಿ. ಓಕೆ, ಮಿಕ್ಕದೆಲ್ಲ ನಾವು ಆಮೇಲೆ ನೋಡೋಣ. ಇಲ್ಲಿ ಕೂಡ ದೇವದೂತರಿಗೆ ಅವನು ಏನ್ ಮಾಡ್ತಾನೆ? ರೊಟ್ಟಿ ಬೇರೆ ಮಟನ್ ಅನ್ನು ರೆಡಿ ಮಾಡ್ತಾನೆ. ಆಮೇಲೆ ಅವನು ಹ್ಮ್. ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಹಾಲಿನ ಮಟನ್ ಅನ್ನ ಹಾಲಿನ ಕೈಗೆ ಕೊಟ್ಟನು. ಹ್ಮ್. ಹಾಳು ಬೇಗನೆ ಅಡಿಗೆ ಮಾಡಿದನು. ಹ್ಮ್. ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಹ್ಮ್. ಆ ಮನುಷ್ಯರಿಗೆ ಬಡಿಸಿದನು. ಹ್ಮ್. ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಹ್ಮ್. ಅವನು ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು. ಊಟ ಮಾಡಿದರು. ನಿಜ. ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು, ಅಗೋ ಗೂಡಾರದಲ್ಲಿದ್ದಾಳೆ ಅಂದನು. ಅದಕ್ಕಾತನು, ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಹಲ್ಲೆಲೂಯಾ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗೂಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು. ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿದ್ದರು. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ, ನನ್ನಂತ ಮುದುಕಿಗೆ ಭೋಗವಾದೀತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಯೆಹೋವನು ಅಬ್ರಹಾಮನಿಗೆ, ಸಾರಳು ನಕ್ಕು, ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು. ಯೆಹೋವನಿಗೆ ಅಸಾಧ್ಯವಾದುದುಂಟು. ಹಲ್ಲೆಲೂಯಾ. ಯೆಹೋವನಿಗೆ ಅಸಾಧ್ಯವಾದುದು ಉಂಟು. ನಾನು ಹೇಳಿದಂತೆ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು. ಪಕ್ಕ 100%, 100% ಎಂದು ಹೇಳಿದನು. ಆಗ ಸಾರಳು ಭಯಪಟ್ಟು, ನಾನು ನಗಳಿಲ್ಲ, ಅಯ್ಯೋ ನಾನು ನಗಲಿಲ್ಲ, ಈಗ ನೋಡಿ ಎಂದು ಬೊಂಕಲು ಆತನು, ಹಾಗನ್ನ ಬೇಡಮ್ಮ, ನೀನು ನಕ್ಕದುಂಟು ಅಂದನು. ದೇವರ ಮುಂದೆ ಯಾರಾದ್ರೂ ಸುಳ್ಳು ಹೇಳಕ್ಕಾಗುತ್ತಾ? ಆ ಮನುಷ್ಯರು ಅಲ್ಲಿಂದ ಹೊರಟು ಸೋದೋಮಿನ ಕಡೆಗೆ ನೋಡಿದರು. ಅಬ್ರಹಾಮನು ಅವರನ್ನು ಸಾಗ ಕಲಿಸುತ್ತಾ ಅವರ ಜೊತೆಯಲ್ಲೇ ಬಂದಿದ್ದನು. ಆಗ ಯೆಹೋವನು ತನ್ನೊಳಗೆ, ನಾನು ನೋಡಿದ್ರೆ 3 ಜನರು ಬಂದರು, 2 ದೂತರು ಅವ್ರ ಮುಂದೆ ಸೋದೋಮ್ ಗೊಮೋರ ಕಡೆ ಹೋಗ್ತಾ ಇದ್ರು. ಒಬ್ಬರು ಮಾತ್ರ ಅಲ್ಲಿ ನಿಲ್ತಾ ಇದ್ರು. ಅವ್ರ ಬಗ್ಗೆ ಏನು ಬರೆಯಲ್ಪಟ್ಟಿದೆ? ಆಗ ಯೆಹೋವನು, ಹಲ್ಲೆಲೂಯಾ, ದೇವರು ಅಲ್ಲಿ ನಿಂತು ಮಾತನಾಡ್ತಾರೆ. ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ? ಅವನಿಂದ ಬಲಿಷ್ಠವಾದ ಮಹಾ ಜನಾಂಗವು ಹುಟ್ಟಬೇಕಲ್ಲ. ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರ ಪೌತ್ರರಿಗೆ, ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು
ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ಹಲ್ಲೆಲೂಯಾ. ದೇವರು ಅವನ ಜೊತೆಯಲ್ಲಿ ಮಾತನಾಡುವಾಗೆಲ್ಲ ತಾನು ಕೊಟ್ಟಂತ ವಾಗ್ದಾನವನ್ನು ನೆನಪಿಗೆ ತರ್ತಾರೆ. ಹಲ್ಲೆಲೂಯಾ. ಅವನಿಗೆ ತಿರುಗ ಹೇಳ್ತಾರೆ, ನಾನು ಕೊಟ್ಟಂತ ಮಾತನ್ನು ಪೂರೈಸುವೆನು. ನಿನ್ನ ಸಂತಾನದವರು ಈ ರೀತಿಯಲ್ಲಿ ಇರುವವರು, ನಿನ್ನ ಸಂತಾನದವರು ಬಹಳ ಹೆಚ್ಚಾಗಿರುವವರು ಹೆದರಬೇಡ. ಅವನಿಗೆ ಅವನ ಭಯವನ್ನು ನೀಗಿಸಿ ಅವನಲ್ಲಿ ವಿಶ್ವಾಸವನ್ನು ಬಲಪಡಿಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಆಮೇಲೆ ಅವರು ಹೇಳ್ತಾರೆ, ನಾನು ಸೊದೋಮ್ ಗೊಮೋರವನ್ನು ನಾನು ಏನು ಮಾಡಕ್ಕೆ ಹೋಗುತ್ತೇನೆ? ನಾಶ ಮಾಡಕ್ಕೆ ಹೋಗುತ್ತೇನೆ. ಅಲ್ಲಿ ಯಾರಿದ್ದಾರೆ? ಲೋಟನು. ಅವನಲ್ಲಿ ನಿಂದು ಮಧ್ಯಸ್ಥ ಪ್ರಾರ್ಥನೆ ಮಾಡುತ್ತಾನೆ. ಅಲ್ಲಿ 50 ನೀತಿವಂತರು ಇದ್ದರೆ ನೀವು ಅವರನ್ನು ಅಳಿಸಿಬಿಡ್ತೀರಾ? ದೇವರು ಹೇಳ್ತಾರೆ, ಅಲ್ಲ, 50 ನೀತಿವಂತಿದ್ದರೆ ನಾನು ಅಳಿಸುವುದಿಲ್ಲ. ಅಂದರೆ 40. ದೇವರಿಗೆ ಕೋಪ ಮಾಡಿಕೊಳ್ಬಾರದು. 40 ಇದ್ರೆ, 30 ಇದ್ರೆ, ಒಂದು 10 ಜನರಿದ್ರೆ ದೇವರಿಗೆ ಗೊತ್ತು ಇವನು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ವಿನ್ನಹ ಮಾಡ್ತಾನೆ ಗೊತ್ತು. ದೇವರು ಮಾತು ಕೊಟ್ಟು ಬಿಟ್ಟು ಹೋಗುತ್ತಾರೆ. ಆ ರೀತಿಯಲ್ಲಿ ಅಲ್ಲಿ ನೀತಿವಂತರಿದ್ರೆ ನಾನು ಅವರನ್ನು ಆ ಸ್ಥಳವನ್ನು ಅಳಿಸುವುದಿಲ್ಲ. ದೇವರು ಏನು ಮಾಡ್ತಾರೆ? ನೀತಿವಂತರನ್ನು ಕಾಪಾಡಿಬಿಟ್ಟು ದುಷ್ಟರನ್ನು ನಾಶ ಮಾಡುತ್ತಾರೆ. ಅಲ್ಲಿ 19ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಾಗ ಲೋಟನು ಅವನ ಕುಟುಂಬವನ್ನು ದೇವರು ಸೊದೋಮ್ ಗೊಮೋರ ಪಟ್ಟಣದಿಂದ ಹೊರಗಡೆ ತಂದು ಕಳುಹಿಸಿದ ಮೇಲೆ ಬೆಂಕಿ ಗಂಧಕವನ್ನು ಆ ಪಟ್ಟಣದ ಮೇಲೆ ಸುರಿಸಿ ಅದನ್ನು ನಾಶ ಮಾಡುವುದನ್ನು ನಾವು ನೋಡ್ತೇವೆ. ಅದು ಒಂದು ಕಡೆ ಇರಲಿ, ಬಟ್ ದೇವರು 99 ವಯಸ್ಸಲ್ಲಿ ಅವನಿಗೆ ಕೊಟ್ಟ ಒಂದು ಮಾತನ್ನು, ಏನು ಮಾತು? ನಾನು ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಪಡಿಸುವ ದೇವರು. ಹಲ್ಲೆಲೂಯಾ. ಆ ವಾಕ್ಯವನ್ನು ತಿರುಗ ನೋಡೋಣ. ಫಸ್ಟ್ ನಾವು ಹಾಕಿದ್ದೇವಲ್ಲ ಇದು, ನಾನು ಹೇಳಿದಂತೆ ಮಾಡುವೇನು. ಅದು ದೇವರ ವಾಗ್ದಾನ. ಬರುವ ವರ್ಷ ಇದೇ ಕಾಲದಲ್ಲಿ ನಾನು ಏನು ಮಾಡೋಣ? ಇದೇ ಕಾಲದಲ್ಲಿ ಒಂದು ಸಮಯವನ್ನು ನೇಮಿಸ್ತಾರೆ. ದೇವರು ನೇಮಿಸಿದ ಸಮಯದಲ್ಲಿ ದೇವರು ವಾಗ್ದಾನಗಳು ಹೆಂಗೆ ಪೂರೈಸ್ತಾರೆ ಅಂತ ನೋಡಿದ್ರೆ, ಮೊದಲು ವಾಗ್ದಾನ ಕೊಡ್ತಾರೆ, ಅದು ಒಂದು ನಿಮಿಷಪಟ್ಟ ಸಮಯದಲ್ಲಿ ಅದನ್ನು ಪೂರೈಸ್ತಾರೆ. ಆಮೇಲೆ ನಾನು ನಿನ್ನ ಬಳಿಗೆ ಬಂದಾಗ ದೇವರೇ ಇಳಿದು ಬಂದು ಅದನ್ನು ನಡೆಸುತ್ತಾರೆ. ಹಲ್ಲೆಲೂಯಾ. ನೀವು ನೋಡಿದರೆ ಐಗುಪ್ತ ದೇಶದಿಂದ ಫಾರೋನ್ ಕೈಯಿಂದ ಜನರನ್ನು ತಪ್ಪಿಸಿ ಕೆಂಪು ಸಮುದ್ರ ಮುಂದೆ ಹೋಗಿ ನಿಲ್ಲಿಸ್ತಾರೆ. ಆಮೇಲೆ ದೇವರು ಮೋಶೆ ಮುಖಾಂತರ ಕೆಂಪು ಸಮುದ್ರವನ್ನು ವಿಭಾಗಿಸಿ ಅವರು ನಡೆಸಿಕೊಂಡು ಹೋಗಿ ಒಂದು ಕಡೆ ಅವರು ಹೋದ ತಕ್ಷಣ ಐಗುಪ್ತ ಜನರು ಅವರು ಹಿಂದಟ್ಟಿ ಬರುವಾಗ ದೇವರು ಇಳಿದು ಬಂದು ಯುದ್ಧ ಮಾಡಿದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ದೇವರು ಸುಮ್ಮನೆ ನಿಂತ್ಕೊಂಡು ನೀವೆಲ್ಲ ಹೋಗಿ ಹಂಗೆಲ್ಲ ಇಲ್ಲ, ಅವರೇ ಇಳಿದು ಬಂದು ಯುದ್ಧವನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಅವರೇ ಇಳಿದು ಬಂದು ನಮ್ಮ ಪರವಾಗಿ ಯುದ್ಧ ಮಾಡೋ ದೇವರು. ಅವ್ರು ಹೇಳ್ತಾರೆ, ಹೌದು ವಾಗ್ದಾನ ಕೊಟ್ಟಿದ್ದೇನೆ, ಅದು ನಿಮಿಷಪಟ್ಟ ಸಮಯದಲ್ಲಿ ನಡೆಯುತ್ತೆ, ಬಟ್ ನಾನೇ ಇಳಿದು ಬಂದು ಅದನ್ನು ನಡೆಸುವೆನು, ಪೂರೈಸುವೆನು. ಹಲ್ಲೆಲೂಯಾ. ಆಮೇಲೆ ನೋಡಿದ್ರೆ, ನಾನು ನಿನ್ನ ಬಳಿಗೆ ಬಂದಾಗ ಹೇಳಿದಂತೆ ಮಾಡುವೆನು. ನೀವು 21ನೇ ಅಧ್ಯಾಯ ತಗೊಂಡು ಮೊದಲ ವಾಕ್ಯವನ್ನು ಓದ್ರಿಯಾ? ಯೆಹೋವನು ನಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಹಲ್ಲೆಲೂಯಾ. ಅಯ್ಯೋ, ಕ್ಲೈಮ್ಯಾಕ್ಸ್ ಬಂತು ಮೂವಿ. ನೀವಂದ್ರೆ ಅಂತ ಹೇಳ್ತಾರಲ್ಲ, ಯೆಹೋವನು ತಾನು ಹೇಳಿದಂತೆ ಸಾರಳ ಮೇಲೆ ದಯವಿಟ್ಟು, ಅವಳು ಏನೆಲ್ಲ ದೇವರಿಗೆ ವಿರೋಧವಾಗಿ ಮಾತಾಡಲಿ ನತ್ತಳು. ಅದಕ್ಕೆ ಅದರಲ್ಲಿ ಒಂದು ಮಾತಿದೆ, ಸಾರಾಳ ಮೇಲೆ ದಯವಿಟ್ಟು. ಸಾರಾಳಿಂದಲೇ ಆಗಾರಲು ಬಂದಳು. ಅದರಿಂದ ದೇವರು ಅವಳನ್ನು ಕ್ಷಮಿಸಿ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಹಲ್ಲೆಲೂಯಾ. ಓದ್ರಿಯಾ? ಹೇಗೆಂದರೆ ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಹೆತ್ತಳು. ಅಬ್ರಹಾಮನು ಸಾರಳಲ್ಲಿ ತನ್ನಿಂದ ಹುಟ್ಟಿದ ಮಗನಿಗೆ ಇಸಾಕನೆಂದು ಹೆಸರಿಟ್ಟು 8ನೆಯ ದಿನದಲ್ಲಿ ದೇವರ ಅಪ್ಪನೆಯ ಮೇರೆಗೆ ಸುನ್ನತಿ ಮಾಡಿದನು. ಒಡಂಬಡಿಕೆ ಪುತ್ರನವನು. ಹಲ್ಲೆಲೂಯಾ. ಒಡಂಬಡಿಕೆ ಮಗನು. ಒಡಂಬಡಿಕೆ ದೇವರೊಂದಿಗೆ ಒಡಂಬಡಿಕೆ ಅವರು ಮಾಡಿಕೊಳ್ತಾರೆ. ಅದೇನು ಪ್ರತಿಷ್ಠೆ, ಅದು ಪ್ರತಿಷ್ಠಿಸುವುದು. ನಾವು ಮಗುವನ್ನು ಪ್ರತಿಷ್ಠಿಸ್ತೇವೆ, ಇದು ದೇವರಿಗೆ. ಅದೇ ರೀತಿಯಲ್ಲಿ ಅವನು ದೇವರೊಂದಿಗೆ ಆ ಒಡಂಬಡಿಕೆ ಮಗನಾಗಿ ಅವನನ್ನು ಪ್ರತಿಷ್ಠಿಸುತ್ತಾನೆ. ಹಲ್ಲೆಲೂಯಾ. ಯೆಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು
ನೆರವೇರಿಸ. ಅವನು ಏನು ಹೆಸರು ಇಟ್ರು? ಈಸಾಕನ ಅರ್ಥ ಏನು? ನಗು. ಹಲ್ಲೆಲೂಯಾ. ನಕ್ಕನು, ನಿಜವಾಗಿ ನಗ್ತಾನೆ ಇವತ್ತು. ನನಗೆ ಈ ವಯಸ್ಸಲ್ಲಿ ಮಗುವ, ನಾನು ಯೋಚನೆ ಕೂಡ ಮಾಡಿಲ್ಲ. ದೇವರು ಕೊಟ್ಟಂತ ಮಾತನ್ನು ಪೂರೈಸಿದನು. ಅವನು ಅದು ತನಕ ಇದ್ದವನು ಇವತ್ತು ಏನ್ ಮಾಡಿದನು? ಬಾಯಿ ತೆರೆದು 32 ಹಲ್ಲುಗಳನ್ನು ಹೊರಗಡೆ ತೋರಿಸಿ ನಕ್ಕನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸಾಕನು ಹುಟ್ಟಿದಾಗ ಅಬ್ರಹಾಮನು 100 ವರ್ಷದವನಾಗಿದ್ದನು. ಸಾರಳು, ದೇವರು ನನ್ನನ್ನು ನಗುವಂತೆ ಮಾಡಿದ್ದಾನೆ, ಕೇಳುವವರೆಲ್ಲರೂ ನನ್ನೊಡನೆ ನಗುವರು. ಹಲ್ಲೆಲೂಯಾ. ಲಾಸ್ಟ್ ಪಾಯಿಂಟ್ ನೋಡ್ರಿ, ದೀರ್ಘ ಕಾಯುವಿಕೆಯ ಅವಧಿಯು ನಿಮ್ಮ ಜೀವನದಲ್ಲಿಯೂ ದೇವರು ಅದನ್ನು ಬಯಸ್ತಾರೆ. ಹಲ್ಲೆಲೂಯಾ. ತುಂಬಾ ವರ್ಷಗಳು ಕಾಯ್ತಾ ಇದ್ದೀರಿ, ವಾಗ್ದಾನಗಳು ಕೈಯಲ್ಲಿ ಉಂಟು, ಏನು ಕೊರತೆ ಇಲ್ಲ. ಎಷ್ಟೋ ವಾಗ್ದಾನಗಳು ವರ್ಷ ತಿಂಗಳು ಸಿಗ್ತೆ, ಬಟ್ ಅದು ನೆರವೇರ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದೆಯಲ್ಲ. ದೇವರು ಮಾತು ಕೊಡ್ತಾರೆ, ನಾನು ಅಬ್ರಹಾಮನಿಗೆ ಕೊಟ್ಟ ಮಾತನ್ನು 75 ವಯಸ್ಸಲ್ಲಿ ಕೊಟ್ಟರು, 100 ವಯಸ್ಸಲ್ಲಿ ಪೂರೈಸಿದನು. ನಂಬಿಕಸ್ಥರಾಗಿರುವ ದೇವರು, ನಾನು ನಿಮ್ಮ ಜೀವನದಲ್ಲಿ ನಾನು ನಂಬಿಕಸ್ಥರಾಗಿದ್ದು ಕೊಟ್ಟಂತ ಮಾತನ್ನು ಪೂರೈಸುವೆನು ಎಂದು ದೇವರು ವಾಗ್ದಾನ ಕೊಡ್ತಾರೆ. ಬಟ್ ನಾವು ನಮ್ಮ ಕಡೆಯಿಂದ ನಾವು ಮಾಡಬೇಕಾದರೂ ಕಾರ್ಯ, ಮೊದಲನೇದಾಗಿ ನಾವು ದೇವರ ಮೇಲೆ ಹೆಚ್ಚಾದ ನಂಬಿಕೆ ಇಡಬೇಕು. ಏನು ಇಡಬೇಕು? ನಂಬಿಕೆ. ಅವರು ಸರ್ವಶಕ್ತನು, ಅವರಿಂದ ಎಲ್ಲ ಆಗುತ್ತದೆ. ಅಸಾಧ್ಯವಾದದ್ದು ಒಂದು ಇಲ್ಲ, ಎಲ್ಲ ಸಾಧ್ಯವೇ. ಇಲ್ಲಿ ನೋಡಿದ್ರೆ ಅವ್ರ ಜೀವನದಲ್ಲಿ 75ರಿಂದ 100 ವಯಸ್ಸುವರೆ ನಡೆದ ಎಲ್ಲಾ ಘಟನೆಗಳನ್ನು ನಾವು ನೋಡುವಾಗ ಅವನಿಗೆ ಮೊದಲು ತಡೆಯಾಗಿದ್ದದ್ದು ಯಾರು? ಅಬ್ರಹಾಮನ ತಂದೆ. ಕೆಲವು ಸಾರಿ ನಮ್ಮ ಪೇರೆಂಟ್ಸ್ ಅವರ ರೀತಿಯಲ್ಲೇ ನಡೆಸ್ಕೊಂಡು ಹೋಗ್ತಾ ಇರೋರು, ನಮ್ಮನ್ನು ಫ್ರೀಡಮ್ ಆಗಿ ಬಿಡುವುದಿಲ್ಲ. ಆವಾಗ ನಾವು ಸ್ಪಷ್ಟವಾಗಿ ಹೇಳಿಬಿಡಬೇಕು. ತಯಾರಾಗನ ತೀರಿ ಹೋಗಲಿ ಅಂತ ನಾವು ಪ್ರೇಯರ್ ಮಾಡಬಾರದು. ನಮ್ಮ ಜೀವನದಲ್ಲಿ, ನಮ್ಮ ಮನೆಯಲ್ಲಿ ನಮಗೆ ದೊಡ್ಡ ಜಗಳ ಆಗಿಬಿಡುತ್ತೆ. ನಾವು ಹೇಳಬೇಕು, ನನಗೆ ದೇವರು ಈ ಒಂದು ದರ್ಶನ ಕೊಟ್ಟಿದ್ದಾರೆ, ನನಗೆ ದೇವರು ಈ ಒಂದು ಹುಡುಗನ್ನು ತೋರಿಸ್ತಾರೆ, ನನಗೆ ದೇವರು ಈ ಒಂದು ಹುಡುಗನ್ನು ತೋರಿಸ್ತಾರೆ. ಬೇಕಾದರೆ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡು ನಿಜವಾ ಇಲ್ವಾ ಅದನ್ನು ತಿಳ್ಕೊಂಡು ನಾವು ದೇವರ ಚಿತ್ತವನ್ನು ಮಾಡೋಣ ಎಂದು ತಿಳಿಸಬೇಕು. ಒಂದು ಕೆಲಸ ಆಗಲಿ, ಒಂದು ಸ್ಟಡೀಸ್ ಆಗಲಿ, ಜೀವನದಲ್ಲಿ ಒಂದು ವ್ಯಾಪಾರ ಮಾಡಕ್ಕೆ ಹೋಗ್ತೀರಾ, ಅದಕ್ಕೋಸ್ಕರ ದೇವರು ನಿಮ್ಮ ಜೊತೆ ಮಾತನಾಡಿ ಒಂದು ಮಾತು ಕೊಟ್ರೆ ಆ ಮಾತನ್ನು ನಮ್ಮ ಪೇರೆಂಟ್ಸ್ ನಾವೇನ್ ಮಾಡಬೇಕು? ತಿಳಿಸಬೇಕು. ಹಲ್ಲೆಲೂಯಾ. ಆವಾಗ ದೇವರ ಚಿತ್ತ ಆದರೆ ತಂದೆ ತಾಯಿ ಒಪ್ಕೊಳ್ತಾರೆ. ಹಲ್ಲೆಲೂಯಾ. ನಾನು ಸೇವೆಗೆ ಹೋಗೋದಕ್ಕೆ ನಾನು ಒಪ್ಪಿಸಿಕೊಟ್ಟಾಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅಪ್ಪ ಕಣ್ಣೀರು ಬಿಟ್ರು. ಮಕ್ಕಳಿ ಅಂದ್ರೆ ನಾನು ಹೇಳಿದೆ, ನಾನು ಹೋದ ವರ್ಷ ನಾನು ತೀರಿ ಹೋಗಿರ್ಬೇಕಿತ್ತು, ದೇವರು ಜೀವ ಕೊಟ್ಟಿದ್ದಾರೆ, ಇನ್ನೊಂದ್ಸರಿ ಕಣ್ಣೀರು ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ರೆ. ಆಮೇಲೆ ಸರಿ ಬದುಕ್ತೀಯಲ್ಲ, ಅದು ಒಳ್ಳೇದು. ಸೇವೆಗೆ ಹೋಗ್ತೀಯಾ, ಕೆಲಸ ಮಾಡಿಕೊಂಡೇ ಸೇವೆ. ಎದುರುಗಡೆ ಇರೋ ಮನೆಗೆಲ್ಲ ಹೇಳಿಬಿಟ್ರು, ಇವನು ಸೇವೆಗೆ ಹೋಗ್ತಾನೆ. ಅವರು ಒಂದು ಸಿಲಿಂಡರ್ ಎತ್ತಿ ಮನೆ ಒಳಗಡೆ ಕೊಡಪ್ಪ ಅಂತ ಹೇಳಿದರು. ನಾನು ಸಿಲಿಂಡರ್ ಎತ್ತಿ ಮನೆ ಒಳಗೆ ಕೊಡ್ದೆ. DGS ದಿನಗಳನ್ನು ನೋಡಿದ್ಯಾ ಮಗನೇ ಅಂತ ಹೇಳಿದರು. ಈ ಟಾಪಿಕ್ ಯಾಕೆ ಬರ್ತಾ ಇದೆ ಅಂತ ಹೇಳಿದೆ. ಅವರು ಸ್ವಲ್ಪ ಕಾಲ ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿಕೊಂಡೇ ಸೇವೆ ಮಾಡಿದರು ಅಂತ. ಮಾತನಾಡಿದಾರ ನಿಮ್ಮ ಜೊತೆ? ನೀನು ಏನಾದರೂ ಒಂದು ಕೆಲಸ ಮಾಡಿಕೊಂಡೇ ಮಾಡಬೇಕಿದ್ದಾನೆ ಸೇವೆ ಅಂತ ಹೇಳಿದರು. ನಿನಗೂ ಹಣದ ಕೊರತೆ ಏನೂ ಬರುವುದಿಲ್ಲ ಅಂತ ಹೇಳಿದರು. ನೋಡಿದ್ರಿ, ನಿಮ್ಮೆಲ್ಲ ಎಲ್ಲಿಂದರೆ ತಂದಿದ್ದಾರೋ ಗೊತ್ತಿಲ್ಲ. ದಯಮಾಡಿ ಈ ಟಾಪಿಕನ್ನು ಮುಗಿಸಿಬಿಡಿ, ಒಂದೇ ಸಿಲಿಂಡರ್ ಹೊರಗಡೆ ಹಾಕ್ಬಿಡ್ತೇನೆ. ಎಲ್ಲಿ ಹೋದ್ರು ಸಂಬಂಧಿಕರು ನೋಡಿದ್ರೆ ಅವ್ರಿಗೂ ಹೇಳಿದ್ರಿ, ಬಂದರೆ ಮಾತನಾಡಿರಿ, ಅವ್ನ ಮನಸ್ಸನ್ನು ಬದಲಾಯಿಸಿ. ನಾನು ಒಂದು ದೇವರ ಮಾತಿಗೆ ಕಿವಿ ಕೊಟ್ಟು ಅದಕ್ಕೆ ವಿಧೇಯರಾದೆ. ಹಲ್ಲೆಲೂಯಾ. ಡ್ಯಾಡಿಗೆ ತೋರಿಸಿ, ಡ್ಯಾಡಿ ಸರಿಮಾ, ನಿನಗೆ ಒಂದು ದೇವರ ಮಾತು ಹಾಗೆ ಬಂದರೆ ಅದನ್ನೇ ಮಾಡು. ಆಮೇಲೆ ನನ್ನ ಮಮ್ಮಿ ಮನೆಯಲ್ಲಿ ಜಾಸ್ತಿ ಪ್ರಾರ್ಥನೆ ಮಾಡು, ಬಟ್ ಅವ್ರು ಒಪ್ಕೊಂಡಿಲ್ಲ. ಬಟ್ ಡ್ಯಾಡಿ ಒಂದು ಈಸ್ ಅ ವೆರಿ ಡಿಸಿಪ್ಲಿನ್ ಮ್ಯಾನ್, ಸ್ವಲ್ಪ ಒಂದು 5 ನಿಮಿಷ ಕೂತ್ಕೊಂಡು ಪ್ರೇಯರ್ ಮಾಡ್ತಾರೆ ಅಷ್ಟೇ. ಬಟ್ ದೇವರ ಮಾತಿಗೆ ಮೊದಲು ವಿಧೇಯರಾಗಿದ್ದು ನಮ್ಮ ಡ್ಯಾಡಿ, ಆಮೇಲೆ ನಮ್ಮ ಮಮ್ಮಿ ಒಪ್ಕೊಂಡ್ರು. ಆಮೇಲೆ ನಾನು ಇಂಜಿನಿಯರಿಂಗ್ ಎಲ್ಲ ಬಂಡಲ್ ಮಾಡಿ ಸೈಡಲ್ಲಿ ಇಟ್ಬಿಟ್ಟು ಸೇವೆಗೆ ಬಂದೆ. ಹಲ್ಲೆಲೂಯಾ. ಇರುವಾಗ ನಾವು ಅದನ್ನು ತಿಳಿಸಬೇಕು. ನಮಗೆ ಅವ್ರ ಸಹಾಯ ಬೇಕು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದಕ್ಕೆ ಜಗಳ ಆಡಿ ಹಂಗೆಲ್ಲ ಮಾಡಬಾರದು. ಪ್ರಾರ್ಥನೆ ಮಾಡಿ ಆರಾಮಾಗಿ ತಿಳಿಸಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಆಮೇಲೆ ದೇವ್ರ ಚಿತ್ತವಾದರೆ ಅವರು ಏನ್ ಮಾಡ್ತಾರೆ? ನಮಗೆ ದಾರಿ ಬಿಡುತ್ತಾರೆ. ಹಲ್ಲೆಲೂಯಾ. ಕೆಲವು ಸಾರಿ ಕೆಲವರು ಏನ್ ಮಾಡ್ತಾರೆ? ಕಂಪಲ್ ಮಾಡಿ ನಮ್ಮನ್ನು ಒಂದು ಜೀವನದಲ್ಲಿ ತಳ್ಳಿ ಬಿಡ್ಬಿಡ್ತಾರೆ. ಒಂದು ಮದುವೆ ಜೀವನದಲ್ಲಿ, ಒಂದು ಸೇವೆಯಲ್ಲಿ, ಇಲ್ಲ ಏನಾದರೂ ಒಂದು ವ್ಯಾಪಾರದಲ್ಲಿ, ಸ್ಟಡೀಸಲ್ಲಿ. ಅಲ್ಲಿ ಹೋದ್ರೆ ನಾವು ಅಭಿವೃದ್ಧಿ ಹೊಂದೋದಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಅದಕ್ಕೋಸ್ಕರ ಆರಿಸಲ್ಪಟ್ಟವರ, ನಮ್ಮನ್ನು ದೇವರ ಆ ಕೆಲಸಕ್ಕೋಸ್ಕರ ನಮ್ಮನ್ನು ಸೃಷ್ಟಿ ಮಾಡಿದರ ಆ ಒಂದು ಪರ್ಪಸ್, ಉದ್ದೇಶ ನಮಗೆ ಖಂಡಿತ ಗೊತ್ತಿರಬೇಕು. ಇಲ್ಲಾಂದ್ರೆ ನಮಗೆ ಸಂಬಂಧ ಇಲ್ಲದ ಒಂದು ಜಾಗದಲ್ಲಿ ಹೋಗಿ ನಾವು ಏನೋ ಮಾಡಬೇಕು, ಕೂತಿರ್ಬೇಕು, ಅದು ನಮಗೆ ಇಷ್ಟವೇ ಇರೋದಿಲ್ಲ. ಏನೋ
ಸರಿ ಮಾಡಬೇಕಂತ ಮಾಡಿಕೊಂಡಿರು. ಆದ್ದರಿಂದ ದೇವರ ಪಾದದಲ್ಲಿ ಒಪ್ಪಿಸಿಕೊಟ್ಟು, ಅಪ್ಪ ನನ್ನನ್ನು ನೀವು ಯಾಕೆ ಆರಿಸಿಕೊಂಡಿದ್ದೀರಿ, ನನ್ನ ಜೀವನ ಹೆಂಗೆ ಇರಬೇಕು ಅಂತ ನೀವು ಏನು ಡಿಸೈಡ್ ಮಾಡಿದಿರಿ ಎಂದು ನಾವು ಕೇಳಿ ಆ ಒಂದು ದಾರಿಯಲ್ಲಿ ನಾವು ನಡೆದರೆ ನಮಗೆ ಖಂಡಿತವಾಗಿ ದೇವರ ಚಿತ್ತ ನಮ್ಮಲ್ಲಿ ಖಂಡಿತವಾಗಿ ನೆರವೇರುವುದು. ಮೊದಲನೇದಾಗಿ ನಾವು ಅಬ್ರಹಾಮನ ತಂದೆ ತೆರಹನು ಅವನು ತಡೆಯಾಗಿದ್ದನು. ಯಾವಾಗ ಅವನು ಹಿಡಿತದಿಂದ ಹೊರಗಡೆ ಬಂದನೋ ಆ ಸಮಯ ಅವನು ಹಾರನನ್ನು ಬಿಟ್ಟು ಕಾನಾನ್ ದೇಶ, ಆಶೀರ್ವಾದ ದೇವರು ಕೊಟ್ಟಂತಹ ಆ ಆಶೀರ್ವಾದದ ದೇಶದಲ್ಲಿ ಅವನು ಪ್ರವೇಶ ಮಾಡಿದನು. ಎರಡನೇದಾಗಿ ಅವನಿಗಿದ್ದದ್ದು ಭಯ, ಎಲ್ಲಿ ಹೋದರೂ ಹೆದರಿದನು. ಬಟ್ ನೀವು ನೋಡಿದರೆ ಭಯ ಯಾಕೆ? ದೇವರ ಜೊತೆಯಲ್ಲಿ ಇರುವಾಗ, ಅವರ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಬರುವಾಗ, ಸರ್ವಶಕ್ತನಾಗಿರುವ ಸರ್ವಭೌಮನು, ಸರ್ವವನ್ನು ನಿಯಂತ್ರಿಸುವ ದೇವರು ನಮ್ಮ ಜೊತೆಯಲ್ಲಿ ಬರುವಾಗ ನಮಗೆ ಯಾಕೆ ಭಯ? ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಅರಸರುಗಳ ಕೈಯಲ್ಲಿ ಹೋಗಿ ಅವನು ಬಿತ್ತಿರುವಾಗಲ್ಲ, ಅವನ ಹೃದಯಗಳಲ್ಲಿ ಮಾತನಾಡಿ ಅವನಿಗೆ ಯಾವುದು ಕೇಡು ಬರದಂಗೆ ಅವನನ್ನು ಕಾಪಾಡಿ ಸಂರಕ್ಷಿಸಿ ಹೊರಗಡೆ ಸುರಕ್ಷಿತವಾಗಿ ತಂದ ಒಬ್ಬ ದೇವರಿದ್ದರು. ಹಲ್ಲೆಲೂಯಾ. ನಮಗೂ ಭಯ ಬರಬಾರದು. ಮನುಷ್ಯರನ್ನು ನೋಡಿ, ದೊಡ್ಡ ದೊಡ್ಡ ಕಾರ್ಯಗಳನ್ನು ನೋಡಿ ಹೆದರಬಾರದು. ನಮ್ಮನ್ನು ಯಾವಾಗಲೂ ಜೊತೆಯಲ್ಲಿ ಇದ್ದು ಕೈಗಿಡಿದು ನಡೆಸುವ ಒಬ್ಬ ದೇವರು ಇದ್ದೇ ಇರ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಭಯವನ್ನು ನಾವು ಏನು ಮಾಡಬೇಕು? ತೆಗೆದು ಹೊರಗಡೆ ಹಾಕಬೇಕು. ವಿಶ್ವಾಸಕ್ಕೆ ವಿರೋಧವಾದ ಭಯ, ಅದಿದ್ದರೆ ನೀವು ಭಯಪಟ್ಟು ಈಗ ಮುಂದೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಅಬ್ರಹಾಮನ ಚರಿತ್ರೆ ನೋಡಿದರೆ ಎಲ್ಲಾ ಸಮಯದಲ್ಲಿ ದೇವರು ಅವನೊಂದಿಗೆ ನಡೆದರು. ಎಲ್ಲಿ ಹೋದರು, ಎಲ್ಲಿ ವಾಸವಾಗಿದರು, ಅಲ್ಲಿ ದೇವರು ಅವನ ಜೊತೆಯಲ್ಲಿ ಮಾತನಾಡಿ ಅವನನ್ನು ಬಲಪಡಿಸಿದರು. ಹಲ್ಲೆಲೂಯಾ. ಆ ದೇವರು ನಿಮ್ಮೊಂದಿಗೆ ನಮ್ಮೊಂದಿಗೂ ವಾಗ್ದಾನ ಕೊಟ್ಟ ದೇವರು ನಮ್ಮೊಂದಿಗೆ ಜೊತೆಗಾರನಾಗಿ ಇರುವರು. ಹಲ್ಲೆಲೂಯಾ. ಮೂರನೇದಾಗಿ ಕೆಲವು ಸಾರಿ ಎರಡು ಲೋಟನು ಆಮೇಲೆ ಹಾಗರಳು ಎರಡನ್ನು ನೋಡಿದರೆ ಲೋಟನ ಹಾಗೆ ನಮ್ಮ ಜೊತೆಯಲ್ಲಿ ಇರುವ ಫ್ರೆಂಡ್ಸು ಕೆಲವು ಸಾರಿ ನಮ್ಮನ್ನು ಬಿಟ್ಟು ಅಗಲಿ ಹೋಗುತ್ತಾರೆ. ಕುಟುಂಬದಲ್ಲಿ ಇರುವವರು ನಮ್ಮನ್ನು ಬಿಟ್ಟು ಅಗಲಿ ಹೋಗುತ್ತಾರೆ. ಅವರು ಅಗಲಿ ಹೋಗುವುದು ನಮಗೆ ಒಳ್ಳೆಯದು. ಹಲ್ಲೆಲೂಯಾ. ನಿಮಗೆ ಸಿಕ್ಕಿರುವ ಆಶೀರ್ವಾದವನ್ನು ತಡೆ ಮಾಡುವವರು ಒಂದು ವೇಳೆ ಅವರಾಗಿರಬಹುದು. ನಿಮ್ಮ ಸಹವಾಸ, ನಿಮ್ಮ ಫ್ರೆಂಡ್ಸು, ನಿಮಗೆ ದೇವರು ಬೇಡ ಅಂತಿರೋದಲ್ಲ, ನಿಮ್ಮನ್ನು ಬಿಟ್ಟು ಏನು ಮಾಡ್ತಾರೆ? ಅಗಲಿಸುತ್ತಾರೆ. ಅವರು ನಿಮಗೆ ಸಿಕ್ಕಬೇಕಾಗಿರುವ ಆಶೀರ್ವಾದಕ್ಕೆ ತಡೆಯಾಗುವರು. ಅಬ್ರಹಾಮನು ದೇವರು ಆಶೀರ್ವದಿಸುವಾಗ ಲೋಟನ ಜೊತೆಯಲ್ಲಿ ಕೂತ್ಕೊಳ್ಳುಕೊಂಡಿರುವಾಗ ಅದನ್ನು ಹಂಚಿಕೊಳ್ಳಬೇಕಾಗುತ್ತದೆ. ಅದಕ್ಕೆ ದೇವರು ಅವನನ್ನು ಒಂದು ಕಡೆ ಕಳುಹಿಸಿ ಸೆಟ್ಲ್ ಮಾಡಿಬಿಟ್ರು. ಆಮೇಲೆ ಅಬ್ರಹಾಮನೇ 2 ಸಾರಿ ಹೋಗಿ ಅವನನ್ನು ಕಾಪಾಡಬೇಕಾದ ಪರಿಸ್ಥಿತಿ ಬಂತು. ಬಟ್ ನೀವು ನೋಡಿದರೆ ಅಬ್ರಹಾಮನ ಕೊಟ್ಟಂತ ಆಶೀರ್ವಾದ ಶ್ರೇಷ್ಠವಾದದ್ದು. ಹಲ್ಲೆಲೂಯಾ. ಆದ್ದರಿಂದ ಅದಕ್ಕೆ ತಡೆಯಾಗಿ ಬಂದ ಲೋಟನನ್ನು ದೇವರು ಏನ್ ಮಾಡಿದರು? ಅವನನ್ನು ಬಿಟ್ಟು ಅಗಲಿಸ್ಬಿಟ್ರು. ಕೆಲವು ಸಲ ನೋವು ಆಗ್ತದೆ. ಅಯ್ಯೋ, ನಾವು ಇಷ್ಟೆಲ್ಲ ಪ್ರೀತಿ ತೋರಿಸ್ತೇವೆ, ಇಷ್ಟೆಲ್ಲ ನಾವು ಮಾಡಿದ್ದೇವೆ, ಬಟ್ ಒಂದು ಕ್ಷಣದಲ್ಲಿ ದೇವರು ಸಾಕಪ್ಪ ಅಗಲಿಸಿಬಿಡ್ತಾರೆ. ಅದು ನೋವನ್ನು ಕೊಡುವಂಥದ್ದಾಗಿರುತ್ತೆ. ಆದರೂ ಅದು ನಮ್ಮ ಒಳ್ಳೆಯದಕ್ಕೋಸ್ಕರ ದೇವರು ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನೀವು ನೋಡಿದರೆ ಹಾಗರಳು, ಅದು ದೇವರ ಚಿತ್ತ ಇಲ್ಲ. ಒಡಂಬಡಿಕೆಗೆ ವಿರೋಧವಾಗಿರುವ ಯಾವುದು ಸಂಬಂಧವನ್ನು ನಾವು ಇಟ್ಟುಕೊಳ್ಳಬಾರದು. ಅದು ಪಾಪ, ಅದು ಸ್ವಯಂ. ನಾವು ದೇವರಿಗೆ ಸಹಾಯ ಮಾಡಬೇಕು ಅಂತ ಒಂದು ಅವಶ್ಯಕತೆ ಅವರಿಗಿಲ್ಲ. ಅವರು ಸರ್ವ ಶಕ್ತರು. ಮಗು ಇಲ್ಲ ಅಂದ್ರೆ ಇವರೇ ಒಂದು ರೆಡಿ ಮಾಡಿ ಮಗುವನ್ನು ಕೊಡೋಕ್ಕಾಗತ್ತಾ? ಅವ್ರು ಮಾಡಿದ್ರು. ದೇವರು ಹೇಳಿಬಿಟ್ರು, ಇದು ನಾನು ವಾಗ್ದಾನ ಕೊಟ್ಟ ಮಗು ಅಲ್ಲ. ಹಂಗಾದ್ರೆ ದೇವರಿಗೆ ನಾವೇನಾದರೂ ಸಹಾಯ ಮಾಡೋಣ. ಹಣಗಣ ಯಾರಾದರೂ, ನನಗೊಂದು ಮಿನಿಸ್ಟ್ರಿಗೆ ನಾನು ಹೋಗುತ್ತೇನೆ, ದುಡ್ಡು ಇಲ್ಲ, ಹಣ ಇಲ್ಲ, ಒಂದು ಬ್ಯಾಂಕಲ್ಲಿ ಲೋನ್ ತಗೊಳ್ತಾನೆ ಅಂತ ಹೇಳಿದ್ರೆ ದೇವರು ಏನು ಹೇಳೋರು? ನಿನ್ನ ನಂಬಿಕೆ ಎಲ್ಲಿ? ನಾನು ಇಲ್ಲಿ ಮೈಸೂರಿಗೆ ಬಂದಾಗ 10,000 ಬಾಡಿಗೆ ಕೊಡಬೇಕು ಮನೆಗೆ. ನಾನು ಮೈಸೂರಲ್ಲಿ ಬಂದು ಇಲ್ಲಿ ದೇವರನ್ನು ಕರ್ಕೊಂಡು ಈ ಸ್ಥಳಕ್ಕೆ ಕರ್ಕೊಂಡು ಬಂದು ಬಿಡುವಾಗ ಸೆಂಟ್ ಜೋಸೆಫ್ಸ್ ಸ್ಕೂಲಲ್ಲಿ ಇಬ್ಬರನ್ನು ಅಡ್ಮಿಷನ್ ಹಾಕೋಕೆ ಹೋದೇವೆ. ಅಲ್ಲಿ ಹೋಗುವಾಗ ಅಲ್ಲಿ ಫಾದರ್ ಕೂತಿದ್ದರು, ಫಾದರ್ ಜೋಮಿ. ನಿಮ್ಮ ಮಕ್ಕಳು ಇಬ್ಬರಿಗೂ ಅಡ್ಮಿಷನ್ ಆಯಿತು, ನೀವು ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿ ಫಾದರ್ ಜೋಮಿ ಹೇಳಿದರು, ನೀವು ನಮ್ಮ ಸ್ಕೂಲಲ್ಲಿ ಕೆಲಸಕ್ಕೆ ಬನ್ನಿ, ಟೀಚಿಂಗ್ ಮಾಡಿ ಅಂತ ಹೇಳಿದರು. ನಮ್ಮ ಇಬ್ಬರಿಗೂ ಶಾಕ್ ಆಯಿತು. ಇವರಿಗೆ ಅಡ್ಮಿಷನ್ಗೋಸ್ಕರ ಬಂದೇವೆ, ಅವ್ರ ಕೆಲಸಕ್ಕೆ ಕರೀತಾ ಇದ್ದಾರೆ. ಕೂತ್ಕೊಂಡೆ ಸೈಡಲ್ಲಿ ಆ ಕಾಂಪೌಂಡ್ ಭಾಗ ಹತ್ತಿರ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿ ದೇವ್ರ ಮಾತನ್ನು ಕೇಳಬೇಕು. ದೇವರು ಹೇಳಿದ್ರು, ನನ್ನ ಚಿತ್ತ, ನೀನು ಇಲ್ಲಿ ಕೆಲಸಕ್ಕೆ ಸೇರ್ಕೋ. ಸಂಬಳ ಆ ಟೈಮಲ್ಲಿ ಬಹಳ ಕಡಿಮೆ, ಒಂದು 13,000 14,000 ಅಷ್ಟೇ. ಬಟ್ ಆದರೂ ಕೂಡ
ನಾವು ಯಾರ ಕೈಯಲ್ಲಿ ಹೋಗಿ ನಮಗೆ ಹಣ ಕೊಡೋದು ನಾವು ಕೇಳಿರಲಿಲ್ಲ. ಆ ಒಂದು ಪರಿಸ್ಥಿತಿ ದೇವರು ಬಿಟ್ಟಿರಲಿಲ್ಲ. ಅವರಿಗೆ ಕೆಲಸ ಸಿಕ್ಕಿತು, ಮಕ್ಕಳು ಸೇರಿಸ್ತೇವೆ. ನಮ್ಮ ಅಪ್ಪ ಕಡೆಯಿಂದ ನಮಗೆ ಯಾವಾಗಲೂ ಅವ್ರಿಗೆ ಫೀಸ್ಗೆ ಸಹ ಎಲ್ಲ ಬರ್ತಾ ಇತ್ತು. ಆಮೇಲೆ ಆ ಮನೆಗೆ ಕೊಡಬೇಕಾದ ಬಾಡಿಗೆ, ನಮಗೆ ಬೇಕಾದ ಊಟ, ಏನು ತೊಂದರೆ ಇಲ್ಲ. ಯಾಕೆಂದರೆ ನಾವು ಏನು ಪ್ರಾರಂಭಿಸಿರಲಿಲ್ಲ, ಚರ್ಚ್ ಇಲ್ಲ, ಏನೂ ಇಲ್ಲ. 1 ವರ್ಷ ಕಾಲ ನಾವು ಈ ರೀತಿಯಲ್ಲಿ ಬದುಕಬೇಕು. ಬಟ್ ದೇವರು ಕೊಟ್ಟಂತ ಮಾತನ್ನು ಪೂರೈಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅವರು ನಂಬಿಕಸ್ಥರಾಗಿರುವ ದೇವರಾಗಿದ್ದಾರೆ. ಕೆಲಸ ಕೊಟ್ಟರು. ಆಮೇಲೆ ಅಲ್ಲಿಂದ ನಾವು ಫಸ್ಟ್ ಟೈಮ್ ನಾನು ಪ್ರಾರಂಭಿಸೋದು ಹೋಗ್ತಾ ಇದ್ದೇನೆ. ಟ್ರಸ್ಟ್ ಯಾರು ಇಲ್ಲ. ನಾನು ಟ್ರಸ್ಟ್ ಪ್ರಾರಂಭಿಸ್ತೇನೆ ಅಂತ ಹೇಳಿದರೆ ದೇವರೇ ಹೇಳಿದರು, ನೀನು ಕ್ರೈಸ್ಟ್ ಲವ್ ಮಿನಿಸ್ಟ್ರೀಸ್ ಚಾರಿಟಬಲ್ ಟ್ರಸ್ಟ್ ಅನ್ನು ಪ್ರಾರಂಭಿಸು. ಯಾರು ಸಹಾಯ ಮಾಡಲ್ಲ, ಯಾರ ಕೈಯಲ್ಲಿ ನಾವು ನಿಂದಿರಲಿಲ್ಲ. ಡ್ಯಾಡಿ ನನ್ನ ಕರೆದು, ನಿನಗೆ ಬರಬೇಕಾದರೂ ಆ ಮನೆ ನಿನ್ನ ಹೆಸರಿಗೆ ಬರುತ್ತೆ. ಮೊದಲು ಆ ಮನೆ ನನಗೆ ಸಿಕ್ಕಿತು. ಆಮೇಲೆ ಆ ಮನೆಯನ್ನು ಮಾರುವುದಕ್ಕೂ ದೇವರು ಸಹಾಯ ಮಾಡಿದರು. ಹಲ್ಲೆಲೂಯಾ. ಆ ಮನೆಯನ್ನು ಮಾರಿ ಆ ಹಣವನ್ನು ತಗೊಂಡು ನಾವು ಯಾರ ಕೈಯಲ್ಲಿ ಕೇಳದೆ ಈ ಟ್ರಸ್ಟನ್ನು ಎಸ್ಟಾಬ್ಲಿಷ್ ಮಾಡೋದು ಪ್ರಾರಂಭಿಸುವುದಕ್ಕೆ ದೇವರು ಸಹಾಯ ಮಾಡಿದರು. ದೇವರು ಒಂದೇ ಮಾತು ಹೇಳಿದರು, ಈ ನನ್ನ ಮನೆಯನ್ನು ಕಟ್ಟು, ನಾನು ನಿನ್ನ ಮನೆಯನ್ನು ಕಟ್ಟುತ್ತೇನೆ. ಆ ಹಣವೆಲ್ಲ ನಾನು ಟ್ರಸ್ಟಲ್ಲಿ ಹಾಕಿ ಮನೆಗೆ ಬೇಕಾದರೂ ಮನೆಗೆ, ಟ್ರಸ್ಟಿಗೆ ಬೇಕಾದ ಟ್ರಸ್ಟಿಗೆ ತಗೊಳ್ಳು. ಹೊಸ ಗಾಡಿ ತಗೊಳ್ಳೋಕೆ ಹೋಗುವಾಗ ಕೂಡ ಇಲ್ಲ, ಹಳೆ ಗಾಡಿ ತಗೊಳ್ಳೋದು ಹೇಳಿದರು. ಎಷ್ಟೋ ಜನರು ಗಾಡಿ ಇಲ್ಲದೆ ಇರ್ತಾರೆ. ಆ ಪಾಸ್ಟರ್ಗಳನ್ನ ನೀನು ಹೊಸ ಗಾಡಿ ತೆಗೆದುಕೊಡು, 2 ವೀಲರ್ಸ್ ಅಲ್ಲ, ನಿನಗೆ ಹಳೆ ಗಾಡಿನೇ ಹೊಸ ಗಾಡಿ ಥರ ಕೊಡ್ತೇನೆ ಅಂತ ಹೇಳಿದ್ರು. ಇವತ್ತು ಅದು ಹಂಗೇನೆ, ಜಾಸ್ತಿ ರಿಪೇರ್ ಬರಲ್ಲ ಅದರಲ್ಲಿ. ಹಲ್ಲೆಲೂಯಾ. 7 ವರ್ಷ ಕಾಲ ಒಂದೊಂದು ಆ ಮನೆಯಿಂದ 2ನೇ ಮನೆ 3rd ಸ್ಟೇಜಲ್ಲಿ, 4th ಸ್ಟೇಜಲ್ಲಿ ನಾವು ಫಸ್ಟ್ ಇದ್ದೇವೆ. ಆಮೇಲೆ 3rd ಸ್ಟೇಜಲ್ಲಿ ಅಲ್ಲಿ 10,000 ಬಾಡಿಗೆ. ಅಲ್ಲಿ ನಾನು, ವಾಸು, ಮಲರ್ 3 ಜನರು. ವಾಸು, ಮಲರ್ ಇಬ್ಬರೇ ಇದ್ದರು ಈ ಚರ್ಚ್ ಸ್ಟಾರ್ಟ್ ಆಗುವಾಗ. ಆಮೇಲೆ 10 ಜನರಾದೇವೆ. 10 ಅಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ, 10-15. ಆಮೇಲೆ ನಾವು ಅಲ್ಲಿ 3rd ಸ್ಟೇಜಲ್ಲಿ ಜೋಡಿ ಬೇವ್ ನಂಬರ್ ಹತ್ತಿರ ಒಂದು ಮನೆ. ಆ ಮನೆಗೆ ಬಾಡಿಗೆ 20,000. ಯಾರ ಹತ್ರ ಕೇಳಿಲ್ಲ, ಕೈಯಲ್ಲಿ ಇರೋದೇ ಹಾಕಿದ್ದೇವೆ. ಆಲ್ಮೋಸ್ಟ್ 7 ಇಯರ್ಸ್. ಎಲ್ಲ ಈ ಸೇವಿಗೆ ಬೇಕಾದ ಎಲ್ಲ ಹಣವನ್ನು ಕೈಯಲ್ಲಿಂದೇ ಕೊಡುವುದಕ್ಕೆ ದೇವರು ಸಹಾಯ ಮಾಡಿದರು. ಅವರು ಕೊಟ್ಟಂತ ಮಾತನ್ನು ಪೂರೈಸುವ ದೇವರು. ಒಂದು ಕಾಲ ಬಂತು 21-22ರಲ್ಲಿ ನನ್ನ ಹಣ ಎಲ್ಲ ಮುಗಿದೋಯ್ತು. ನಾನು ಏನು ಸೇರಿಸ್ಕೊಂಡು ಸೇವಿಂಗ್ಸ್ ಇಟ್ಟಿಲ್ಲ, ಮಕ್ಕಳು ಕೂಡ ನಾನು ಸೇವಿಂಗ್ಸ್ ಇಟ್ಟಿಲ್ಲ. ಎಲ್ಲ ಒಂದು ಲೆವೆಲ್ಗೆ ಬಂತು. ದೇವರು ಹೇಳಿದರು, ಇವತ್ತು ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಇವತ್ತು ಈ ಚರ್ಚ್ಗೆ ಈ ಮನೆ ಎಲ್ಲ ಸೇರಿಸಿ 21,800 ರೂಪೀಸ್ ನಾನು ಕಟ್ತಾ ಇದ್ದೇನೆ. ದೇವರು ಒಂದು ತಿಂಗಳು ಕೂಡ ಅಯ್ಯೋ ಓನರ್ ನನಗೆ ಕೊಡೋಕ್ಕಾಗಲ್ಲ ಒಂದು ಪರಿಸ್ಥಿತಿ ಬಂದಿಲ್ಲ. ಹಲ್ಲೆಲೂಯಾ. ನಂಬಿಕಸ್ಥರಾಗಿರೋ ದೇವರು. ಮಕ್ಕಳಿಗೆ ಏನು ಓದಬೇಕು, ಅವ್ರಿಗೆ ಏನು ಫೀಸ್ ಬೇಕು, ಮನೆಗೆ ಬೇಕಾದರೂ, ಸಭೆಗೆ ಬೇಕಾದರೂ, ಈ ಸಭೆಯನ್ನು ಚಿಕ್ಕದಾಗಿದ್ರು ದೊಡ್ಡದಾಗಿ ಅದು ಬೆಳೆಯುವಾಗಲೂ ಈ ಬರುವ ಎಲ್ಲರಿಗೂ ಊಟ ಕೊಡುವೆ ಎಂದು ಹೇಳಿದರು. ದೇವರು ಮಾತು ಕೊಟ್ಟರು. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಕೈಯಿಂದ ಹಾಕಿದ್ದೇವೆ, ಒಂದು ಕಾಲದಲ್ಲಿ ಕೊಡೋದಕ್ಕೆ ಆಗದೇ ಇರೋ ಪರಿಸ್ಥಿತಿ ಕೂಡ ನಮಗೆ ಸಹಾಯ ಮಾಡೋದಕ್ಕೆ ಜನರನ್ನು ಕೊಟ್ಟರು. ಹಲ್ಲೆಲೂಯಾ. ಇಲ್ಲಿ ಕೂತಿದ್ದಾರಲ್ಲ ಅಕ್ಕ ಅವರು, ಅಲ್ಲ ನಮ್ಮ ಹತ್ರ ದೊಡ್ಡದಾಗಿ ಏನು ಕೇಳೋದೇ ಇಲ್ಲ, ನಾನು ನೋಡಿಕೊಳ್ತೇನೆ. ಅದು ದೇವರು ಕೊಟ್ಟಿರುವ ಒಂದು ಆಶೀರ್ವಾದ. ಹಲ್ಲೆಲೂಯಾ. ಏನು ಕೊರತೆ ಪಟ್ಟಿಲ್ಲ. ಅವರು ಮಾತು ಕೊಟ್ಟರೆ ಮಾತು ಅದು ಅವ್ರು ನಡೆಸ್ತಾ ಹೋಗ್ತಾ ಇರುವರು. ಇನ್ನು ನಾವು ದೊಡ್ಡದಾಗಿ ಇರುವ ಚರ್ಚು, ಇನ್ನು ನಾವು ಮಿಷನ್ ಸ್ಟೇಷನ್ಗೆ ದೇವರು ನಮ್ಮನ್ನು ಕರ್ಕೊಂಡು ಹೋಗೋದಿದ್ದಾರೆ. ಹಲ್ಲೆಲೂಯಾ. ಏನು ಕೊರತೆ ಪಡುವುದಿಲ್ಲ. ಒಂದು ದಿವಸ ಕೂಡ ಇವತ್ತು ನಾವು ಸಭೆ ಬಿಟ್ಟು ದೂರದಲ್ಲಿರುವ ಎಷ್ಟೋ ಜನರಿಗೆ ನಮ್ಮ ಕೈಯಿಂದ ತಿಂಗಳಿಗೆ ಸಹಾಯ ಮಾಡೋದಕ್ಕೆ ದೇವರು ಹಣ ಕೊಟ್ಟಿದ್ದಾರೆ. ಕೊರತೆ ಇಲ್ಲ. ಆ ರೀತಿಯಲ್ಲಿ ದೇವರು ಕೊಟ್ಟಂತ ವಾಗ್ದಾನವನ್ನು ಪೂರೈಸಿದರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನೂ ಪೂರೈಸುವರು. ನಾನು ಇವತ್ತು ಸ್ವಂತ ಭಾಷೆಯಲ್ಲಿ ಮಾತನಾಡ್ತಾ ಇಲ್ಲ, ಈ ಭಾಷೆಯನ್ನು ನನಗೆ ಕೊಟ್ಟಿದ್ದಾರೆ. ಮಕ್ಕಳೆಲ್ಲ ಈ ಭಾಷೆಯನ್ನು ಓದ್ತಾರೆ, ನನ್ನ ಹೆಂಡತಿ ಭಾಷೆಯನ್ನು ಓದ್ತಾರೆ. ಎಲ್ಲ ಈ ಭಾಷೆ ನಿಂದು ಪ್ರಸಂಗ ಮಾಡೋದೇ ಅದು ದೇವರ ವಾಗ್ದಾನ ನೆರವೇರೋದಕ್ಕೆ ಒಂದು ಗುರುತು. ಅದರಿಂದ ಹೇಳ್ತಾನೆ, ಮಾತು ಕೊಟ್ಟವರು ಕೊಟ್ಟದೇ ಅದನ್ನು ಪೂರೈಸಿದರು. ನಾನು ಮೈಸೂರು ಬರುವಾಗ ಒಬ್ಬರು ಪಾಸ್ಟರ್ ಪರಿಚಯ ಕೂಡ ನನಗಿಲ್ಲ. ನಾನು ಗುಜರಾತ್ಗೆ ಹೋಗುವಾಗಲೂ ಹಂಗೆ, ಕೇರಳಕ್ಕೆ ಹೋಗುವಾಗಲೂ ಹಂಗೆ. ನನ್ನನ್ನು ಕಳುಹಿಸಿದ ಪಾಸ್ಟರ್ ಅಷ್ಟೇ, ದೇವರು ಅವ್ರ ಮುಖಾಂತರ ಪಾಸ್ಟರ್ ಮನಸ್ಸೆ. ಅವ್ರನ್ನ ಬಿಟ್ಟು ನನಗೆ ಯಾರು ಫ್ರೆಂಡ್ಸೋ ಇಲ್ಲ, ಆ ಪಾಸ್ಟರ್ ಸರ್ಕಲ್ ಯಾರು ಇಲ್ಲ. ಈ ಮೈಸೂರಲ್ಲಿಯೂ ನನಗೆ ನಾನು ಇಲ್ಲಿ ಬರುವಾಗ ಯಾರೂ ಗೊತ್ತಿಲ್ಲ, ಒಬ್ಬ ರಿಲೇಟಿವ್ ಕೂಡ ಇಲ್ಲಿ ಇಲ್ಲ. ದೇವರು ಹೇಳಿದಾಗ ನಿನ್ನ ಮನೆಯನ್ನು, ಕುಟುಂಬವನ್ನು ಬಿಟ್ಟು
ಹೋಗೋದು ಹೇಳಿದ್ರೆ ಅಷ್ಟೇ. ನಾನು ಮನೆ ಬಿಟ್ಟು ಬರುವಾಗ ಒಂದೇ ಒಂದು ಅಡಿಡಾಸ್ ಬ್ಯಾಗ್ ಇತ್ತು. ಹಲ್ಲೆಲೂಯಾ. ಮದುವೆ ಆಗುತ್ತೋ ಆಗಲ್ವೋ ಗೊತ್ತೇ ಇಲ್ಲ, ನಾನು ಸನ್ಯಾಸಿ ಆಗೋದಕ್ಕೂ ರೆಡಿಯಾಗಿದ್ದೆ. ಬಟ್ ದೇವರು ಹೇಳಿದ್ರು, ಪ್ರೀತಿ ಇಲ್ಲದೆ ಬದುಕಿದೆ, ಡ್ಯಾಡಿ ಮಾತ್ರ ಪ್ರೀತಿಸಿದ್ರು, ನೀನು ಹಂಗೇ ಒಬ್ಬಂಟಿಗರಾಗಿ ಬದುಕೋದು ಸಾಧ್ಯ ಇಲ್ಲ. ನಾನು ಪ್ರೀತಿಸುವ, ನಾನು ಆರಿಸಿಕೊಂಡ ಒಂದು ಸೇವಿಕೆಯನ್ನು ನಿನಗೆ ಹೆಂಡತಿಯಾಗಿ ಕೊಡುವೆನೆಂದು ಹೇಳಿ ಅವರನ್ನು ನನಗೆ ಕೊಟ್ಟರು. ಹಲ್ಲೆಲೂಯಾ. ಅವರು ಹೇಳಿದ ಮಾತು ನೆರವೇರಿಸಿದರು. ನನಗೆ ಮಗು ಸ್ಪೈನಲ್ಲಿ ಏಟು ಬಿತ್ತು, 3 ಡಿಸ್ಕು. ಡಾಕ್ಟರ್ಸ್ ಎಲ್ಲ ನನಗೆ ಭವಿಷ್ಯವೇ ಇಲ್ಲ, ಮದುವೆ ಆಗಲ್ಲ ಅಂತ ಹೇಳಿದ್ರು. ನನಗೆ ಮದುವೆ ಆಗಿ 2 ಮಗುವನ್ನು ದೇವರು ಕೊಟ್ಟ ಆಶೀರ್ವಾದ. ಅವರು ಸೇವೆಯಲ್ಲಿ ಇದ್ದಾರೆ. ದೇವರು ಯಾರು, ನೀವು ನೋಡುವ ರೀತಿ ಬೇರೆ. ನಾವು ದೇವರನ್ನು ತುಂಬ ಡಿವ್ಯಾಲ್ಯೂ ಮಾಡ್ತೇವೆ. ನಾವು ಹಾಕೋ ಎಸ್ಟಿಮೇಷನ್ ಬಹಳ ಕಡಿಮೆ. ನಾನು ಹೇಳ್ತೇನೆ, ನಾನು ಅನುಭವಿಸಿ ಬಂದ ದೇವರನ್ನು ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೇನೆ. ಬೈಬಲ್ ಕಾಲೇಜಲ್ಲಿ ಓದಿ ಬಂದ ದೇವರನ್ನಲ್ಲ, ಅದು ಜ್ಞಾನವನ್ನು ಹೆಚ್ಚಾಗಿ ಕೊಟ್ಟಿತ್ತು. ಬಟ್ ಅನುಭವ ನನ್ನನ್ನು ಸೇವೆಯಲ್ಲಿ ನಿಲ್ಲಿಸಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೂ ಅನುಭವ ಬೇಕಾದರೆ ಅಬ್ರಹಾಮನ ಹಾಗೆ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ನೀವು ಮುಂದೆ ಹೋಗ್ತಾ ಇರಬೇಕು. ಭಯವನ್ನು ಬಿಡಿ. ನಿಮ್ಮ ಜೀವನದಲ್ಲಿ ದೇವರು ನಿಮ್ಮನ್ನು ಬಿಟ್ಟು ಸಂಬಂಧಗಳನ್ನು ಅಗಲಿಸುವಾಗ ಹೆದರಬೇಡ್ರಿ, ಅದು ನಿಮ್ಮ ಒಳ್ಳೆಯದಕ್ಕೋಸ್ಕರ ನಡೀತಾ ಇದೆ. ಹಲ್ಲೆಲೂಯಾ. ಅವರು ನಿಮ್ಮ ಜೊತೆಯಲ್ಲಿ ಬಂದರೆ ನೀವು ಹೋಗಬೇಕಾದರೂ ಆ ಒಂದು ಡೆಸ್ಟಿನೇಷನ್ಗೆ ಹೋಗಿ ಸೇರುವುದಿಲ್ಲ, ನಿಮಗೆ ಆ ಒಂದು ಆಶೀರ್ವಾದ ಸಿಗೋದಿಲ್ಲ. ಪಾಪ ಮಾಡೋದನ್ನು ಬಿಡಿ. ಪಾಪ ಬೇಡ, ಪಾಪ ಅದು ದೇವರಿಗೆ ವಿರೋಧವಾದ ಪಾಪ. ದೇವರು ಹೇಳಿದೊಂದು, ಅವನು ಮಾಡಿದೊಂದು. ನಮ್ಮಲ್ಲಿ ಪಾಪ ಸ್ವಭಾವಗಳಿದ್ದರೆ ದೇವರ ವಾಗ್ದಾನಗಳು ನೆರವೇರುವುದು ಇಲ್ಲ. ದೇವರು ಶ್ರಮಿಸುವವರೇ, ಆದರೂ ಪಾಪದಲ್ಲಿ ನೆಲೆಗೊಂಡಿರೋ ದೇವರಲ್ಲಿ ನೆಲೆಗೊಂಡಿರಲ್ಲ. ದೇವರಲ್ಲಿ ನೆಲೆಗೊಂಡಿರೋ ಪಾಪ ಮಾಡುತ್ತಾ ಇರಲ್ಲ. ಈ ಕೆನಾಟ್ ಸ್ಟೇ ಇನ್ ಸಿನ್. ಯೋಹಾನನು ಈ ರೀತಿಯಲ್ಲಿ ಬರೀತಾನೆ, ದೇವರಲ್ಲಿ ನೆಲೆಗೊಂಡಿರುವವರು ಪಾಪದಲ್ಲಿ ನೆಲೆಗೊಂಡಿರುವುದಿಲ್ಲ. ಪಾಪ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಪಾಪ ಮಾಡ್ತಾರೆ, ಏನಾದರೂ ಅಪ್ಪಿದಪ್ಪಿ ಪಾಪ ಮಾಡಿಬಿಡ್ತಾರೆ ಸ್ವಯಂ. ಬಟ್ ಪಾಪದಲ್ಲಿ ನೆಲೆಗೊಂಡಿರೋದಕ್ಕಾಗಲ್ಲ. ಇದು ನನ್ನ ಸ್ಥಳ ಇಲ್ಲ, ನಾನು ಮಾಡುವುದು ಸರಿ ಇಲ್ಲ ಅಂತ ಪವಿತ್ರಾತ್ಮನವನು ಅವರಲ್ಲಿ ಯಾವಾಗಲೂ ಮಾತನಾಡ್ತಾ ಇರೋದ್ರಿಂದ ಒಂದಾನೊಂದು ದಿವಸ ಎಲ್ಲವನ್ನು ಬಿಟ್ಟು ದೇವರ ಕಡೆ ಬಂದು ಸೇರಿಬಿಡ್ತಾರೆ. ಅದೇ ನಾನು ಹೇಳ್ತಾನೆ, ಪಾಪ ಮಾಡೋನು ದೇವರಲ್ಲಿ ನೆಲೆಗೊಂಡಿರೋದಕ್ಕಾಗಲ್ಲ, ದೇವರಲ್ಲಿ ನೆಲೆಗೊಂಡಿರೋನು ಪಾಪದಲ್ಲಿ ನೆಲೆಗೊಂಡಿರೋದಕ್ಕಾಗಲ್ಲ. ಆದರೆ ಆ ಥರ ಸ್ವಭಾವಗಳು ಈ ಸಮಾಜದಲ್ಲಿ ಇರುವವರು ನಮಗೆ ಕಷ್ಟ ಸಮಸ್ಯೆಗಳು ಬರುವಾಗ ಇದನ್ನು ನಿವಾರಣೆ ಮಾಡುವುದಕ್ಕೆ ಹಲವಾರು ದಾರಿಗಳನ್ನು ತೋರಿಸುವರು. ಎಣ್ಣೆ ಹೊಡೆದು ಕರ್ಕೊಂಡು ಹೋಗ್ತಾರೆ, ಸಿಗರೆಟ್ಟು, ಈ ರೀತಿ ಎಷ್ಟೋ, ಈ ಪಾರ್ಟಿಗೆ ಬಾ, ಆ ಪಾರ್ಟಿಗೆ ಬಾ, ಈ ಜಾಗಕ್ಕೆ ಬಾ, ಆ ಜಾಗ ಎಲ್ಲ ಕರ್ಕೊಂಡು. ಅದು ನೆಮ್ಮದಿ ಕೊಡೋದಿಲ್ಲ. ಸಿನಿಮಾ ನಾನು ಸಿನಿಮಾ ಹುಚ್ಚು, ಹಾಡುಗಳನ್ನು ಮ್ಯೂಸಿಕ್ ಹುಚ್ಚಾಗಿದ್ದೆ. ನಾನು ಬಿದ್ದಿರುವಾಗ ಅದು ಯಾವುದೂ ನನಗೆ ಬಿಡುಗಡೆ ಕೊಟ್ಟಿಲ್ಲ. ಆಮೇಲೆ ನನ್ನ ಸಂತೋಷವನ್ನು ನಾನು ಎಲ್ಲಿ ಹುಡುಕೋದಕ್ಕೆ ಪ್ರಾರಂಭಿಸಿದೆ. ನನಗೆ ನಿಜವಾದ ಸಂತೋಷವನ್ನು ಕೊಟ್ಟ ಯೇಸುವಿನಲ್ಲಿ ಹುಡುಕೋದಕ್ಕೆ ಪ್ರಾರಂಭಿಸಿದೆ. ಒಂದು ಕಾಲದಲ್ಲಿ ಕೆಲವೊಂದು ಸಿನಿಮಾ ಆಕ್ಟರ್ ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದಾಗ ಒಂದು ಚಪ್ಪಾಳೆ ಕೊಡ್ತೇನೆ, ಟಪ್ಪದ ಕೊಟ್ಬಿಡ್ತೇನೆ, ಒಂದು ಏಟ್ ಕೊಟ್ಬಿಡ್ತೇನೆ. ಅದು ಇವತ್ತು ಅವ್ರ ಜೊತೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಾಗ ನಗುತ್ತಾ ಹೋಗ್ತೇನೆ. ಯಾಕೆಂದರೆ ಅವ್ರಿಗೆ ನಮ್ಗೆ ಏನು ಸಂಬಂಧ? ನನಗೆ ನನ್ನ ಅಪ್ಪನಿಗೆ ಸಂಬಂಧ ಇದೆ. ನಾನು ಬಿದ್ದಿರುವಾಗಲೂ, ಸತ್ತು ಹೋಗಿರುವ ಪರಿಸ್ಥಿತಿಯಲ್ಲಿ ಇರುವಾಗಲೂ, ಇನ್ನು ಮುಂದೆ ಅವನು ಬದುಕಲ್ಲದ ಹೇಳುವಾಗಲೂ ನನ್ನನ್ನು ಪ್ರೀತಿಸಿ ನನ್ನನ್ನು ಹುಡುಕಿ ಬಂದು ನನ್ನನ್ನು ಮುಟ್ಟಿ ವಾಸಿ ಮಾಡಿ ಇವತ್ತು ತನಕ ನನಗೆ ಕುಟುಂಬವು, ಮಕ್ಕಳು, ಆಶೀರ್ವಾದವು, ಸೇವೆಗೆ ನನಗೆ ಸಂಬಂಧವೇ ಇಲ್ಲ. ಆ ಪರಿಶುದ್ಧ ಸೇವೆಯನ್ನು ನನ್ನ ಕೈಯಲ್ಲಿ ಕೊಟ್ಟಿರುವ ದೇವರು, ಅವರಿಗಾಗಿ ನಾನು ಬದುಕುವೆ. ಯೋಗ್ಯತೆ ಇಲ್ಲದ ಗಣನೆಗೆ ಬರದ ನನಗೆ ಅದನ್ನು ಕೊಟ್ಟಿದ್ದಾರೆ. ಇರುವಾಗ ನಾನು ಹೇಳ್ತೇನೆ, ವಾಗ್ದಾನ ಮಾಡಿದ ದೇವರು ನಂಬಿಕಸ್ಥರು. ಇವತ್ತು ಅಬ್ರಹಾಮನು ಮುಸ್ಲಿಮ್ಸ್ಗೂ ತಂದೆಯಾಗಿದ್ದಾನೆ, ಯಹೂದಿಯರಿಗೂ ತಂದೆಯಾಗಿದ್ದಾನೆ, ನಂಬಿಕೆ ತಂದೆಯಾಗಿ ಕ್ರೈಸ್ತರಿಗೂ ಇದ್ದಾನೆ. ದೇವರು ಹೇಳಿದ ಮಾತು ನೆರವೇರಿತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದಲ್ಲಿ ಹೆಚ್ಚಾದ ಎಲ್ಲ ನೀವು ಕೌಂಟಲ್ಲಿ ಇರೋರು ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್. ಈ ಇಬ್ಬರು ಯಹೂದಿಯರು, ಆಮೇಲೆ ಅವರು ಲಾಸ್ಟ್ಲಿ ಬರ್ತಾರೆ. ಬಟ್ ಈ ಇಬ್ಬರು ಕೌಂಟಿಗೆ ತಂದೆಯಾಗಿದ್ರೆ ಸಾಕು. ಕೋಟಿ ಎಷ್ಟೋ ಕೋಟಿ ನಾವು ಹೇಳ್ಬೋದು, ಅಷ್ಟು ಜನರಿಗೆ ಅವನು ಏನಾಗಿರ್ತಾನೆ?
ತಂದೆ ಆಗಿದ್ದಾನೆ. ದೇವರ ಮಾತು ನೆರವೇರ್ತದೆ. ಅದು ಮಾತ್ರ ಇಲ್ಲ ರೀ, ನಾಳೆ ರಕ್ಷಣೆಯ ಕಾರ್ಯ ನಡೆದು ನಿತ್ಯ ಜೀವನದಲ್ಲಿ ಜನರು ಹೋಗಿ ಸೇರುವಾಗ ಆ ವಿಶ್ವಾಸ ನಂಬಿಕೆ ಬರುವಾಗ ಮೊದಲನೇದಾಗಿ ಯಾರ ಹೆಸರು ಬರುತ್ತೆ? ಅಬ್ರಹಾಮನ ಹೆಸರು ಬಂದೇ ಬರುತ್ತೆ. ಏನು ಇಲ್ಲದೆ ಇರುವಾಗ, ಇದು ನಡೆಯಲು ಸಾಧ್ಯವೇ ಇಲ್ಲ ಇರುವಾಗ, ಇವಳು ಮಗುಗಿರುವ ಶಕ್ತಿ ಇವಳಲ್ಲಿ ಇಲ್ಲ, ಈ ಒಂದು ಪರಿಸ್ಥಿತಿ ವಯಸ್ಸು ಮೀರಿ ಹೋಯಿತು, ಆ ಒಂದು ಪರಿಸ್ಥಿತಿ ಕೂಡ ಅವನು ದೇವರನ್ನು ಬಿಟ್ಟು ದೂರ ಹೋಗಿರಲಿಲ್ಲ. ಅಬ್ರಹಾಮನಿಗೆ ಇರುವ ಒಂದು ಒಳ್ಳೆಯ ವಿಷಯ ನಾನು ಹೇಳ್ತೇನೆ, ದೇವರೊಂದಿಗೆ ಇದ್ದ ಅನ್ಯೂನ್ಯತೆ. ಅವನು ಪ್ರಾರ್ಥನೆ ಮಾಡುವುದನ್ನು ಬಿಟ್ಟಿರಲಿಲ್ಲ, ದೇವರೊಂದಿಗೆ ಮಾತನಾಡುವುದನ್ನು ಅವನು ಬಿಟ್ಟಿರಲಿಲ್ಲ, ದೇವರ ಮಾತಿಗೆ ಅವನು ಕಿವಿ ಕೊಡ್ತಾ ಇದ್ದನು, ಸಂಭಾಷಣೆ ಮಾಡಿದನು. ಸರಿ, ಆದ್ದರಿಂದ ದೇವರು ಅವನು ತಪ್ಪು ಮಾಡಿದರೂ ಕೂಡ ಅವನು ಕ್ಷಮಿಸಿ ಅವನನ್ನು ಬಿಟ್ಟು ಅಗಲಿಸಬೇಕಾದ್ರೆ ಎಲ್ಲವನ್ನು ಅಗಲಿಸಿ ಅವನು ಸರಿದಾರಿಯಲ್ಲಿ ನಡೆಸಿಕೊಂಡು ಹೋಗಿ ಅವನಿಗೆ ಕೊಟ್ಟಂತ ಮಾತನ್ನು ಪೂರೈಸಿ ಕೈಯಲ್ಲಿ ಮಗುವನ್ನು ಕೊಟ್ಟು ಅವನಿಗೆ ಸಂತೋಷವನ್ನು ಸಮಾಧಾನವನ್ನು ಕೊಟ್ಟರು. ಅದಕ್ಕೆ ನಾನು ಹೇಳ್ತೇನೆ, ನಮಗೆ ಅಡೆತಡೆಯಾಗಿ ಇರುವ ಕಾರ್ಯಗಳು, ನಮ್ಮ ಆಶೀರ್ವಾದಕ್ಕೆ ಅಡೆತಡೆಯಾಗಿರುವ ಕಾರ್ಯಗಳು, ಒಂದು ವೇಳೆ ಪಾಪ ಸ್ವಭಾವ ಇರ್ಬೋದು, ಯಾರಾದರೂ ಮನುಷ್ಯರಾಗಿರ್ಬೋದು, ಏನಾದರೂ ನೆರವೇರಿಕೆ ತುಂಬಾ ವಿಳಂಬ, ತುಂಬಾ ಡಿಲೇ ಆಗುತ್ತಾ ಇದ್ದಾರೆ, ನಾವು ಒಂದು ವೇಳೆ ದಾರಿ ತಪ್ಪಿ ಹೋಗಿ ಬಿಡಬೇಕು. ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ತೆಗೆದಾಕಬೇಕು. ಎಲ್ಲ ತೆಗೆದಾಕಿಬಿಟ್ಟು ದೇವರ ಮೇಲೆ ಪೂರ್ಣ ನಂಬಿಕೆ ಇಟ್ಟು, ದೇವರ ಮಗನು ನಾನು, ದೇವರ ಮಗಳು ನಾನು ಈ ರೀತಿಯಲ್ಲಿ ಬದುಕಬೇಕು ಅಂತ ದೇವರು ಬಯಸ್ತಾರೆ. ಸತ್ಯವಾದಲ್ಲಿ ಹೇಳುವ ರೀತಿಯಲ್ಲಿ ನಾನು ಅವರೊಂದಿಗೆ ನಡೆಯುವುದು ನಾವು ಪ್ರಾರ್ಥನೆ ನಂಬಿಕೆಯನ್ನು ತೋರಿಸುವಂಥದ್ದಾಗಿರುತ್ತೆ. ಯಾರು ದೇವರ ಪ್ರಸಂಗ ಹುಡುಕಿ ಓಡಿ ಬರ್ತಾರೆ, ಈ ದೇವರು ನನಗೆ ಒಳ್ಳೆಯದು ಮಾಡುವರೆಂದು ನಂಬಿಕೆ ಇರುವುದರಿಂದ ನೀವು ಬರ್ತೀರಿ, ನನ್ನನ್ನು ರಕ್ಷಿಸಿದ ದೇವರು ನಂಬಿಕೆ ಇರುವುದರಿಂದ ನೀವು ಬರ್ತೀರಿ. ಆ ನಂಬಿಕೆ ನಿಮಗೆ ಪ್ರಾರ್ಥನೆ ಜೀವನವನ್ನು ಹೆಚ್ಚಿಸುತ್ತದೆ. ಆಮೇಲೆ ಸತ್ಯವೇದವನ್ನು ನೀವು ಹೆಚ್ಚಾಗಿ ಧ್ಯಾನಿಸುವಾಗ ನೀವು ಯಾವ್ದು ರೀತಿಯಲ್ಲಿ ನಡೆಯಬೇಕು, ಯಾವ್ದು ರೀತಿ ನಡೀಬಾರದೆಂದು ನಿಮಗೆ ಅದು ದಾರಿಯನ್ನು ತೋರಿಸುವಂಥದ್ದಾಗಿರುತ್ತೆ. ಇನ್ನು ನೀವು ನಂಬಿಕೆಯಲ್ಲಿ ನೀವು ದೃಢವನ್ನು ಹೊಂದುವಿರಿ, ಸ್ಥಿರಚಿತ್ತರಾಗುವಿರಿ. ಆಮೇಲೆ ನಿಮ್ಮಲ್ಲಿ ಇರುವ ಪವಿತ್ರ ಆತ್ಮನು ನೀವು ಯಾವ ದಾರಿಯಲ್ಲಿ ನೀವು ನಡೆಯಬೇಕು, ಇದು ಮಾಡಬೇಕು, ಇದು ಮಾಡಬಾರದೆಂದು ನಿಮ್ಮೊಳಗಡೆಯಿಂದ ಆಲೋಚನೆ ಹೇಳಿ ನಿಮ್ಮನ್ನು ಸರಿದಾರಿಯಲ್ಲಿ ನಡೆಸುವಂಥದ್ದಾಗಿರುತ್ತೆ. ನೀವು ಆ ಪವಿತ್ರ ಆತ್ಮನ ಆ ಶಬ್ದಕ್ಕೆ ಕಿವಿ ಕೊಡಬೇಕು. ಅಲ್ಲಿ ಅದು ನನಗೆ ಹೆಂಗೆ ಕಳಿಸ್ತೇನೆ ಕೇಳ್ತಾರಲ್ಲ, ಮನಸ್ಸಾಕ್ಷಿಯಲ್ಲಿ ನೀವು ಮೊದಲು ದೇವರಿಲ್ಲದೆ ಇರುವಾಗ ಅದು ಮನಸ್ಸಾಕ್ಷಿ ಆಗಿರುತ್ತೆ. ಬಟ್ ದೇವರ ಆತ್ಮನ ಬಂದ ಮೇಲೆ ಆ ಮನಸ್ಸಾಕ್ಷಿಯಲ್ಲಿ ದೇವರ ಆತ್ಮನ ಹಿಡಿದು ಬಂದು ನಿಮ್ಮೊಂದಿಗೆ ಮಾತನಾಡುವರು. ಅನ್ಯ ಭಾಷೆಗೂ ಆ ಹಾಡುಗಳು ಹಾಡುವುದಕ್ಕೂ ಪ್ರವಾದನೆಗೂ ಮಾತ್ರ ನಾವು ಪವಿತ್ರ ಆತ್ಮನನ್ನು ನಾವು ಉಪಯೋಗಿಸ್ತೇವೆ. ನಿಜವಾಗಿ ಅವರು ನಮ್ಮನ್ನು ಪ್ರತಿನಿತ್ಯ ನಮ್ಮ ಜೊತೆಯಲ್ಲಿ ಮಾತನಾಡಿ ದಾರಿ ನಡೆಸುವಂಥವರಾಗಿರುತ್ತಾರೆ. ಅದಕ್ಕೆ ನಾವು ಕಿವಿ ಕೊಡಬೇಕು. ನೀವು ಚೆನ್ನಾಗಿ ಪ್ರೇಯರ್ ಮಾಡಿ ಸತ್ಯವಾದವನ್ನು ಧ್ಯಾನಿಸಿ ನೀವು ದೇವರೊಂದಿಗೆ ಇರುವಾಗ ಆ ಶಬ್ದ ನಿಮ್ಮ ಕಿವಿಗೆ ಬರುತ್ತೆ. ಹಲ್ಲೆಲೂಯಾ. ಒಂದು ವೇಳೆ ಇಲ್ಲ, ನೀವು ಒಂದು ಅರ್ಧ ಗಂಟೆ ಪ್ರೇಯರ್ ಮಾಡಿಬಿಟ್ಟು ಆಮೇಲೆ ಟಿವಿ ಸಿನಿಮಾ ಹಾಡು ಕಿವಿಯಲ್ಲಿ ಹಾಕೊಂಡು 24 hours ನೀವು ಬೇರೆ ಕಡೆ ಇದ್ರೆ ಅದು ಕಿವಿಗೆ ಬರಲ್ಲ. ನಾವು ಹೇಳೋದು ಅರ್ಥ ಆಗುತ್ತಾ ನಿಮಗೆ? ರಕ್ಷಣೆ ಹೊಂದಿದ ಮೇಲೆ ದೇವರಿಗೆ ಹೆಚ್ಚಾದ ಸಮಯ ಕೊಡಿರಿ. ಈ ಲೋಕಕ್ಕೆ ಕೊಟ್ಟರೆ ಆ ದೇವರ ಶಬ್ದ ನಿಮಗೆ ಕಿವಿಗೆ ಬರಲ್ಲ. ನಾನು ಕೆಲವು ಸಾರಿ ಬಿದ್ದು ಮನಸ್ಸಿನೊಂದು ಹೋಗಿರುವಾಗ ಹಾಡುಗಳನ್ನು ತೆಗೆದುಕೊಂಡು ಕಿವಿಯಲ್ಲಿ ಹಾಕಿ ಕೇಳಿದ ಸಮಯ ಉಂಟು. ನಾನು ಇಲ್ಲ ಅಂತ ಹೇಳಲ್ಲ, ಬೆಂಗಳೂರಲ್ಲಿ ಇರುವಾಗ. ಬಟ್ ಅದು ನನಗೆ ಯಾವುದು ಸಂತೋಷ ಕೊಟ್ಟಿಲ್ಲ, ಯಾವುದು ಒಂದು ಪರಿಹಾರವನ್ನು ಕೊಟ್ಟಿಲ್ಲ. ಸುಮ್ಮನೆ ಮ್ಯೂಸಿಕ್ ಹೋಗ್ತಾ ಇರೋದು. ಬಟ್ ಒಂದು ದಿವಸ ನಾನು ಅದನ್ನು ನಿಲ್ಲಿಸಿದೆ. ಇದು ಎಲ್ಲ ನನಗೆ ಸಂತೋಷ ಕೊಡೋದು. ಫಾದರ್ ಬೆರ್ಕ್ಮನ್ ಅವ್ರು ಯೇಸು ಜೊತೆ ಬರುವನು, ಅದರ ಖಂಡಿತ ದೇವರು ನಮ್ಮ ಜೊತೆಗೆ ಬರ್ತಾರೆ ಎಂದು ನಮಗೆ ಒಂದು ನಂಬಿಕೆ ಬರುತ್ತೆ. ಅದ್ಭುತವ ಮಾಡುವನು, ಇದು ಈ ವಾಯ್ಸಲ್ಲಿ ದೇವರು ಅದ್ಭುತವನ್ನು ಮಾಡಿದರು. ಆ ಹಾಡುಗಳು ಅನೇಕ ಜನರ ಜೀವನವನ್ನು ಬದಲಾಯಿಸಿದೆ. ಹಳ್ಳಿ ಪಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇರುವವರೆಲ್ಲ ಆ ಬಡವರು ಶ್ರೀಮಂತರ ವ್ಯತ್ಯಾಸ ಎಲ್ಲರ ಬಾಯಲ್ಲಿ ಬಂತು. ಒಂದು ಕಾಲದಲ್ಲಿ ಅದು ಬರೀ ಕ್ರಿಶ್ಚಿಯನ್ಸ್ ಡೀಸೆಂಟ್ ಆಗಿ ಆಗಿಲ್ಲ. ಇವತ್ತು ಹಳ್ಳಿಗಳಲ್ಲಿಯೂ ಅವರ ಹಾಡುಗಳು ಜನರು ಹಾಡುತ್ತಾರೆ. ಹಲ್ಲೆಲೂಯಾ. ಕಾರಣ ಏನು ಗೊತ್ತಾ? ಅವ್ರ ನಂಬಿಕೆ ಇದ್ದ ಅವರು ಎಲ್ಲಿದ್ದರೂ ಆ ಸ್ಥಳವನ್ನು ಬಿಟ್ಟು ದೇವರು ಹೋಗೋದು ಹೇಳಿದ್ರೆ ಹೊರಟು ಬಂದರು. ಜನರೆಲ್ಲ ಅವ್ರನ್ನ ಬೈದರು. ಹೇಳಿದ್ರು, ನಾನು ಅಲ್ಲಿದ್ರು ಫಾದರು, ಇಲ್ಲಿದ್ರು ಸನ್ಯಾಸಿ. ಅವ್ರನ್ನ ಮದುವೆ ಮಾಡಿಕೊಂಡು ಒಂದು ದಿವಸ ನಮ್ಮ ಊರಲ್ಲಿ ಒಬ್ಬ ಪಾಸ್ಟರ್ ಎತ್ತಿ ಮದುವೆ ಮಾಡಿಕೊಂಡು ಹೇಳಿದರು, ನಾನು ಕೊಟ್ಟ ಮಾತೆ ನಾನು ದೇವರಿಗೆ ಮಾತು ಕೊಟ್ಟಿದ್ದೇನೆ, ನಾನು ಮದುವೆ ಮಾಡಲ್ಲ, ಸನ್ಯಾಸಿಯಾಗಿಯೇ ಬದುಕಬೇಕು. ಇವತ್ತು ಬೆರ್ಕ್ಮನ್ಸ್ ಅವರ ಹಾಡು ಈ ಸ್ವದೇಶದಲ್ಲಿ ವಿದೇಶದಲ್ಲಿಯೂ
ಎಲ್ಲರೂ ಹಾಡಿ ದೇವರನ್ನು ಆರಾಧಿಸ್ತಾರೆ. ಸಂತೈಸುವ ತಾಯಿ ಹಾಡು ಹೇಳಿದರೆ ನಮ್ಗೆ ಎಷ್ಟು ಸಂದೇಶವನ್ನು ಕೊಡುವಂಥದ್ದಾಗಿರುತ್ತೆ. ಕಾರಣ ಗೊತ್ತಾ, ಅವರೆಲ್ಲ ದೇವರ ಮೇಲೆ ನಂಬಿಕೆ ಇಟ್ಟು, ದೇವರು ಅವ್ರು ತನ್ನಲ್ಲಿ ಇರುವ ಕ್ವಾಲಿಫಿಕೇಶನ್ ಇಲ್ಲ, ದೇವರ ಮೇಲೆ ಮಾತ್ರ ನಂಬಿಕೆ ಇಟ್ಟು ಬದುಕರಿಂದ ದೊಡ್ಡ ಸೇವೆಯನ್ನು ಮಾಡಿದರು. ಆ ದೇವರು ನಿಮಗೂ ಮಾಡೋಕ್ಕೆ ಶಕ್ತರಾಗಿದ್ದಾರೆ. ಅವರು ಇವತ್ತು ನಿಮಗೆ ಮಾತು ಕೊಡ್ತಾರೆ. ತಿರ್ಗಾ ಆ ಮಾತಿಗೆ ಬಾಮ, ದೇವರು ಹೇಳಿದಂತೆ ಅವರು ವಾಗ್ದಾನ ಕೊಟ್ಟ ರೀತಿಯಲ್ಲಿ ನಮ್ಮ ಜೀವನದಲ್ಲಿಯೂ ತಕ್ಕ ಕಾಲದಲ್ಲಿ ಅವರೇ ಇಳಿದು ಬಂದು ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸ್ತಾರೆ. ನಂಬುತ್ತೀರಾ? ಕಾಯ್ತಾ ಇದ್ದೀರಾ? ನಿಮ್ಮ ಕಾಯುವ ಕಾಲ ವ್ಯರ್ಥವಾಗುವುದಿಲ್ಲ. ಖಂಡಿತವಾಗಿ ಅವರು ಕೊಟ್ಟದ ಮಾತನ್ನು ಪೂರೈಸಿ ಈ ಸಭೆಯಲ್ಲಿರುವ ಎಲ್ಲರೂ ನೀವು ಸಾಕ್ಷಿಗಳಾಗಿ ಮೈಸೂರಲ್ಲಿ ಬದುಕುವಿರಿ. ದೇವರು ಈ ವಾಕ್ಯ ಮುಖಾಂತರ ನಿಮ್ಮ ಎಲ್ಲರನ್ನು ಆಶೀರ್ವದಿಸಿ. ಕಾಲದಲ್ಲಿ ದರ್ಶನವ ನೆರವೇರಿಸುವ ಸುಳ್ಳಾದರೂ ನೆರವೇರುವುದು, ತಡೆಯಾದರೂ ನಾ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ನಿಜವಾಗಿ ಅಂತ್ಯವುಂಟು. ನಮ್ಮ ನಂಬಿಕೆ ವ್ಯರ್ಥವಾಗದು. ನಿಜವಾಗಿ ಅಂತ್ಯವುಂಟು. ನಮ್ಮ ನಂಬಿಕೆ ವ್ಯರ್ಥವಾಗದು. ನಿಜ ನಂಬಿಕೆ ವ್ಯರ್ಥವಾಗದು. ನಮ್ಮ ನಂಬಿಕೆ ವ್ಯರ್ಥವಾಗದು. ಹಲ್ಲೆಲೂಯ. ಬನ್ನಿರಿ, ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಮಹೋನ್ನತನವಾಗಿರುವ ಆತನೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮೊಂದಿಗೆ ಮಾತನಾಡಿದ ದಯೆ ಕೃಪೆಗಾಗಿ ನಿಮಗೆ ಸ್ತೋತ್ರಪ್ಪ. ರಾಜನೇ ಅಪ್ಪ, ನೀವು ಕೊಟ್ಟಂಥ ಅದ್ಭುತವಾಗಿರೋ ವಾಗ್ದಾನಗಳಿಗಾಗಿ ಸ್ತೋತ್ರ. ಅದನ್ನು ನೀವು ಪೂರೈಸುವುದಕ್ಕೆ ನಾವು ಏನು ಮಾಡಬೇಕು ಅಂತ ನಮಗೆ ಕೊಟ್ಟಂಥ ತಿಳುವಳಿಕೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಬುದ್ಧಿ ಜ್ಞಾನವನ್ನು ನಿಮ್ಮ ವಾಕ್ಯ ಮುಖಾಂತರ ನಮಗೆ ಹೇಳಿಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ರಾಜನೇ, ನೀವು ತಕ್ಕ ಕಾಲದಲ್ಲಿ ನೆರವೇರಿಸುವರಿ. ಹೇಳಿದನ್ನು ಮಾಡುವ ದೇವರು ನೀವೇ ಇಳಿದು ಬಂದು ಮಾಡುತ್ತೀರಿ. ನೀವು ನಿಮ್ಮ ವಾಗ್ದಾನವನ್ನು ಮಾಡುವಾಗ ನೀವು ನಮಗೋಸ್ಕರ ನಿಮ್ದು ಅದನ್ನು ಮಾಡಿಕೊಡ್ತೀರಿ. ಖಂಡಿತವಾಗಿ ಕೊಟ್ಟಂಥ ವಾಗ್ದಾನವನ್ನು ಪೂರೈಸುವಿರಿ ಎಂಬುದಾಗಿ ನಮಗೆ ಅಪ್ಪ ಈ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿ ಸ್ವಾಮಿ ನಮಗೆ ಕೊಟ್ಟಂಥ ವಾಗ್ದಾನಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ಅಲ್ಲಿಗೆ ತಡೆಯಾಗಿ ನಮ್ಮ ತಂದೆ ತಾಯಿ ಕೂಡ ಬರ್ಬೋದು, ಜೊತೆ ಇರುವ ಫ್ರೆಂಡ್ಸು ನೆಂಟರು ಬರ್ಬೋದು, ಜೊತೆ ಇರುವ ಪರಿಸ್ಥಿತಿಗಳು ಬರ್ಬೋದು. ಆದರೆ ಅವುಗಳಿಗೆಲ್ಲ ಕಿವಿಕೊಡದೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಾಯ್ತಾ ಇರುವಾಗ ಖಂಡಿತವಾಗಿ ನೀವು ಪೂರೈಸಿಕೊಡುವಿರಿ ಎಂಬುದನ್ನು ತಿಳಿಸಿಕೊಟ್ಟ ನಮಗೆ ವಾಗ್ದಾನವಾಗಿ ಫೆಬ್ರವರಿ ತಿಂಗಳಲ್ಲಿ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಮನುಷ್ಯರಿಗೆ ಅಸಾಧ್ಯವೋ ನಿಮಗೆ ಸಾಧ್ಯವೋ ಎಂಬುದನ್ನು ಅಬ್ರಹಾಮನ ಸಾರಾಯ ಜೀವನ ಮುಖಾಂತರ ನಮಗೆ ತಿಳಿಸಿಕೊಟ್ಟ ದೇವರೇ, ನಮ್ಮನ್ನು ನಾವು ಸಮರ್ಪಿಸಿಕೊಳ್ತಾ ಇದ್ದೇವೆ ರಾಜ. ಈ ವಾಕ್ಯವನ್ನು ಕೇಳುತ್ತಾ ವಿಧೇಯರಾಗಿ ನಾವು ನಮ್ಮನ್ನು ಸಮರ್ಪಿಸಿಕೊಡ್ತೇವೆ, ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನನ್ನ ಜೀವನದಲ್ಲಿ ತಡೆಯಾಗಿರುವ ಆಶೀರ್ವಾದಗಳನ್ನು ನೀವು ಪೂರೈಸಿಕೊಡಪ್ಪ. ನಾನು ಯಾರ ಮಾತುಗೂ ಕಿವಿ ಕೊಡುವುದಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇಡುವೆನು, ನೀವು ಹೇಳೋದನ್ನೇ ಮಾಡುವೆನು, ನಿಮಗೆ ವಿಧೇಯರಾಗಿ ಇರುವೆವು ನಾವು. ಅಪ್ಪ, ನೀವು ಹೇಗೆ ಬಯಸುತ್ತೀರೋ ಹಾಗೆ ನಮ್ಮ ಜೀವನ ಇರುತ್ತದೆ. ನಿಮ್ಮ ಚಿತ್ತಕ್ಕನುಸಾರವಾಗಿ ನಡೆಯುವೆವು. ಯಾರಿಗೂ ನಾವು ಕಿವಿ ಕೊಡುವುದಿಲ್ಲ, ನಿಮ್ಮ ಮುಖವನ್ನೇ ನೋಡುತ್ತಾ ಕಾಯ್ತಾ ಇರುವೆವು ಸ್ವಾಮಿ. ನಮಗೆ ನೀವು ಪೂರೈಸಿ ಕೊಡಪ್ಪ ಎಂಬುದಾಗಿ ಯಾರೆಲ್ಲ ಪೂರ್ಣ ಮನಸ್ಸಿಂದ ಒಪ್ಪಿಸಿಕೊಡ್ತಾರೋ, ಯಾರೆಲ್ಲ ಪೂರ್ಣ ಮನಸ್ಸಿಂದ ಒಪ್ಪಿಸಿಕೊಡ್ತಾರೆ ಸ್ವಾಮಿ,
ಅವರ ಜೀವನದಲ್ಲಿ ನೀವು ಅದ್ಭುತ ಕಾರ್ಯವನ್ನು ಮಾಡಬೇಕಾಗಿ, ನೀವು ಇಳಿದು ಬಂದು ಮಾಡಬೇಕಾಗಿ, ವಾಗ್ದಾನವನ್ನು ಪೂರೈಸಬೇಕಾಗಿ ಅಪ್ಪ, ನಿಮ್ಮ ಮಕ್ಕಳ ನಂಬಿಕೆಯನ್ನು ನೋಡಿ ಅಪ್ಪ, ಅದನ್ನು ಅವರಿಗೆ ನೀತಿಯಂತೆ ಎನ್ನಿಸಿ ಅವರಿಗೆ ನೀವು ಅದ್ಭುತ ಕಾರ್ಯವನ್ನು ಮಾಡಿಕೊಡಬೇಕಾಗಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಸೇವಕರಾಗಿ ನಾವು ನಿಮ್ಮ ಪಾದದಲ್ಲಿ ಸ್ವಾಮಿ ಕರುಣೆ ದಯೆಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ. ಅವರ ಜೀವನದಲ್ಲಿ ಅದ್ಭುತ ಕಾರ್ಯಗಳು ಉಂಟಾಗಲಿ, ಎಲ್ಲ ತಡೆ ನೀಗಿ ಹೋಗಲಿ ಸ್ವಾಮಿ. ನಮ್ಮ ಮಕ್ಕಳು ಈ ದೇಶದಲ್ಲಿ ಪಟ್ಟಣದಲ್ಲಿ ಸ್ವಾಮಿ ಸಾಕ್ಷಿಗಳಾಗಿ ನಿಲ್ಲಲಿ ಸ್ವಾಮಿ. ಬಿದ್ದು ಹೋಗಿರಾಗಿ ಅಲ್ಲ ಸ್ವಾಮಿ, ಎದ್ದು ನಿಲ್ಲುವರಾಗಿ ನಿಲ್ಲಿಸಬೇಕಾಗಿ ಒಪ್ಪಿಸುತ್ತೇನೆ ಸ್ವಾಮಿ. ಮಕ್ಕಳ ಕಣ್ಣೀರನ್ನು ನೋಡಿರಿ ಅಪ್ಪ, ಅವರು ಅರ್ಪಿಸಿಕೊಳ್ಳೋದನ್ನು ನೋಡಿರಿ, ದಯ ತೋರಿಸಿ ನಡೆಸಿಕೊಡಬೇಕಾಗಿ ಒಪ್ಪಿಸುತ್ತೇನೆ ಸ್ವಾಮಿ. ನೀವು ಅದನ್ನು ಹೇಳಿದ ಪ್ರಕಾರ ತಕ್ಕ ಕಾಲದಲ್ಲಿ ಸಾರಾಳು ಮಗುವನ್ನು ಹೆತ್ತಳುವನ್ನು ನೋಡುತ್ತೇವೆ ಸ್ವಾಮಿ. ಅದೇ ಪ್ರಕಾರ ತಡೆಯಾಗಿರುವ ಆಶೀರ್ವಾದಗಳು ನಿಮ್ಮ ಮಕ್ಕಳ ಜೀವನದಲ್ಲಿ ನೀವು ಪೂರೈಸಿಕೊಳ್ಳಬೇಕಾಗಿ ಒಪ್ಪಿಸುತ್ತೇನೆ. ಹಾಗೆ ಮಾಡಲಿಕ್ಕೆ ಶಕ್ತನಾಗಿ, ಸರ್ವಶಕ್ತನಾಗಿ, ನಂಬಿಗಸ್ತನಾಗಿ, ಯೋಗ್ಯನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನೀವು ಹಾಗೆ ಮಾಡಿ ಮುಗಿಸಿ ನಿಮ್ಮ ನಾಮವನ್ನು ನಿಮ್ಮ ಮಕ್ಕಳ ಮುಖಾಂತರ ನೀವು ಮಹಿಮೆ ಪಡಿಸಿ ನಿಮ್ಮ ಮಕ್ಕಳನ್ನು ಸಾಕ್ಷಿಯಾಗಿ ನಿಲ್ಲೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಅತಿ ದೀನತೆಯಿಂದ ಪೂರ್ಣ ನಂಬಿಕೆಯಿಂದ ಬೇಡಿ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್.